ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಲೆಕ್ಷನ್? ಕಷ್ಟವಾಗಿ ನನಗೆ ಬೇಕಿಲ್ಲ ಅಂತ ಬಂದವಳು ನಾನು. ಯಾವತ್ತೂ ಕೂಡ ಬಾವುಟ ಹಿಡಿದು ಪಕ್ಷಕ್ಕೋಸ್ಕರ ನಾನು ಕನಸು ಮನಸ್ಸಲ್ಲೇ ಎಣಿಸಿಲ್ಲ. ವಿಧಾನಸೌಧ ಬಾಗಿಲಿಗೆ ಬಿಟ್ರು, ಮುಂದೆ ಎಲ್ಲ ಹೋಗ್ಬೇಕು. ಹೇಗಿರ್ತಾ ಇದ್ರು ಹೊರಗಡೆ? ಗ್ರೇಟ್ ಬಿಡಿ, ಪರ್ಸನಾಲಿಟಿನೇ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ. ಈ ದೇವೇಗೌಡರು ಅವ್ರಿಗೆ ಚಿವುಟದೇ ಚಿವುಟದು. ನನ್ನ ಮದುವೆಗೆ ಇಂದಿರಾ ಗಾಂಧಿ ಬೆಳಗ್ಗೆನೆ ಬಂದ್ರು. ನಾನೇನು ಅವ್ರನ್ನ ಬಲವಂತವಾಗಿ ಬರಲೇಬೇಕು ಅಂತ ಕರೆದಿರ್ಲಿಲ್ಲ. ಫಾರ್ ಮೈ ಮ್ಯಾರೇಜ್ ಓನ್ಲಿ ಪೂರ್ ಪೀಪಲ್ ವಿಲ್ ಕಮ್, ನಾಟ್ ಕಾರ್ ಪೀಪಲ್ ಅಂದೆ. ಯಾಕೆ ಕಿತ್ತಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ನಾನು ಇದನ್ನ ತಾರಾದೇವಿ ಕೇಳಿದೆ. ಅಧಿಕಾರ ದಾಹ ಕಣೆ ಅಂದ್ರು. ಪೌಡ್ರ್ ಹಚ್ಕೊಂಡು ಬಟ್ಟೆ ಹಾಕೊಳ್ಳೋದ ರೆಡಿ ಆಗೋದ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ನಮ್ಮ ದೇಶ ಭಾರತ ಕೇಳಿರೆಲ್ಲ ಹಿಗ್ಗುತ್ತ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಬೆಳಿಬೇಕು ಅಂತ ನಿರ್ಧಾರ ತಗೊಂಡ್ರೆ ಒಬ್ಬ ಹೆಣ್ಣು ಮಗಳು ಯಾರು ಊಹಿಸಲಾಗದಂತಹ ಎತ್ತರಕ್ಕೆ ಬೆಳಿಬಹುದು ಅನ್ನುವಂತಹ ಸಂದೇಶವನ್ನ ಕೊಟ್ಟಂತಹವರು ಇವತ್ತು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನನ್ನದರ್ ದೆನ್ ಮೋಟಮ್ಮ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಅನ್ಕೊಂಡಿದ್ರ ಯಾರು ಕೂಡ ಮುಟ್ಟಲಾಗದ ಸ್ಥಿತಿಗೆ ಮೋಟಮ್ಮ ಬೆಳೀತಾರೆ ಅಂತ? ಯಾರೂ ಎಣಿಸಿರ್ಲಿಲ್ಲ. ನಮ್ಮ ಊರಿನ ಜನನೂ ಅಂದ್ಕೊಂಡಿರ್ಲಿಲ್ಲ, ನಮ್ಮ ತಂದೆ ತಾಯಿಗಳು ಅಂದ್ಕೊಂಡಿರ್ಲಿಲ್ಲ. ನಾನು ಆ ರೀತಿ ಕನಸು ಕಾಣಲಿಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಯಾಕೆಂದ್ರೆ ನಮ್ದೊಂದು ಹಳ್ಳಿ ಇದೆಯಲ್ಲ, ಹಳ್ಳಿ ಅದೊಂದು ದ್ವೀಪದಲ್ಲಿದ್ದಂಗೆ. ಸುತ್ತಮುತ್ತ ಕಾಡು, ಮಧ್ಯದಲ್ಲಿ ಹೇಮಾವತಿ ನದಿ ಹರಿದು ಹೋಗ್ತದೆ. ನಮಗೆ ಸಂಪರ್ಕ ಮೂಡಿಗೆರೆ ಟೌನು ದೂರ, ಈ ಕಡೆ ನಮ್ಮ ಇದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ದಾರದಹಳ್ಳಿ ಅದು ದೂರ. ಅದೇ ನಾವೊಂಥರ ದ್ವೀಪದಲ್ಲಿ ಇದ್ದಂಗಿದ್ವಿ. ನಾನು ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ, ಪ್ರೈಮರಿಗೆ ಬರೋವರೆಗೂ ಹೆಸರೇ ಇಟ್ಟಿರ್ಲಿಲ್ವಂತೆ ನಿಮಗೆ? ಹೌದು, ನನ್ನ ಹೆಸರು ನಾಮಕರಣನೇ ಮಾಡಿಲ್ಲ ನಮ್ಮ ತಂದೆ ತಾಯಿಗಳು. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾಯಿಗೇನು ಹೆಣ್ಮಕ್ಳು ಅಂದ್ರೆ ಆ ರೀತಿ ನಿರಾಸಕ್ತಿ ಬೇಸರ ಏನಿರ್ಲಿಲ್ಲ. ನಮ್ಮ ತಂದೆಗೆ ಸ್ವಲ್ಪ ಹೆಣ್ಮಕ್ಳು ಅಂತ ಹೇಳಿದ್ರೆ ದ್ವೇಷ ಅಂತಲ್ಲ, ಅವ್ರು ಒಬ್ಬನೇ ಮಗ ಅವ್ರ ತಂದೆಗೆ. ನಮ್ಮ ತಂದೆಗೆ ನಮ್ಮ ಅಣ್ಣ ಒಬ್ಬನೇ ಮಗ. ಅಣ್ಣನಿಗೆ ಮೊದ್ಲಿಬ್ರು ಅಕ್ಕದಿರಿದ್ರು. ಅಣ್ಣನ ನಂತರ ನಾನು ಹೆಣ್ಮಗಳು ಹುಟ್ಟಿದ್ನಲ್ಲ, ಅದೇ ಅವರಿಗೆ ಬೇಸರ ತಂತು. ಯಾಕೆ ಅಂತ ಹೇಳಿದ್ರೆ 3 ಹೆಣ್ಮಕ್ಳಾದ್ರು, ಒಬ್ಬನೇ ಮಗ ಆದ್ನಲ್ಲ. ಅದರಿಂದ ನನಗೆ ಹೆಣ್ಮಗು ಬ್ಯಾಡ್ದಾಗಿತ್ತು, ಯಾರಿಗಾರು ಕೊಟ್ಬಿಡ್ಲಿಕ್ಕೆ ಹೇಳ್ರಿ ಅಂತ ಹೇಳಿ ಅವ್ರ ಫ್ರೆಂಡ್ಸಿಗೆ ಹೇಳಿದ್ದಾರೆ. ನಮ್ಮ ತಾಯಿ ಆ ಥರ ಕೊಡ್ಲಿಕ್ಕೆ ಏನು ತಯಾರಿರ್ಲಿಲ್ಲ, ಮನಸ್ಸು ಮಾಡಲಿಲ್ಲ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ನಾನು ಸ್ವಲ್ಪ ಗುಂಡಿಗೆ ದಪ್ಪಕ್ಕೆ ಇದ್ನಂತ ಆಗ ಸಣ್ಣ ವಯಸ್ಸಿನಲ್ಲಿ, ಸಿಮ್ಲಾ ಸುರಿಸ್ಕೊಂಡು. ಆಗ ಎಲ್ಲರೂ ನಮ್ಮಲ್ಲಿ ಸಣ್ಣ ಮಕ್ಕಳಿಗೆ ಈ ಥರ ಮಗು ಬಂತಲ್ಲ, ಆ ಥರ ಮಕ್ಕಳಿಗೆಲ್ಲ ಪುಟ್ಟು, ಮೋಟು, ಚೋಟು ಅನ್ನೋದು ಅದೊಂದು ಇದು ಪೆಟ್ ನೇಮ್ಸ್. ಅದಕ್ಕೆ ನನ್ನ ಮೋಟು ಅಂತ ಹೇಳಿದ್ರೆ ಶಾರ್ಟ್ ಇದ್ದೆ ದಪ್ಪಕ್ಕಿದ್ದೆ ಅಂತ. ಈ ಹಿಂದಿಲ್ ಮೋಟು ಅಂದ್ರೆ ಮೋಟುನೇ, ದಪ್ಪಕ್ಕಿದ್ದಾರೆ ಅಂತ. ಹಾಗಾಗಿ ಮನೆಯಲ್ಲೆಲ್ಲ ಮೋಟು ಮೋಟು ಅಂತಾನೆ ಕರಿತಾ ಇದ್ರು. ಹೊರಗಿನವರೆಲ್ಲ ಪ್ರೀತಿ ಮೋಟಕ್ಕ ಅಂತಾನೆ ಕರಿತಾ ಇದ್ದು. ಅಕ್ಕ ಅಂದ್ರೆ ದೊಡ್ಡೋಳು ಅಂತಲ್ಲ, ಮೋಟಕ್ಕ ಅಂತ ಹೇಳೋದು ಒಂದು ಪ್ರೀತಿಯ ಇದು ಕರೆ ಅಷ್ಟೇ. ಹಾಗೆ ನಾನು ಆ ದ್ವೀಪದಲ್ಲಿ ಬೆಳೆದು ಬಂದೆ. ಆಮೇಲೆ ಅಲ್ಲಿ ಶಾಲೆನೇ ಕಾಣಿವಿ ನಾವು. ನನಗ್ ಮಾತ್ರ ಅಲ್ಲ, ಯಾರಿಗೂ ಶಾಲೆನೇ ಇರ್ಲಿಲ್ಲ. ನಾವು ಹೋದ್ರೆ ದಾರದಹಳ್ಳಿಗೆ ಹೋಗ್ಬೇಕಾಯ್ತು, ಇಲ್ಲ ಅಂದ್ರೆ ಸುತ್ತಮುತ್ತಲ ಬೇರೆ ಊರುಗಳಿಗೆ ಹೋಗಿ ಓದ್ಬೇಕು. ನಮ್ಮೂರಿನ ಜನ ಸ್ವಲ್ಪ ಸ್ಥಿತಿವಂತರು, ಅವ್ರ ಭಾವ ನೆಂಟರು ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಓದಿಸ್ತಾ ಇದ್ರು. ಪಕ್ಕದಲ್ಲಿ ದಾರದಹಳ್ಳಿ ಒಂದು 5-6 ಕಿಲೋಮೀಟರ್ ಆದ್ರೂ ಹೇಮಾವತಿ ಡಿವೈಡ್ ಮಾಡಿತ್ತು ನಮ್ಮನ್ನ, ದಾರದಹಳ್ಳಿ ಗ್ರಾಮನ್ನ. ನಾವು ದಾರದಹಳ್ಳಿ ಪಂಚಾಯತಿಗೆ ಸೇರಿದವ್ರೆ. ಹ್ಯಾಮ್ಲೆಟ್ ಇದು ಮಗ್ಗಲ್ಮಕ್ಕಿ ಅನ್ನೋದು. ಹಾಗಾಗಿ ಇವ್ರಿಗೆಲ್ಲ ದೋಣಿ ಮೇಲೆ ಆ ಕಡೆ ಆಚೆ ಈಚೆ ಓಡಾಡ್ಬೇಕಾಗಿತ್ತು. ಹೇಮಾವತಿ 6 ತಿಂಗಳು ಹೊಳೆ ಉಕ್ಕಿ ಹರಿತಿತ್ತಲ್ಲ, ಈ ದೋಣಿಲಿ ಮಕ್ಳು ಕಳಿಸ್ಲಿಕ್ಕೆ ಎಲ್ರಿಗೂ ಭಯ. ಆಗ ಬಡವರಿಗೆ ಅಂತೂ ಮಕ್ಕಳೇ ಆಸ್ತಿ ತಾನೆ, ಮಕ್ಕಳೇ ಆಸ್ತಿ.
ಹಾಗಾಗಿ ಸ್ಕೂಲ್ಗೆ ದೋಣಿಲಿ ಕಳಿಸ್ಲಿಕ್ಕೆ ಯಾರು ಇಷ್ಟಪಡ್ತಿರ್ಲಿಲ್ಲ. ಈ ಸ್ಥಿತಿವಂತರು ಅಷ್ಟೇ, ಬಡವರು ಅಷ್ಟೇ ಅವರು. ಹಾಗಾಗಿ ಓದ್ಲಿಕ್ಕೂ ನಮ್ಗೆ ಅವಕಾಶನೇ ಇರಲಿಲ್ಲ. ಸರಿಯಾ ತಪ್ಪೋ ಒಂದು ಫೈನ್ ಡೇ ಅಲ್ಲಿ ಒಂದು ಪ್ರೈಮರಿ ಶಾಲೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಒಂದು ಇದನ್ನ ಮಾಡಿಸ್ತಾರೆ, ಅನೌನ್ಸ್ ಮಾಡಿಸ್ತಾರೆ. ನಮ್ಮ ತಂದೆನೇ ಊರಿನ ಮುಖಂಡರಾಗಿ ಊರಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ, ಮನೆ ಮನೆಗೆ ಹೋಗಿ ಸ್ಕೂಲ್ ಬಂದಿದೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸ್ಬೇಕು, ಹೊಸ ಸ್ಕೂಲ್ ಬಂದಿದೆ ಅಂತ. ಈ ಮಂಜೂರತೆ ಗಿಂಜೂರತಿ ಅವ್ರಿಗೆ ಗೊತ್ತಿಲ್ಲ, ಸೇರ್ಸ್ಬೇಕಂತೆ ಅಂತ. ಹಾಗಾಗಿ ಇಂಥ ದಿನ ಸ್ಕೂಲು ಶುರು ಮಾಡ್ತಾರೆ, ಮಕ್ಕಳು ಸೇರಿಸ್ಬೇಕಂತೆ ಅಂತ. ಆ ದಿನ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಯಾರಿಗೆ ಇಚ್ಛೆ ಇದೆ ಅವರು ಖುಷಿಯಾಗಿ ಕರ್ಕೊಂಡೋಗಿ ಶಾಲೆಯಲ್ಲಿ ಕೂರಿಸಿದ್ರು. ಅದು ಎಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ಒಂದು ಕೊಟ್ಟಿಗೆ, ಖಾಲಿ ಕೊಟ್ಟಿಗೆಯಲ್ಲಿ ಒಂದು ಮುದ್ದೇಗೌಡ್ರು ಅಂತ, ಮಕ್ಕಿ ಮುದ್ದೇಗೌಡ್ರು ಅಂತ ಸಗಣಿ ವಾಸನೆನೂ ಬರ್ತಾ ಇತ್ತು. ಅದು ಒಂದು ತಿಂಗಳನ್ನ ನಡೆದಿರ್ಬೋದು ಅಲ್ಲಿ. ಆಮೇಲೆ ಇಲ್ಲ, ಮಕ್ಕಳಿಗೆ ಇಲ್ಲಿ ಸೊಳ್ಳೆ ಗಿಳ್ಳೆ ಕಚ್ತವೆ, ಸಗಣಿ ವಾಸನೆ ಬೇಡ ಅಂತ ಹೇಳಿ ಇನ್ನೊಬ್ರು ಸಿದ್ದೇಗೌಡ ಅಂತ ಅವ್ರದ್ದು ಇದು ಒಡ್ಡಿ ಕೊಟ್ಟಿಗೆ. ಒಡ್ಡಿ ಅಂತ ಹೇಳಿದ್ರೆ ಭತ್ತ ತುಂಬಿಡೋದು, ಮರದ್ದೇ ಒಂದು ಬಾಕ್ಸ್ ತರ ಮಾಡಿ ಅದರಲ್ಲಿ ಭತ್ತ ತುಂಬಿಡ್ತಿದ್ರು. ಆ ಕೊಟ್ಟಿಗೆ ಒಂದು ಹಾಲ್ನಲ್ಲಿ ಈ ತರ ನಮ್ದು ಶಾಲೆ ಪ್ರಾರಂಭ ಆಯ್ತು. ಅದು ನಮ್ಮ ಮೇಷ್ಟ್ರು ಈಗಲೂ ಇದ್ದಾರೆ, ಸತ್ಯನಾರಾಯಣ ಅಂತ. ಅವರು ಬಂದಿದ್ದು ಅಕಸ್ಮಾತ್. ಅಲ್ಲಿ ಎಂ ಬಿ ಪುಟ್ಟೇಗೌಡ ಅಂತ ಫಸ್ಟ್ ಗ್ರಾಜ್ಯುಯೇಟ್ ನಮ್ಮ ತಾಲೂಕಿಗೆ, ಎಂ ಬಿ ಪುಟ್ಟೇಗೌಡ ಅಂತ, ಇನ್ನೊಬ್ರು ಡಿ ಆರ್ ಲಿಂಗೇಗೌಡರು ಅಂತ, ಇಬ್ಬರೇ ಗ್ರಾಜ್ಯುಯೇಟ್ ಅಂತೆ. ಅವರಿಗೆ ಎಜುಕೇಶನ್ ಇಲ್ಲಲ್ಲ ನಮ್ಮ ಜನಕ್ಕೆ, ನಮ್ಮ ಊರಿನವ್ರಿಗೆ ಅಂತ ಹೇಳಿ ಅವ್ರೊಂದು ಸ್ಕೂಲ್ ಸ್ಯಾಂಕ್ಷನ್ ಅವರೇ ಮಾಡಿಸಿದ್ದು. ಆಮೇಲೆ ಸ್ಯಾಂಕ್ಷನ್ ಆದ ಸ್ಕೂಲ್ ಪ್ರಾರಂಭ ಮಾಡ್ಲಿಕ್ಕೆ ಮೇಷ್ಟ್ರುಗಳು ಯಾರೋ ಆ ಮೂಲೆ ನಾ ಹೇಳಿದ್ನಲ್ಲ ದ್ವೀಪದಂತ ಹಳ್ಳಿಗೆ ಬರ್ಲಿಕ್ಕೆ ತಯಾರಿರ್ಲಿಲ್ಲ. ಆಗ ಈ ಸತ್ಯನಾರಾಯಣ ಮೇಷ್ಟ್ರು ಪುಟ್ಟೇಗೌಡರು ಫ್ರೆಂಡ್ಸ್ ಅಂತೆ ಓದೋ ಟೈಮಲ್ಲಿ. ಅದಕ್ಕೆ ಅವ್ರು ಕೇಳ್ಕೊಂಡ್ರಂತೆ ಅವ್ರನ್ನ, ಏನಾರು ಆಗ್ಲಿ ಅಪ್ಪ, ನೀನ್ ಬಂದು ಆ ಶಾಲೆ ಒಂದು ಪ್ರಾರಂಭ ಮಾಡು, ಆಮೇಲೆ ನೀನ್ ಬೇಕಾದ್ರೆ ವರ್ಗಾವಣೆ ಮಾಡ್ಕೊಂಡು ಹೋಗು, ಆಮೇಲೆ ನೀವು ವರ್ಗಾವಣೆ ಆದ್ಮೇಲೆ ಯಾರು ಮೇಷ್ಟ್ರನ್ನ ಹಾಕ್ತಾರೆ ಅಂತ ಹೇಳಿ ಕೇಳ್ಕೊಂಡ್ರಂತೆ. ಆಗ ಅವ್ರು ಬಂದು ಒಂದು ಫೈನ್ ಡೇ ಸ್ಕೂಲ್ ಪ್ರಾರಂಭ ಮಾಡಿರೋದು. ಎಲ್ಲ ಮಕ್ಕಳು ಹೋಗ್ತಿದ್ರಲ್ಲ, ನನಗೂ ಆಸೆ ಆಯ್ತು, ನಮ್ಮ ಕಾಲೋನಿ ಮಕ್ಕಳು ಹೋದ್ರು, ನಾನೇ ಯಾಕೆ ಹೋಗ್ಬಾರ್ದು ಅಂತ ನಾನು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಎಲ್ಲ ನಮ್ಮಲ್ಲೆಲ್ಲ ಸ್ನಾನ ಗೀನ ಮಾಡಿಸಿದ್ರೆ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚೋದು ತಲೆಗೆ, ಮುಖಕ್ಕೆ, ಕೈ ಕಾಲಿಗೆ ಹೊಡೆಯುತ್ತೆ ಅಂತ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಮುಖಕ್ಕೆ ಚೆನ್ನಾಗಿ ತಿಕ್ಕೊಂಡು, ಆಮೇಲೆ ನನಗೆ ಒಳ್ಳೆ ಬಟ್ಟೆ ಇಲ್ಲ, ಏನ್ ಮಾಡೋದು, ನಮ್ಮ ಅಕ್ಕ ಸ್ವಲ್ಪ ಮೆಚೂರ್ ಆದ್ಲು ಅಂತ ಹೇಳಿ ಆಕೆಗೆ ಒಂದು ಸೀರೆ ತಂದಿದ್ದೆ ನಾನು ಅಪ್ಪು ಫಂಕ್ಷನ್ಗೆ. ಅದಕ್ಕೆ ನಾನೇನು ಮಾಡಿದೆ, ಆ ಸೀರೆನೇ ಸುತ್ಕೊಂಡು ಹೋಗಿದೆ. ಅದನ್ನ 2 ಫೋಲ್ಡ್ ಮಾಡಿಬಿಟ್ಟು ಈ ಸೀರೆ, ಇಡೀ ಸೀರೆನ ಫೋಲ್ಡ್ ಮಾಡೋದು, ಅದನ್ನ ಸುತ್ಕೊಳ್ಳೋದು. ಹಿಂದೆಲ್ಲ ಈ ಸಾಧನ ಗೀದನೆಲ್ಲ ಸೀರೆ ಹಿಂಗ್ ಸುತ್ತಿ ಉಡಿಸ್ತಾ ಇದ್ರು, ನೀವು ನೋಡಿದ್ರಿ ಅಲ್ಲ ಸಿನಿಮಾದಲ್ಲಿ, ಸುತ್ಕೊಳ್ಳೋದು ಹಂಗೆ ಈ ಕಂಬಕ್ಕೆ ಸುತ್ತಂಗೆ, ಹಂಗ ಹೋಗಿದ್ನಂತೆ. ಮೇಷ್ಟ್ರು ನನ್ನನ್ನೇ ನೋಡ್ಬಿಟ್ಟು ಬಾಯಿಲಿ, ನಿನ್ನ ಹೆಸರೇನು? ನನ್ನ ಹೆಸರು ಮೋಟು. ನಿಮ್ಮ ಅಪ್ಪ ಮಗ ಇಲ್ವಾ? ಇದ್ದಾರೆ. ಯಾಕೆ ಬಂದಿಲ್ಲ? ಗೊತ್ತಿಲ್ಲ, ನಾಳೆ ನಿಮ್ಮ ಅಪ್ಪನ ಕರ್ಕಬ ಅಂತ. ಆಯ್ತು ಅಂದೆ. ಆದ್ರೆ ಆ ಮಕ್ಕಳು ಅಲ್ಲಿ ಓಡಾಡೋದು ಸಡಗರ ಎಲ್ಲ ನೋಡಿ ನನಗೆ ಬಹಳ ಒಂದು ಖುಷಿ, ಎಲ್ಲಿಲ್ಲದ ಖುಷಿ. ಆಮೇಲೆ ಮರುದಿನ ನಮ್ಮ ತಂದೆಗೆ ಹೇಳ್ದೆ, ಮೇಷ್ಟ್ರಿದಾರಲ್ಲ ಅವ್ರು ನಿಮ್ಮನ್ನ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ. ನಿಮ್ಮನ್ನ ಅಂತಿರ್ಲಿಲ್ಲ ಅವಾಗ, ನಾವು ಒಂಥರ ಹಳ್ಳಿ ಭಾಷೆಯಲ್ಲಿ ನಿನ್ನನ್ನು ಬರಕ್ಕೆ ಹೇಳಿದಾರೆ ಕಣ ಅಯ್ಯ ಅಂತ. ನಮ್ಮ ತಂದೆ ನಾವು ಅಯ್ಯ ಅಂತಿದ್ದು, ಅಯ್ಯ ಮೇಷ್ಟ್ರಿಗೆ ಬರಕ್ಕೆ ಹೇಳಿದ್ದಾರೆ ಅಂತ. ಆಮೇಲೆ ಹೌದಾ ಅಂತ ಹೇಳಿ ಮರುದಿನ ನಮ್ಮ ತಂದೆ ನನ್ನ ಜೊತೆ ಬಂದರು. ಏನಯ್ಯ ನಿನ್ನ ಹೆಸರೇನು? ನನ್ನ ಹೆಸರು ಸಣ್ಣಯ್ಯ ಅಂತ. ನಿನ್ನ ಮಗಳು ಎಷ್ಟು ಚೂಟಿಯಾಗಿ ಚುರುಕಾಗಿದ್ದಾಳೆ, ಅವಳಿಗೆ ಇಷ್ಟು ಉದ್ದ ಹುಡುಗಿಗೆ ಇಷ್ಟು ದೊಡ್ಡ ಸೀರೆ ಕಟ್ಕೊಂಡು ಬಂದಿದೆ ಪಾಪ, ಅದಕ್ಕೊಂದು ಲಂಗ ಕೊಡಿಸಿ ಸ್ಲೇಟು ಬಳಪ ಕೊಟ್ಟು ಕಳಿಸು ಅಂತ ತನ್ನ. ಆಗ ನಮ್ಮಪ್ಪ ಅದು ಸರಿಯಾ ತಪ್ಪ,
ನಮ್ಮ ಭಾವ ಎರಡನೇ ಅಕ್ಕನ ಮದುವೆ ಆಗಿತ್ತು. ಅವರು ಅದೇ ದಾರದಹಳ್ಳಿಯವರೇ, ಪಕ್ಕದ ಹೇಮಾವತಿ ಆಚೆ ದಡ. ಅವ್ರನ್ನ ಕರೆಸಿ ಹೇಳಿದ್ರು, ಸಂತೆ ಕರ್ಕೊಂಡೋಗಿ ಪೇಟೆಗೆ, ಸಂತೆ ಪೇಟೆ ಏನಾರ ಅವಾಗ ಟೌನ್ಗೆ ಅನ್ನೋದು ಅವಾಗ ಗೊತ್ತಿಲ್ಲಲ್ಲ, ಕರ್ಕೊಂಡೋಗಿ ಒಂದು ಲಂಗ ಕೊಡಿಸಿ ಬಳಪ ಸ್ಲೇಟು ಕೊಡಿಸು ಅಂತ. ಅಲ್ಲಿ ನಮ್ಮ ಭಾವ ನನ್ನ ಸಂತೆಗೆ ಕರ್ಕೊಂಡೋದ್ರು. ಸಂತೆ ಅಂದರೆ ಅದೇ ಮಾರಾಟ ಸಂತೆ ಎಲ್ಲ ಅಂಗಡಿಗಳು ಇದಕ್ಕೆ. ಆಮೇಲೆ ನೀನು ಒಂಥರ ತುಂಬ ಗಂಡು ಹುಡುಗನ ಥರ ಕುಣಿಯೋದು, ಓಡಾಡೋದು ಮಾಡ್ತೀಯ, ನಿನಗೆ ಈ ಅವಾಗ ಚೀಟಿ ಬಟ್ಟೆ ಅಂತಿದ್ರು ಕಾಟನ್ಗೆ, ತೆಳು ಕಾಟನ್ ಬಟ್ಟೆ ಪ್ರಿಂಟ್ ಇರೋದಕ್ಕೆ ಚೀಟಿ ಬಟ್ಟೆ ಅಂತ. ಚೀಟಿ ಲಂಗ ಕೊಡ್ಸೋದಿಲ್ಲ, ನಿನಗೆ ಕೊಡೆ ಬಟ್ಟೆ ಅಂದ್ರೆ ಗೊತ್ತಲ್ಲ, ಕೊಡೆಗೆ ಹಾಕ್ತಿವಲ್ಲ ಬಟ್ಟೆ, ಈಗ ನೀವು ಮೇಲೆ ಹಾಕಿದ್ರಲ್ಲ ಬ್ಲ್ಯಾಕ್, ಈ ತರದ್ದು. ಕೊಡೆ ಬಟ್ಟೆ ಲಂಗ ಕೊಡಿಸ್ತೀನಿ, ಯಾಕೆಂದ್ರೆ ಅದು ಹರಿಯೋದಿಲ್ಲ ಅಂತ. ಏನ್ ಕುಣಿದ್ರು ನೆಗೆದ್ರು ಹರಿಯೋದಿಲ್ಲ, ಅದು ಕೊಡ್ತೀನಿ. ಅದಕ್ಕೆ ನಾನು ಭಾವನ ಕೈ ಜಡ್ದು ನಾನು ಬರೋದಿಲ್ಲ, ಹೋಗ್ರಿ ನೀವು ಅಂತ ಬಟ್ಟೆ ಕೊಡ್ಸೋದ್ರೆ ನಾನ್ಯಾಕೆ ಬರ್ಬೇಕು, ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತ. ಇಲ್ಲೇ ಹಂಗ್ ಮಾಡ್ಬೇಡ ಬಾ, ಅಯ್ಯ ಬೈತಾರೆ, ನಾವು ಕೊಡಿಸ್ತೀನಿ ಚೀಟಿ ಲಂಗನೆ ಅಂತ ಕರ್ಕೊಂಡ್ ಬಂದು ಒಂದ್ ಲಂಗ ಕೊಡಿಸಿ, ಒಂದು ಲಂಗ ಅಂದ್ರೆ ಫ್ರಾಕ್ ಕೊಡಿಸಿ ಇದನ್ನ ಕೊಟ್ಟು ಕರ್ಕೊಂಡ್ ಬಂದು ಶಾಲೆಗೆ ಬಿಟ್ರು. ಶಾಲೆ ಅಂದ್ರೆ ನನಗೆ ಅದು ಎಷ್ಟು ಅಂದ್ರೂ ಸ್ವರ್ಗ ಸುಖ ಅನ್ನಿಸ್ತದೆ. ಕುಣಿಯೋದು, ಓಡಾಡೋದು, ಆಮೇಲೆ ಮೇಷ್ಟ್ರು ಅಕ್ಷರ ಬರೆಯೋದು ಇದ್ರ ಮೇಲೆ, ಅದನ್ನ ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ಯಾರ್ಯಾರು ಅವಾಗೆಲ್ಲ ಅಕ್ಷರನ ಇದ್ರ ಮೇಲೆ ಬರೆಯೋರು, ಬ್ಲ್ಯಾಕ್ ಬೋರ್ಡ್ ಮೇಲೆ. ನಾವು ಆ ರೀತಿ ಸ್ಲೇಟ್ ಮೇಲೆ ಬರ್ಕೋಬೇಕಾಯ್ತು. ಆಮೇಲೆ ಬರ್ದವರೆಲ್ಲ ತಗೊಂಡಾಗ ಮೇಷ್ಟ್ರಿಗೆ ತೋರಿಸ್ಬೇಕು, ಸರಿ ಬರ್ಕೊಂಡಿದೀವ ಬರಿತಾ ಇದೀವೇನಂತ. ನಾನ್ ತಗೊಂಡಾದ್ರೆ ಅವ್ರ ಬೋರ್ಡಲ್ಲಿ ಏನ್ ಬರ್ದಿದ್ರು ಹಾಗೆ ಅಷ್ಟು ನೀಟಾಗಿ ಅನ್ನೋದು ಬರ್ಕೊಂಡು ಹೋಗಿದ್ದೆ. ನನಗೆ ಆಮೇಲೆ ನೀನ್ ಬೋರ್ಡ್ ಮೇಲೆ ಬರಿ ಅಂತ ಬರೆಸ್ತಾ ಇದ್ರು, ಹಿಂಗ್ ಬರಿಬೇಕು ಅಂತ ಮಕ್ಳಿಗೆಲ್ಲ. ಅವಾಗಿಂದನೂ ಒಂಥರ ನಂದು ಲೀಡರ್ಶಿಪ್ ಶುರು ಆಯ್ತು ಅಂತ ಅನ್ಬಹುದು. ಲೇಡಿ ಲೀಡರ್, ಮಕ್ಕಳ ಲೀಡರ್, ಆಗ ಲೇಡಿ ಲೀಡರ್ ಅಲ್ಲ ಅದ್ರ ಬುನಾದಿ, ಲೇಡಿ ಲೀಡರ್ ಬುನಾದಿ ಅಂತ ಹೇಳ್ಬೋದು. ಆಮೇಲೆ ಮಕ್ಕಳನ್ನೆಲ್ಲ ಆಟಕ್ಕೆ ಬಿಡ್ತಿದ್ದೆ. ಅವ್ರದ್ದು ಇದಂತಾರಲ್ಲ, ನೀವೇನಂತೀರಿ, ಭತ್ತದ ಗದ್ದೆ ಎಲ್ಲ ತಂದು ಹಾಕ್ತಿವಲ್ಲ, ಕಣ ಅಂತೀವಿ ನಾವೆಲ್ಲ, ಹುಲ್ಲು ಗದ್ದೆ ಕುಯ್ದಿದ್ದು ಬಣವೆ ಅಂತ ಕಟ್ತಾರೆ, ಅಲ್ಲಿ ಜಾಗ ಇರ್ತಿತ್ತು. ಪಾಪ ಮೇಷ್ಟ್ರು ನಿಜವಾಗ್ಲೂ ಹೇಳ್ಬೇಕು, ಒಂದು ಊಟ ಆಗಿ ಒಂದು 3:30-4 ಗಂಟೆಗೆ ಬನ್ನಿ ಮಕ್ಕಳೆಲ್ಲ ನಿಂತ್ಕೊಳ್ಳಿ ಸಾಲಾಗಿ. ಈಗ ನಾ ಹೇಳ್ತೀನಿ, ಒಂದೊಂದು ಕ್ಲಾಸ್ ಮಕ್ಕಳು ಅಲ್ಲಿ ಓಡಬೇಕು, ಅಲ್ಲಿ ಓಡೋಗಿ ಆ ಬೇಲಿಲಿರೋ ಎಲೆ ಕಿತ್ಕೊಂಡ್ಬರ್ಬೇಕು ಅಂತ. ನಾನು 1, 2, 3 ಅಂದ ತಕ್ಷಣ ಓಡಬೇಕು, ಅಲ್ಲಿಂದ ಹೋಗಿ ಎಲೆ ಕಿತ್ಕೊಂಡ್ಬಂದು ನನ್ನ ಕೈಗೆ ಕೊಡಬೇಕು. ಯಾರು ಮೊದಲು ಬರ್ತಾರೆ, ಎರಡನೇರು ಬರ್ತಾರೆ ಅಂತ ಗೊತ್ತಾಗ್ತದೆ ಓಡೋದ್ರಲ್ಲಿ. ಅದು ಹಾಗೆ ನಾನು 1ನೇ ಕ್ಲಾಸ 2ನೇ ಕ್ಲಾಸ ಓಡಿಸ್ದಾಗ ನಾನು ಎಲ್ರಿಗಿಂತ 3 ಮಾರು ದೂರನೇ ಓಡೋಗಿ ಬೇಗ ಕಿತ್ಕೊಬಂದು ಮೇಷ್ಟ್ರ ಕೈ ಕೊಟ್ಕೊಂಡು ನಿಂತ್ಕೊಂಡು ನೋಡೋದು, ಬೇರೆಯವರೆಲ್ಲ ಓಡ್ ಬರೋದು. ಕೆಲವರು ಸ್ಪೀಡಾಗಿ ಬರ್ತೀವಿ ಅಂತ ಮಕ್ಕಳು ಬಿದ್ದೇ ಹೋಗೋವು, ಬಿದ್ದೋಗಿ ಹಿಂಗ್ ಮೊಣಕೈ ಎಲ್ಲ ಉಜ್ಕೊಂಡು ಅಳ್ತಾ ನಿಂತ್ಕೊಳ್ಳೋವು. ಆ ಥರ ಆ ಸ್ಪೋರ್ಟ್ಸ್ ಅಲ್ಲೂ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು. ನಾ ಇನ್ನೊಂದ್ಸರಿ ಓಡ್ಲಾ ಸಾರ್ ಅಂತಿದ್ದೆ. ಅವಾಗ ಇಲ್ಲ ಒಂದೇ ಸರಿ ಓಡೋದು. ಹಾಗೆ ಆಮೇಲೆ ನಂದು 2ನೇ ಕ್ಲಾಸ್ ಅಲ್ಲ ಆಯ್ತು, ಅಷ್ಟು ನಾನು ಚೂಟಿ ಅದೇ ಓದೋದೆಲ್ಲ ಇದು ಮಾಡಿದ್ನಲ್ಲ. ಒಂದ್ ದಿವಸ ಇವ್ರು ಬಂದರು ನಮ್ಮ ಸ್ಕೂಲ್ ಇನ್ಸ್ಪೆಕ್ಷನ್ಗೆ. ಅವಾಗ ಅವ್ರಿಗೇನು ಅಂತಿದ್ರು, ಇವು ಅಂತಿರ್ಲಿಲ್ಲ, BOನೋ ಏನೋ ಹೇಳ್ತಿದ್ರು. ಅವ್ರು ಬಂದಾಗ ಈ ಮಕ್ಕಳೆಲ್ಲ ಇದು ಮಾಡ್ತಾರಲ್ಲ, ಸುಮ್ಮನೆ ಜಸ್ಟ್ ಟೆಸ್ಟ್ ಬಾಯ್ಪಾಠ ಹೇಳ್ಸೋದು ಅಂತ, ಬಾಯ್ಪಾಠ ಹೇಳ್ಸೋದು. ಅದು ಯಾವುದೋ ಒಂದು ಇದನ್ನ ಪದ್ಯ ಹೇಳಕ್ಕೆ ಹೇಳಿದ್ರಪ್ಪ ನನಗೆ. ನಾನು ಬಾಯೇ ಬಿಡ್ಲಿಲ್ಲ, ನನಗೆ ಹೆದರಿಕೆ ಅಂದ್ರೆ ಹೆದರಿಕೆ. ಹೇಳು ಏನಾಗಲ್ಲ, ಹೇಳು ಅನ್ನೋದು ಹೇಳಲೇ ಅಳಕ್ಕೆ ಶುರು ಮಾಡ್ಬಿಟ್ಟೆ. ಅವ್ರು ಹೋಗ್ಲಿ ಬಿಡ್ರಿ ಅಷ್ಟೇ, ಪರವಾಗಿಲ್ಲ. ಮತ್ತೆ ಚುರುಕಂತೀರಲ್ಲ, ಅವಳು ಚುರುಕಂತಿರಲ್ಲ, ಯಾಕೆ ಹೆದರ್ತಾಳೆ ಅಂತ. ಅದೇನೋ ಭಾಳ ಸಂಕೋಚ ಆಗಿದೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಹೋದ್ಮೇಲೆ ಅವ್ರು ಆ ಕಡೆ ಹೋದ್ರೆ ಈ ಕಡೆ ಒಂದು ಹಿಂದ್ಗಡೆ ಕುಂಡಿ ಮೇಲೆ ಹೊಡೆದ್ರು. ಅದೇ ನಾನು ಏಟು ತಿಂದಿದ್ದು ಮೇಷ್ಟ್ರ ಹತ್ರ. ನಂತರ ಯಾವ ಮೇಷ್ಟ್ರ ಹತ್ರ ಏಟು ತಿಂದಿಲ್ಲ ನಾನು. ಆಮೇಲೆ ಅಳ್ತಾನೆ ನಿಂತ್ಕೊಂಡೆ. ನನ್ನ ಹತ್ರ ಅಷ್ಟೊಂದು ನೀನು ಜಬರ್ದಸ್ತಾಗಿ ಓಡಾಡೋದು ಮಾತಾಡೋದೆಲ್ಲ ಮಾಡ್ತೀಯ, ಅವ್ರ ಸ್ಕೂಲ್ ಇನ್ಸ್ಪೆಕ್ಟರ್ ಬಂದಾಗ ಯಾಕೆ ನೀನು ಹೇಳಿದ್ರೆ ಏನಾಗ್ತಿತ್ತು, ನಿಮ್ಗೆ ಅವ್ರು ಶಾಬಾಸ್ ಕೊಡ್ತಿದ್ರಲ್ಲ ಅಂತ.
ಕರೆಕ್ಟ್. ಆಮೇಲೆ ಇಲ್ಲ ಇನ್ಮೇಲೆ ಹೇಳ್ತೀನಿ ಅಂತ. ಆಮೇಲೆ ಅವರು ಒಂದು ಪದ್ಯ ಹೇಳ್ಕೊಟ್ಟಿದ್ರು, ನಮ್ಮ ದೇಶ ಭಾರತ. ಅದು ನಂಗೆ ತುಂಬ ಇಷ್ಟ ಆ ಹಾಡು. ಓ, ಅದು ಎಷ್ಟು ಚೆನ್ನಾಗಿ ಹೇಳ್ತಿದೆ ಅಂದರೆ ಅದು ಸರಿಯಾ ತಪ್ಪ ನಂಗೆ ಗೊತ್ತಿಲ್ಲ. ಭಾರತ ನಮ್ಮ ದೇಶ ಅದರ ಅರಿವು ನನಗಿಲ್ಲ. ಅದ್ರದ್ದು ಇದಿತ್ತಲ್ಲ ಸಾಹಿತ್ಯ, ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಓಕೆ. ಅದು ಜೋರಾಗಿ ನಮ್ಮ ದೇಶ ಭಾರತ ಕೇಳಿರೆಲ್ಲ ಹಿಗ್ಗುತ್ತ, ಹಾಲು ಹರಿವ ದೇಶವೋ ಜೇನು ಸುರಿವ ದೇಶವೋ ನಮ್ಮ ದೇಶ ಭಾರತ. ಅದು ನಿಂಗೆ ರಾಘವ ಹೇಳಕ್ ನಂಗೆ ಬಹಳ ಕೇಳೋದಕ್ಕೆ ಒಂಥರ ರೋಮಾಂಚನ ಅಲ್ವಾ? ಅದು ನೋಡಿ ಅದ್ರ ಸಾಹಿತ್ಯ ಎಷ್ಟು ಚಂದ. ಈಗ ನಮ್ಮ ಕಡೆ ಹಾಲು ಜೇನು ಎಲ್ಲ ನಾವು ನೋಡಿದರೆ, ಯಾಕೆಂದ್ರೆ ಜೇನನ್ನ ನಾವು ಎಲ್ಲ ನಮ್ಮ ಅಯ್ಯ ಆಕ್ಚುಲಿ ಜೇನನ್ನ ಮಡಿಕೆಯಲ್ಲಿ ಕಟ್ಟಿಸ್ತಿದ್ರು. ಅದಕ್ಕೆಲ್ಲ ಜೇನ್ ಮಣ್ಣೆ ಎಲ್ಲ ಸವರಿ ಅಲ್ಲಿ ಗಿಡಗಂಟೆಗಳಿರೋ ಕಡೆ ಇಟ್ರೆ ಜೇನ್ ಕಟ್ಕೊಳ್ತಿತ್ತು. ಓಕೆ. ಅದನ್ನ ರಾತ್ರಿ ಹೋಗಿ ಮುಸ್ಕಾಕೊಂಡು ಹೋಗಿ, ಇದೊಂದು ಇದು ಕಂಬಳಿ ಮುಸ್ಕಾಕೊಂಡು ಹೋಗ್ಬೇಕು, ಅದು ಕಚ್ಚೋದಿಲ್ಲ ಅಂತ. ಅದೆಲ್ಲ ಇದನ್ನ ಹುಳ ಎಲ್ಲ ಕೆಳಗೆ ಬಿಡಿಸಿ, ಅರ್ಥ ಆಯ್ತಾ, ಮಡಿಕೆ ತೆಗೆದು ಅರಿಗಟ್ಟಿರ್ತದೆ ಹೀಗೆ, ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕೊಂಡು ಬಂದು ಮನೇಲಿ ಹಿಂಡೋರು. ಅದನ್ನ ನೋಡಿದ್ದೆ. ಅದಕ್ಕೆ ನನಗೆ ಅದು ಬಹಳ ಇಷ್ಟ ಆಗೋದು ಹಾಡು, ಜೇನು ಹರಿಯುವ ದೇಶವು ಅಂತ. ಎಷ್ಟು ಚಂದ ಅಲ್ಲ ಅದು. ಆ ತರದ್ ಹಾಡುಗಳಾಗಲಿ ಅಥವಾ ಆ ತರದ್ದು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕಷ್ಟ ಈಗ ಅಲ್ವಾ. ಈಗಿನ ಮಕ್ಕಳಿಗೆ ಹಾಡು ಸಾಹಿತ್ಯ ಅದೆಲ್ಲದರ ಟಚ್ಚೆ ಬಿಟ್ಟು ಹೋಗಿದೆ ಅಂತ. ಅದೇ ನಾನು ಹೇಳ್ತೀನಿ, ಇವಾಗ ಏನಾದ್ರೂ ಸ್ವಲ್ಪ ಡ್ರಮ್ ಸೆಟ್ ಮ್ಯೂಸಿಕ್ ಬಂದ್ರೆ ಮಕ್ಕಳು ವಾಲಾಡಕ್ ಶುರು ಮಾಡ್ತಾರೆ, ಮೈ ಶೇಕ್ ಮಾಡ್ತಾರೆ. ನಮಗ ಹಂಗಲ್ಲ, ಅವಾಗ ಹಾವ ಭಾವ ಸಾಹಿತ್ಯ ತುಂಬಾ ಇಷ್ಟ ಅಲ್ವಾ. ಓದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ, ಲೋ ಲೆವೆಲ್ ಇಂದ ಬರುವಂತವ್ರಿಗೆ ಸ್ಪೆಷಲಿ ಅಂತ. ಅದು ನಿಜವಾಗ್ಲೂ ಅದೊಂಥರ ಇನ್ಸ್ಟೆಂಟ್ ಇದ್ದಂಗೆ. ಈ ಫುಡ್ ಕೊಡ್ತಾರಲ್ಲ ಮಕ್ಕಳಿಗೆ, ನ್ಯೂಟ್ರಿಷನ್ ಫುಡ್. ಆ ನ್ಯೂಟ್ರಿಷನ್ ಫುಡ್ ಕೊಟ್ರೆ ಇನ್ಸ್ಟೆಂಟ್ ಆಗಿ ಮಕ್ಕಳ ಬೆಳವಣಿಗೆ ಹೆಂಗಾಗುತ್ತೆ ಹಂಗೆ ಓದು ಮಕ್ಕಳಿಗೆ. ಆಕ್ಚುಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅದು ದೈಹಿಕವಾಗಿ ಮಾನಸಿಕವಾಗಿ ಸಂತೋಷ ಕೊಡ್ತದೆ. ಹೌದು, ನಿಜ. ಮತ್ತೆ ಮೈಂಡಿಗೂ ಒಂದು ಇದಾಗ್ತದಲ್ವಾ. ಹೌದು, ನಾನು ಕಲಿಬೇಕು. ನನಗಂತೂ ಆ ಥರ ಆಗ್ತಿತ್ತು, ಕಲಿಬೇಕು ಎಲ್ರಿಗಿಂತ. ನಾ ಚೆನ್ನಾಗಿ ಬರೀ ಅಕ್ಷರ ದುಂಡಗಂದ್ರೆ ದುಂಡಗ್ ನನ್ನದು. ಓಕೆ. ಏನೇ ಕೊಟ್ರು ನನಗೆ ಎಷ್ಟು 7 ಮಾರ್ಕ್ಸ್ ಇದ್ರೆ 7ಕ್ಕೆ 7. ಇದೆಲ್ಲ ಇರುತ್ತಲ್ಲ, ಅದೇನು ಏನೋ ಹೇಳ್ತೀರಪ್ಪ ಅದಕ್ಕೆ, ಒಂದು ಪದ್ಯ ಬರೆಯಕ್ಕೆ ಹೇಳಿದ್ರೆ ಆಸ್ ಇಟ್ ಈಸ್ ಬರಿಬೇಕಾಗಿತ್ತು. ಕಾಮ ಎಲ್ಲಿ ಬರುತ್ತೆ, ಫುಲ್ ಸ್ಟಾಪ್ ಬರುತ್ತೆ, ಹಾಗೆ. ಇನ್ನೊಂದು ಬಾಯ್ಪಾಠ ಅಂದ್ರೆ ಪದ್ಯ ಕಲ್ತು ಹೇಳ್ಬೇಕಾಯ್ತು ಬಾಯಿಲಿ. 2 ತರದ ಪರೀಕ್ಷೆ ಇರ್ತಿತ್ತು, ಮೌಖಿಕ ಅಂತಿಲ್ಲ, ಬಾಯ್ಪಾಠ ಅಂತ. ಆ ತರ. ಈಗ ರೀಸೆಂಟ್ಲಿ ನನಗೆ ಬೆಳಿಗ್ಗೆ ಒಂದು ಸ್ಟೋರಿ ಹೇಳ್ತಾ ಇದ್ರಿ, ಮಕ್ಕಳಿಗೆ ಗಣಪತಿ ಮುಂದೆ ನಿಲ್ಸಿ ಪ್ರಮಾಣ ಮಾಡಿಸಿದ್ದೆ ಅಂತ. ಏನದು ಇನ್ಸಿಡೆಂಟ್ ಅಂತ? ಅಲ್ಲ, ನನಗೆ ಗಣಪತಿ ಪೂಜೆ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೆ. ನಂಗೆ ತುಂಬಾ ಇಲ್ಲಿ ಖುಷಿಯಾಗಿದೆ. ಈ ಅದು ಮೈಲಿ ಮನೆ ಅಂತ, ಚಿಕ್ಕಮಗಳೂರು ಹತ್ರ ಮೈಲಿ ಮನೆ ಪಂಚಾಯಿತಿ ವ್ಯಾಪ್ತಿ ಒಂದು ಹೈಯರ್ ಪ್ರೈಮರಿ ಸ್ಕೂಲು. ಕರೆಕ್ಟ್. ಅದ್ರ ಆವರಣದಲ್ಲಿ ಇಟ್ಟಿದ್ರು. ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲಾ ಕಡೆ ಗಣಪತಿ ಇಡ್ತಾರೆ ನಮ್ಮ ಹಳ್ಳಿಲಿ. ಈಗ ಮೇಲೆ ವರ್ಗದವರು ಸ್ವಲ್ಪ ಬಿಟ್ಟಿದ್ದಾರೆ, ಊರೊಂದು ಗಣಪತಿ ಬಿಟ್ರೆ. ಇಲ್ಲಿ ಕೇರಿಲಿ ಗಣಪತಿ ಇಡ್ತಾರೆ. ಆಮೇಲೆ ಸ್ಕೂಲ್ಗಳಲ್ಲಿ ಇಡ್ತಾರೆ. ಆ ಮಕ್ಕಳಿಗೆಲ್ಲ ಸಡಗರ ಗಣಪತಿ ಇಡೋದು ಅಂದ್ರೆ. ಹೌದು, ಸಡಗರ. ಗಣಪತಿ ಇಟ್ಟಾಗ ಇದೆಲ್ಲ ಕೊಡ್ತಾರಲ್ಲ, ಹುಸ್ಲಿ, ಕಡ್ಲೆಕಾಳು ಹುಸ್ಲಿ, ಹೆಸರು ಕಾಳು ಹುಸ್ಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕಡ್ಲೆ ಹಿಟ್ಟು ಸಕ್ಕರೆ ಇದೆಯಲ್ಲ, ಅದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದ ಕರೆದಿದ್ರು. ನಾನು ಆ ಸ್ಕೂಲ್ ನಾನೇ ಅಪ್ಗ್ರೇಡ್ ಮಾಡಿಸ್ಕೊಟ್ಟಿದ್ದೆ. ಸ್ಕೂಲು ಹೈಸ್ಕೂಲ್ ಮಾಡಿಸಿದ್ದೆ. ಆಮೇಲೆ ಅದು ಜೂನಿಯರ್ ಕಾಲೇಜು ಆಗಿತ್ತು ಮೈಲಿ ಮನೆ. ಅಲ್ಲಿಗೆ ಹೋದೆ. ಮಕ್ಕಳೆಲ್ಲ ಬಂದು ಕೆಳಗಡೆ ಇದ್ರಲ್ಲಿ ಕೂತಿದ್ರು, ಸ್ವಲ್ಪ ಎತ್ತರವಾದ ಕಡೆ ಡಯಾಸ್. ಮೇಲಿಂದ ಕೂತ್ ನೋಡಿದ್ರೆ ಇವು ಒಬ್ರಿಗೊಬ್ರು ಅವನ್ ತಿವಿ ಇವನ್ ತಿವಿ, ಅವನ್ ಚಿವುಟು, ಅವ್ನು ಹಿಂಗೆ ಮಾಡ್ತಾ ಇದ್ವು. ಮಕ್ಕಳೆಲ್ಲ ಸುಮ್ಮನೆ ಕೂತ್ಕೊಳ್ಬೇಕು. ಗಣಪತಿ ಇಟ್ಟು ಗಣಪತಿ ಹತ್ರ ಮಕ್ಳು ಏನು ಕೇಳ್ಬೇಕು ಹೇಳ್ರಿ ನೋಡೋಣ.
ಗಣಪತಿ ನನಗೆ ಒಳ್ಳೇದ್ ಮಾಡಿ ನಾನು ಚೆನ್ನಾಗಿ ಓದಂಗ್ ಮಾಡಪ್ಪ ಅಂತ ಬೇಡಬೇಕು. ಗಣಪತಿ ವಿದ್ಯೆ ಗಣಪತಿ ಅಂತ ಅಲ್ವಾ? ಹೌದು. ಹಾಗಾಗಿ ನೀವು ಅದನ್ನ ಕೇಳೋದ್ ಬದಲು ಒಬ್ಬನಿಗೊಬ್ಬನು ಚುಚ್ಕೊಂಡು ತಿವ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಎಲ್ಲ ಮೇಲ್ ಬನ್ರಿ ಅಂದೆ, ಕರೆದೆ, ಬಂದ್ರು. ಮತ್ತೆ ಈಗ ಎಲ್ಲ ಗಣಪತಿ ಕೈ ಮುಕ್ಕೊಂಡು ಗಣಪತಿ ಕೇಳಬೇಕು ಎಲ್ಲರೂ. ಗಣಪತಿ ಮುಂದೆ ನೀವು ಈಗ ಪ್ರಮಾಣ ಮಾಡಬೇಕು. ಈಗ ದೇವ್ರ ಮುಂದೆ ನಾವೆಲ್ಲ ಪೂಜೆ ಮಾಡಿ ದೊಡ್ಡವರೆಲ್ಲ ಕೇಳಲ್ವಾ, ಇವತ್ತು ನಾವು ಪೂಜೆ ಮಾಡಿದೀವಪ್ಪ, ನಮ್ಮ ಮನೆ ಕಷ್ಟ ಎಲ್ಲ ಹೋಗ್ಲಾಡ್ಸು, ನನ್ನ ಮನೆ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ಕೇಳಲ್ವಾ? ಹಂಗೆ ಗಣಪತಿ ಕೇಳ್ರಿ. ಮಕ್ಳೇನ್ ಕೇಳ್ಬೇಕೀಗ? ವಿದ್ಯೆ ಕೇಳ್ಬೇಕಲ್ಲ, ಕೇಳ್ಬೇಕು. ಎಲ್ಲ ಗಣಪತಿ ಕೇಳ್ಬೇಕು. ಹೇಳ್ರಿ ನೋಡೋಣ. ಗಣಪತಿ ನಮ್ಗೆಲ್ಲ ಚೆನ್ನಾಗಿ ವಿದ್ಯೆ ಬರೋ ಹಾಗೆ ಆಶೀರ್ವಾದ ಮಾಡು. ನಾವು ಓದಿ ದೊಡ್ಡವರಾದ್ಮೇಲೆ DC ಆಗ್ಬೇಕು, SP ಆಗ್ಬೇಕು, ಲಾಯರ್ ಆಗ್ಬೇಕು, ಟೀಚರ್ ಆಗ್ಬೇಕು ಅಂತ ಹೇಳಿ ನಿಮ್ ಮನ್ಸಲ್ಲಿ ಏನಿದೆ, ಆಗ್ಬೇಕು ಅಂತೀರ ಅದನ್ನೆಲ್ಲ ಕೇಳ್ಕೊಳ್ಳಿ. ಇಲ್ಲಿ ದೇವ್ರ ಮುಂದೆ ಸುಳ್ಳು ಹೇಳಂಗಿಲ್ಲ. ದೇವ್ರ ಮುಂದೆ ಸುಳ್ಳು ಹೇಳಿದ್ರೆ ಶಾಪ ಆಗ್ತದೆ. ಹೌದಾ? ಅದಕ್ಕೆ ಮಕ್ಕಳಿಗೆ ಒಂದು ಇದಿರ್ಲಿ ಅಂತ ಶಾಪ ಆಗ್ತದೆ. ಅದರಿಂದ ದೇವ್ರಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಎಲ್ಲ ಕೇಳಿ ಆಯ್ತು. ಆಮೇಲೆ ಎಲ್ಲ ತಿರುಗಿ ನಿಂತ್ಕೊಳ್ಳಿ ಆ ಕಡೆ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಹೇಳಿದೆ ನಾನು, ಇವಾಗ ಪ್ರತಿಯೊಬ್ರು ಹೇಳ್ಬೇಕು ಮನಸ್ಸಲ್ಲಿ ಏನೇನು ದೇವ್ರ ಹತ್ರ ಬೇಡಿದ್ದೀರಾ ಅಂತ ಹೇಳ್ಬೇಕು, ಏನಾಗಬೇಕು ಅಂತ ಕೇಳ್ಕೊಂಡಿರಿ ಅಂತ. ಅವಾಗ ಎಲ್ಲರೂ ನಾನು ಪೊಲೀಸು ಅಂತ 2-3 ಹೇಳಿದ್ರು. ಒಂದು ಹುಡುಗಿ ನಾ ಡಾಕ್ಟರ್ ಆಗ್ತೀನಿ ಅಂತ, ಎಲ್ಲ ಪ್ರೈಮರಿ ಮಕ್ಕಳು, ಮಿಡ್ಲ್ ಸ್ಕೂಲ್ ಮಕ್ಕಳು. ಒಂದು ಹುಡುಗ ನಾನು ಮಿಲ್ಟ್ರಿ ಅಂದ. ಮಿಲ್ಟ್ರಿ ಅಂದ್ರೆ ಏನ? ಮಿಲ್ಟ್ರಿ ಕ್ಯಾಪ್ಟನ್ ಆಗ್ತೀನಿ ಅಂತ, ದೇಶ ಕಾಯೋದು. ಬೇರೆ ದೇಶದವ್ರು ನಮ್ಮ ದೇಶದ ಒಳಗೆ ಬರಬಾರ್ದು ಅಂತ ದೇಶದ ಸೈನಿಕನಾಗಿ ಕಾಯೋದು. ಆ ಸೈನಿಕರನ್ನೆಲ್ಲ ನೋಡ್ಕೊಳ್ಳೋರ್ನ ಏನಂತಾರೆ? ಕ್ಯಾಪ್ಟನ್ ಅಂತಾರೆ, ಲೀಡರು. ಕ್ಯಾಪ್ಟನ್ ಆಗ್ತೀನಿ ಅಂತೇಳ. ಅದೇನಾಗಿದೆ, ಆ ಊರ್ನ ಒಬ್ಬ ಆವಾಗ ಇದಕ್ಕೆ ಹೋಗ್ದವನು ಆರ್ಮಿಲಿ ಇದ್ದವನು ಬಂದಿದ್ದ, ಅವನು ವೇದಿಕೆ ಮೇಲಿದ್ದ. ಅವನಿಗೆ ನಾ ಹೇಳಿದೆ, ನೋಡ್ ನೀನ್ ಸ್ಫೂರ್ತಿ, ನಿನ್ನ ನೋಡಿ ಎಲ್ಲರೂ ಆರ್ಮಿ ಅಂತಾರಲ್ಲಪ್ಪ ಅಂದೆ ನಾನು. ಇನ್ನೊಬ್ಬ ನಾನು ಲಾಯರ್ ಅಂದ. ಹಿಂಗೆ ಹಾಗೆ ಮಕ್ಕಳಿಗೆ ನಾವು ಒಂದು ಮೋಟಿವೇಶನ್ ಆಗಬೇಕು. ಯಾವುದೇ ಒಂದು ಸಂದರ್ಭ ಸನ್ನಿವೇಶ ಆದ್ರೂ ಕೂಡ ಆ ಸಂದರ್ಭದ ಮಹತ್ವನೇ ಗೊತ್ತಾಗದಿದ್ರೆ ಮಕ್ಕಳು ಎರ್ರಬಿರಿಯಾಗಿ ನಡ್ಕೊಳ್ತಾ ಇರ್ತಾರೆ, ಓಡಾಡ್ತಿರ್ತಾರೆ, ಕುಣಿತಿರ್ತಾರೆ, ಅವ್ರ ತಲೆಗೆ ಏನು ಹೋಗೋದೇ ಇಲ್ಲ. ನಾನು ಆಮೇಲೆ ದೊಡ್ಡವ್ರು ಕೂತಾರೆ, ಮಕ್ಳು ನೋಡಿದ್ರೆ ಕನಸು ಹೆಂಗಿದೆ, ನೀವು ಮಕ್ಳ ಬಗ್ಗೆ ಕನಸು ಕಟ್ಟಿದ್ದೀರಾ? ಹೌದು. ಮಕ್ಕಳನ್ನೀಗ ಏನು ನಿಮ್ಮ ತಲೆಯಲ್ಲಿದೆ ಅಂದ್ರೆ ನನ್ನ ಮಗ ಚೆನ್ನಾಗಿ ಊಟ ತಿನ್ಬೇಕಪ್ಪ, ಗಟ್ಟಿಮುಟ್ಟಾಗಿ ಬೆಳಿಬೇಕಪ್ಪ ಅನ್ನೋದು ಅಷ್ಟೇ ಇದೆ. ನನ್ನ ಮಗ ಒಬ್ಬ ಇಲ್ಲಿ SP ಆಗಿ ಬರಬೇಕು, DC ಆಗಿ ಬರಬೇಕು, ತಹಶೀಲ್ದಾರ್ ಆಗ್ಬೇಕು ಅನ್ನೋದು ಯಾರ್ದಾರ ತಲೆಯಲ್ಲಿ ಇದೆಯಮ್ಮ ಅಂದೆ. ಇಲ್ಲ 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 ಅಂತ ಹಿಂಗೆ ಕತ್ತಲ್ಲಾಡ್ಸೋದು. ಈಗ ಇಲ್ಲಿ ಮಕ್ಳ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಯ್ತಲ್ಲ, ಇನ್ಮೇಲೆ ಅದನ್ನ ಚೆನ್ನಾಗಿ ಅದೇ ಊಟ ಮಾಡಿಸೋದಿಗೆ, ತಿನ್ನಿಸೋತಿಗೆ, ಉಣಿಸೋತಿಗೆ ಮಗ ಚೆನ್ನಾಗಿ ಓದಬೇಕಪ್ಪ, ಬೇಗ ಓದಿ ದೊಡ್ಡವನಾಗಿ ನಾನು ಕಣ್ಣು ಮುಚ್ಚೋದ್ರೊಳಗೆ ನೀನು SP ಆಗಬೇಕು, DC ಆಗಬೇಕು, ತಹಶೀಲ್ದಾರ್ ಏನಿಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಬಾ, ತಹಶೀಲ್ದಾರ್ ಆಗು ಅಂತ ಹೇಳಕ್ಕೆ ಏನಾಗಲ್ಲ, ಕಷ್ಟ ನೋಡಿ. ಆಗ ತಿಳುವಳಿಕೆಲ್ದ ಹೆಂಗಸು ಬಹಳ ವರ್ಷದ ಹಿಂದೆ ಮಗುಗೆ ಅನ್ನ ತಿನ್ನಿಸ್ತಾ ಹೇಳಿತ್ತಂತೆ, ಅದೊಂದು ಆಚಾರದಲ್ಲಿ ಅರಸನಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಚಾರ ವಿಚಾರದಲ್ಲಿ ಅರಸನಂಗಾರು ಇರ್ಬೇಕು, ಮಾತಿನಲ್ಲಿ ಚೂಡಾಮಣಿ ತರ ಪಟ 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 ಅಂತ ಹೇಳಿ ಮಾತಾಡೋದು, ಸ್ಫಟಿಕದಂತ ಇರ್ಬೇಕು. ಹಂಗೆ ಜಗತ್ತಿಗೆ ಜ್ಯೋತಿ ಆಗು ಅಂದ್ರೆ ಏನರ್ಥ? ಕರೆಕ್ಟ್. ಹೌದು. ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಒಳ್ಳೇದ್ ಮಾಡಿದ್ರೆ ಅವ್ನು ಜ್ಯೋತಿ ಆಗ್ತಾನೆ. ಹೌದು ಅಲ್ವಾ? ಅರ್ಥ ಆಯ್ತಮ್ಮ ಎಲ್ಲರಿಗೂ? ಇದಿರ್ಬೇಕು. ಅದು ಬಿಟ್ಟು ಪಿಜ್ಜಾ ಕೊಡ್ಸು, ಅದು ಕೊಡ್ಸು, ಇದು ತಿನ್ಸು, TV ನೋಡು, ಅಲ್ಜಿಗಿ ಇಲ್ಜಿಗಿ ಅದಲ್ಲ ಅಂತ ಹೇಳಿದೆ. ಆಮೇಲೆ ಎಲ್ಲರೂ ಖುಷಿ ಪಟ್ಕೊಂಡ್ರು ಒಂಥರ. ವಾವ್ ಮೇಡಮ್, ನಿಮ್ಮ ಫಸ್ಟ್ ಎಲೆಕ್ಷನ್ 1978, ಆಗ ತುಂಬ ದೊಡ್ಡ ಲೀಡಲ್ಲಿ ಗೆಲ್ತೀರಿ, 15,000ಕ್ಕೂ ಹೆಚ್ಚು ಲೀಡಲ್ಲಿ ಜನ ಗೆಲ್ಲಿಸ್ತಾರೆ. ಆಗ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಲೆಕ್ಷನ್ದು? ಅದು ನನಗೆ ಫಸ್ಟ್ ಎಲೆಕ್ಷನು ಅಳಬೇಕೋ ನಗಬೇಕೋ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದರ ಒಂದು ಏನು ಮಜಾ ಅಂತಾರಲ್ಲ, ಅಥವಾ ಅದರ ಏನು ಖುಷಿ, ಅದೇನು ನನಗೆ ಗೊತ್ತೇ ಆಗಲಿಲ್ಲ. ಓಕೆ. ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟವಾಗಿ ರಾಜಕಾರಣಕ್ಕೆ ಬರಲೇ ಇಲ್ಲ, ಕಷ್ಟವಾಗಿ ನನಗೆ ಬೇಕಿಲ್ಲ ಅಂತ ಬಂದವಳು ನಾನು.
ಹೇಗೆ ಹೇಗೆ ಎಂಟ್ರಿ ಆಗಿದ್ದು ಹೇಗೆ? ಎಂಟ್ರಿ ಆಗಿದ್ದು ಒಂದು ಆಕಸ್ಮಿಕ. ನಾನು ಓಕೆ. ಆಕ್ಚುಲಿ ನಾನು ಹೇಳಿದ್ನಲ್ಲ, ನಮ್ಮೂರು ಒಂದು ದ್ವೀಪದಲ್ಲಿತ್ತು. ಅಲ್ಲಿ ಓದ್ಲಿಕ್ಕೆ ನನ್ಗೆ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ. ಹೌದು. ಇಲ್ಲಿ ದಾರದಳ್ಳಿಗೆ ಮಿಡ್ಲ್ ಸ್ಕೂಲ್ ಹೋಗೋಕೆ ನಮ್ಮ ಅಪ್ಪ ಕಳಿಸ್ತಿರ್ಲಿಲ್ಲ. ಎಲ್ಲಿ ಏನ್ ಮಾಡೋದು? ನನ್ನ ಅದೃಷ್ಟ ಅನ್ನೋ ಹಾಗೆ ಒಬ್ರು ಮೇಷ್ಟ್ರು ಬಂದ್ರು ಬೇರೆಯವರು, ಇಲ್ಲಿ ತುಮಕೂರಿಂದ ತಿಪ್ಸಂದ್ರದಿಂದ ಒಬ್ರು ತಿಮ್ ಶೆಟ್ಟಿ ಅಂತ. ಓಕೆ. ಅವರು, ನಾನು 4ನೇ ಕ್ಲಾಸ್ ಪಾಸ್ ಆದೆ. ಅದೇ ನಾ ಹೇಳಿದ್ನಲ್ಲ, 2ನೇ ಕ್ಲಾಸಿಂದ ನಾನು 4ನೇ ಕ್ಲಾಸಿಗೆ ಅವಾಗ ಡಬಲ್ ಪ್ರಮೋಷನ್ ಅಂತ, ಮಕ್ಕಳಿಗೆ ಯಾರು ಚುರುಕಾಗಿರ್ತಾರೆ ಅವ್ರಿಗೆ ಡಬಲ್ ಪ್ರಮೋಷನ್ ಅಂತ ಕೊಡ್ತಾ ಇದ್ರು. 2ನೇ ಕ್ಲಾಸಿಂದ ನಾನು 4ನೇ ಕ್ಲಾಸಿಗೆ ಜಂಪ್ ಮಾಡಿದ್ರು. ನಾನು ಸ್ವಲ್ಪ ದೊಡ್ಡೋಳು ಇದ್ದೆ ಅನಿಸ್ತದೆ ಅವಾಗ. ಆಮೇಲೆ ಬೇರೆ ಮಕ್ಕಳಿಗಿಂತ ಅವರು ನನಗೆ ಹೇಳಿದ, ನಮ್ಮ ತಂದೆ ಕರೆಸಿ, ತುಂಬ ಚೆನ್ನಾಗಿ ಓದ್ತಾಳೆ ಮಗಳನ್ನ, ನಿಲ್ಲಿಸ್ಬೇಡಿ, ಮುಂದೆ ಕಳಿಸ್ಬೇಕು, ಮೂಡಿಗೆರೆ ಕಳಿಸಿ ಅಂತ. ಇಲ್ಲ ಆಗಲ್ಲ, ದಿನ ಒಬ್ಳು ಹೆಣ್ಮಗಳು ನಾವು ಅಲ್ಲಿ ನಡ್ಕೊಂಡು ಹೋಗಿ ಕಳಿಸಿ ಆಗೋದಿಲ್ಲ. ಅದಂದ್ರೆ ಚಿಕ್ಕಮಂಗ್ಳೂರಿನಲ್ಲೊಂದು ನಿಮ್ಮ ಜಾತಿಯವ್ರಿಗೊಂದು ಹಾಸ್ಟೆಲ್ ಇದೆ ಸಮಾಜ ಕಲ್ಯಾಣ ಇಲಾಖೆಯಿಂದ, ಅಲ್ಲಿಗೆ ಸೇರಿಸಿ ಅಂತ. ನಮ್ಮ ಅಪ್ಪನಿಗೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಏನು ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲಿ ಒಬ್ಬರು ಬಿಳಿಯಪ್ಪ ಅಂತ ಹೇಳಿ ತಾಲೂಕು ಆಫೀಸಲ್ಲಿ ಕ್ಲರ್ಕ್ ಆಗಿರ್ತಾರೆ, ಫಸ್ಟ್ ಡಿವಿಷನ್. ಅದು ಫಸ್ಟ್ ಎಂಪ್ಲಾಯಿ ಅನ್ಬೇಕು, ನಾ ದಲಿತರ ಪೈಕಿ ಮೂಡಿಗೆರೆಯಲ್ಲಿ ಎಂಪ್ಲಾಯ್ ಆಗಿದ್ದು HP ಬಿಳಿಯಪ್ಪ ಅಂತ. ಅವ್ರ ಹತ್ರ ಹೋಗಿ ಹೇಳ್ತಾರೆ, ಹೌದಾ ಒಳ್ಳೆಯದೇ, ಸಂತೋಷದ ವಿಷಯ ಅಂತ. ಆದರೆ ಒಬ್ಬಳನ್ನೇ ಕಳಿಸ್ಲಿಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಿಲ್ಲ ಅಂತಾರೆ. ಆಮೇಲೆ ನಮ್ಮ ನೆಂಟರು ಹುಡುಗಿ ಇನ್ನೊಬ್ಳಿದ್ದಾಳೆ ಇಲ್ಲೇ ಬಿದಿರಳ್ಳಿ ಅಂತ, ಆ ಹುಡುಗಿನ ಕಳಿಸ್ತಾರ ಕೇಳ್ತೀನಿ ಅಂತ ಹೇಳಿ, ನಮ್ಮ ರಿಲೇಟಿವ್ ಹುಡುಗಿ ಸೀತಮ್ಮ ಅನ್ನೋಳನ್ನ, ಅವ್ರ ತಂದೆ ಹೆಸರು ಭೈರಪ್ಪ ಅಂತ, ಅವ್ರಿಗೆ ಮಾತಾಡಿ ನಮ್ಮಿಬ್ಬರನ್ನ ಜೊತೆ ಮಾಡಿ ಇವರಿಬ್ಬರನ್ನು ಸೇರಿಸಿ ಅಂತ ಹೇಳ್ತಾರೆ. ಅವಾಗ ಬಿಳಿಯಪ್ಪ ತಗೊಂಡೋಗಿ ನನ್ನ ಹಾಸ್ಟೆಲ್ಗೆ, ಚಿಕ್ಕಮಂಗ್ಳೂರು ಹಾಸ್ಟೆಲ್ಗೆ ಬಿಡ್ತಾರೆ. ಅರ್ಥ ಆಯ್ತಾ? ಅಲ್ಲಿಂದ ನಾನು ಅಲ್ಲೂ ಅಷ್ಟೇ, ಆಟ, ಕುಣಿತ, ಓಟ ಎಲ್ಲದರಲ್ಲೂ ನಾನೇ ಫಸ್ಟ್. ಗೌರ್ಮೆಂಟ್ ಮಿಡ್ಲ್ ಸ್ಕೂಲು ಚಿಕ್ಕಮಂಗ್ಳೂರಿನಲ್ಲಿ. ಆಮೇಲೆ ಹೈಸ್ಕೂಲ್ ಎಲ್ಲಿ ಸೇರೋದು, ಅಲ್ಲಿದ್ದು ಕಂಬೈನ್ಡ್ ಸ್ಕೂಲು, ಬಾಯ್ಸ್ ಅಂಡ್ ಗರ್ಲ್ಸ್. ಅಲ್ಲಿ ಹೋಗ್ಲಿಕ್ಕೆ ನಮ್ಮ ಅಪ್ಪನಿಗೆ ಸೇರಿಸ್ಲಿಕ್ಕೆ ಇಷ್ಟ ಆಗಲಿಲ್ಲ. ಅಲ್ಲಿ ಇನ್ನೊಬ್ರು ಟೀಚರ್ ಇದ್ರು ನಮ್ಮ ಊರಿಂದ, ಅಲ್ಲೇ ಆ ಮಿಡ್ಲ್ ಸ್ಕೂಲಲ್ಲಿ, ತಂಗಮ್ಮ ಅಂತ. ಅವ್ರು ಸ್ವಲ್ಪ ನಮ್ಮ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಿದ್ರು. ಅವಾಗ ನಾವು 7th ಸ್ಟ್ಯಾಂಡರ್ಡ್ ಎಕ್ಸಾಮ್, ನಮಗೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್, ಕ್ಲಾಸ್ ಎಕ್ಸಾಮ್ ಅಲ್ಲ. ಆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಲ್ಲಿ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೆ. ಅದಕ್ಕೆ ಅವರು, ನಿಮ್ಮ ಐನ್ ಕರ್ಕಬ ಅಂತಾನೆ, ಐನ್ ಕರ್ಕೊಂಡು ಬರ್ಬೇಕು ಕಣೆ ಅಂದರು. ಆಯಿತು ಅಂದೆ. ನಮ್ಮ ತಂದೆ ಕರೆಸಿ, ಅವಳು ತುಂಬ ಚೆನ್ನಾಗಿ ಓದ್ತಾಳೆ, ಮತ್ತು ಆಟದಲ್ಲಿ ಮುಂದಿದ್ದಾಳೆ, ಅವಳನ್ನು ನಿಲ್ಲಿಸ್ಬೇಡ, ಹೈಸ್ಕೂಲಿಗೆ ಸೇರಿಸು. ಎಲ್ಲಿಗೆ ಸೇರಿಸೋದು? ಅಲ್ಲಿ ಒಂದು MES ಗರ್ಲ್ಸ್ ಹೈಸ್ಕೂಲು, ಅಲ್ಲಿಗೆ ಸೇರಿಸ್ಬೇಕು. ಅದು ಫೀಸ್ ಕಟ್ಟಬೇಕು, ಅದೆಲ್ಲ ಕಷ್ಟ ಅಲ್ಲ ಅಂತ ನಮ್ಮ ತಂದೆ ಯೋಚನೆ ಮಾಡ್ತಾರೆ. ಏನಾಗಲ್ಲ, ನೀ ಸೇರಿಸು, ಅಲ್ಲಿ ಅವ್ರಿಗೆ ಹೇಳೋಣ ಅಂತ ಹೇಳಿ ಮಲ್ನಾಡ್ ಎಜುಕೇಷನ್ ಸೊಸೈಟಿಗೆ ನನ್ನನ್ನು ಹೈಸ್ಕೂಲಿಗೆ ಸೇರಿಸ್ತಾರೆ. ಹೈಸ್ಕೂಲಿಗೆ ಸೇರಿಸಿದಾಗ ಅಷ್ಟೊತ್ತಿಗೆ ನಮ್ಮ ಅಣ್ಣ ನನ್ನ ಹಿಂದೆನೇ ಬೆಳ್ಕೊಂಡು ಬಂದಿರ್ತಾನೆ. ಅವನಿಗೆ ಸ್ವಲ್ಪ ನಮ್ಮ ತಂದೆಗಿಂತ ಈ ಜಗತ್ತಿನ ಅರಿವು ಬಂದಿರ್ತದೆ. ಅವನು ತುಂಬ ಸಿನಿಮಾ ನೋಡ್ತಿದ್ದ. ಈ MGR ಸಿನಿಮಾ ಅಂದ್ರೆ ಅವ್ನು ಹುಚ್ಚು. ರಾತ್ರಿ ಎಲ್ಲ ಇದು ನೋಡ್ಕೊಳಕ್ ಹೋಗೋದು, ಟೆಂಟಲ್ಲಿ ನೋಡೋದು. ಅವಾಗೆಲ್ಲ ಟೆಂಟಲ್ಲಿ ಸಿನಿಮಾ ನೋಡ್ಕೊಂಡು ಬರ್ತಿದ್ದ. MG ರಾಮಚಂದ್ರನಂಗೆ ಎಲ್ಲ ಅಲ್ಲೊಂದಷ್ಟು ಹುಡುಗರೆಲ್ಲ ಸೇರ್ಕೊಂಡು ಆ ಸ್ಟೈಲು ಅವ್ರದ್ದೆಲ್ಲ, ಹೇರ್ ಸ್ಟೈಲು ಅದೆಲ್ಲ ಹಂಗೆ. ಆ ತಮಿಳು ಹಾಡುಗಳೇ ಹೇಳ್ತಿದ್ರು. ಅವು ಯಾವ ಹಾಡುಗಳು, ತುಂಬ ಒಳ್ಳೆ ಹಾಡುಗಳು ಹೇಳ್ತಾ ಇದ್ರು ಅವರು. ಅವನು ನನ್ನನ್ನು ಚಿಕ್ಕಮಗಳೂರು ಹಾಸ್ಟೆಲ್ಗೆ ಸೇರಿಸಿದ ಅವರೇ ಬಿಳಿಯಪ್ಪ ಅಂತ. ನಮ್ಮ ತಂದೆ ಏನು ಬಂದಿರಲಿಲ್ಲ, ಅವ್ರು ಹಿಂದೆ ಹೋದರು. ನಾವು ಅಲ್ಲಿಂದ ಹೈಸ್ಕೂಲಿಗೆ ನಮ್ಮ ಅಣ್ಣ ಬಂದು ಸೇರಿಸ್ತಾನೆ. ಅಲ್ಲಿ ಹಾಸ್ಟೆಲಲ್ಲಿ ನಾನೇ ಮುಂದಿದ್ದೆ, ಓದೋದ್ರಲ್ಲಿ ನಾನೇ ಮುಂದೆ. ಹೈಸ್ಕೂಲಲ್ಲೂ ಅಷ್ಟೇ, ಟೀಚರ್ಸ್ ತುಂಬ ಒಳ್ಳೆಯವರು. ನನ್ನ ಕ್ಲಾಸ್ ಟೀಚರು ಸಿಸಿಲಿಯಾ ಡಿಸೋಜಾ ಅಂತ ಹೇಳಿ, ತುಂಬ ಒಳ್ಳೆ ಟೀಚರು. ಅವಾಗ ಎಷ್ಟು, 5 ರೂಪಾಯಿ 10 ರೂಪಾಯಿ ಫೀಸು. 62, 63 ಅನ್ನಿಸ್ತದೆ ಹೈಸ್ಕೂಲ್. ಆಗ ಎಷ್ಟೋ ಸಾರಿ ನಮ್ಮ ತಂದೆ ಫೀಸ್ ತಂದು ಕಟ್ತಿರ್ಲಿಲ್ಲ. ಅವಾಗ ನಮ್ಮ ಅಣ್ಣನೇ ಬಂದು ಹೇಳಿ ಹೋಗ್ತಿದ್ದ ಆ ಟೀಚರ್ ಹತ್ರ. ಆ ಟೀಚರ್ ನಂದು 2-3 ತಿಂಗಳ
ಇದನ್ನು ಅವರೇ ಕಟ್ಟಿರ್ತಿದ್ರು. ಸಿಸಿಲಿಯಾ ಡಿಸೋಜಾ, ಶಿ ಈಸ್ ನೋ ಮೋರ್. ಅಲ್ಲಿ ನಾನು ಸ್ಪೋರ್ಟ್ಸಲ್ಲೂ ಅಷ್ಟೇ, ನಮ್ಮ ಸ್ಕೂಲಲ್ಲಿ ನಾನೇ ಒಳ್ಳೆ ಪ್ಲೇಯರು. ನಾಗೇಂದ್ರ ಮೇಷ್ಟ್ರ ಅಂತ PT ಟೀಚರು, ಓಕೆ. ಅವರು ಚೆನ್ನಾಗಿ ನನಗೆ ಹೇಳ್ಕೊಟ್ರು. ನಾನು ಎಲ್ಲರೂ ಏನೇನು ಮಾಡ್ತಾರೆ ಅನ್ನೋದನ್ನು ವಾಚ್ ಮಾಡೋದು ಜಾಸ್ತಿ. ಅವರು ದಸರಾ ಸ್ಪೋರ್ಟ್ಸ್ ಮೀಟಿಗೆಲ್ಲ ತಯಾರಿ ಮಾಡ್ತಿದ್ರು. ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ಶಾರ್ಟ್ ಪುಟ್ ಒಬ್ಳು ಶಹನಾಜ್ ಬೇಗಮ್ ಅಂತ ಎತ್ತರವಾಗಿದ್ಲು. ಅವಳು ಸುಮ್ಮನೆ ಹಿಂಗೆ ಎಸ್ತ್ರ ಅಷ್ಟು ದೂರ ಹೋಗಿ ಬೀಳ್ತಿತ್ತು. ಆದರೆ ಅವಳಿಗೆ ಎಸೆಯೋ ನ್ಯಾಕೆ ಗೊತ್ತಾಗಿರ್ಲಿಲ್ಲ. ಅದು ನನಗೆ ಅವ್ರು ಹೇಳ್ತಾ ಇದ್ರು ಇಲ್ಲಿಂದ ಫೋರ್ಸಲ್ಲಿ ತಳ್ಳಬೇಕು ಅಂತ. ಸುಮ್ಮನೆ ಹಿಂಗೆ ಎಸೆಯೋದು ಬೇರೆ, ಈ ಫೋರ್ಸ್ ಬರಬೇಕು ಇಲ್ಲಿಂದ ಅಂತ. ಹೌದು. 8 ಪೌಂಡ್ ಶಾರ್ಟ್ ಪುಟ್ಟು. ಅವಳಿಗೆ ಅದು ಅರ್ಥನೇ ಆಗ್ತಿಲ್ಲ. ಆದರೂ ಶಾರ್ಟ್ ಪುಟ್ಟಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅವಳೇ ಫಸ್ಟು. ಅದು ನಾನು ನೋಡ್ತಾ ಇದ್ನಲ್ಲ ಅವಳು ಎಸೆಯೋದು, ನನ್ನ ಕಾಲ್ ಹತ್ರ ಬಂದ್ಬಿತ್ತು, ಉರುಳ್ಕೊಂಡು ಬಿದ್ದು. ನಾನು ಅದನ್ನು ತಗೊಂಡು ಆ ಮೇಷ್ ಹೇಳಿದ ಸ್ಟೈಲಲ್ಲೇ ಸ್ವಲ್ಪ ಜೋರಾಗಿ ಎಸ್ತೆ. ಅದು ಹೋಗಿ ಶಾರ್ಟ್ ಪುಟ್ ಇದು ಎಸೆಯೋದಕ್ಕೊಂದು ಇದು ಮಾಡಿರ್ತಾರೆ, ಸರ್ಕಲ್ ಮಾಡಿರ್ತಾರೆ, ಅಲ್ಲಿಗೆ ಹೋಯ್ತು. ಬಾಯಲ್ಲಿ ನಿನ್ನ ಹೆಸ್ರೇನು ಅಂತ ಕರೆದು, ನನ್ನ ಹೆಸ್ರು ಮೋಟಮ್ಮ ಅಂತ. ಎಷ್ಟನೇ ಕ್ಲಾಸು? ಹಿಂಗೆ ನಾನು ಸೆಕೆಂಡ್ ಇದು 9th ಏನಪ್ಪ. ಆಮೇಲೆ ನೀನು ನಾಳೆಯಿಂದ ಪ್ರಾಕ್ಟೀಸ್ ಬರಬೇಕು ಅಂತ. ಆಮೇಲೆ ಪ್ರಾಕ್ಟೀಸ್ಗೆ ಶುರು ಮಾಡಿದ್ರು. ದಸರಾ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆದೆ. ಫಸ್ಟ್ ಬಂದೆ ಚಿಕ್ಕಮಗಳೂರಿನಲ್ಲಿ. ಆಮೇಲೆ ದಸರಾ ಮೀಟ್ಗೆ ಮೈಸೂರಲ್ಲಿ ನಡೀತಾ ಇತ್ತು, ಅದು ಸ್ಟೇಟ್ ಲೆವೆಲ್. ಅಲ್ಲಿ ನಾನು ಸೆಕೆಂಡ್ ಫಸ್ಟ್ ಬಂದೆ. ಅಲ್ಲಿಂದ ನ್ಯಾಷನಲ್ಸಿಗೆ ಸೆಲೆಕ್ಟ್ ಮಾಡಿದ್ರು ನಮ್ಮನ್ನ. ದಸರಾ ಸ್ಪೋರ್ಟ್ಸ್ ಅಲ್ಲಿ ಗೆದ್ದವ್ರನ್ನೆಲ್ಲ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಸೆಲೆಕ್ಟ್ ಮಾಡ್ತಾ ಇದ್ರು. ಆಗ ನಾನು ಒಬ್ಳು ಕೊಡಗಿನ ಹುಡುಗಿ ಸೆಲೆಕ್ಟ್ ಆದ್ವಿ. ಅದು ನಮ್ಮ ಸ್ಕೂಲ್ನವ್ರಿಗೆಲ್ಲ ಬಹಳ ಹೆಮ್ಮೆ. ಏನೋ ಫಾರಿನಿಗೆ ಕಳಿಸ್ತಾರಂಗೆ, ಬಹಳ ನಮ್ಮ ಸ್ಕೂಲಿಗೆ ಹೆಸರು ತಂದ್ಲು ಅಂತ. ಆಮೇಲೆ ಅದೇ ಈ ಚಳಿಗಾಲ ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಜಬಲ್ಪುರದಲ್ಲಿ ಆ ಸ್ಪೋರ್ಟ್ಸ್ ಮೀಟ್ ನಡೀತು. 12th ಸ್ಕೂಲ್ ಗೇಮ್ಸ್ ಅಂತ. ಅದು ಫೋಟೋ ಎಲ್ಲೋ ಇದೆ ನನ್ನ ಹತ್ರ. ಆಗ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ನಾನು ನಮ್ಮ ಅಯ್ಯನಿಗೆ ಹೇಳಿದೆ, ಈ ಥರ ನಾವೆಲ್ಲೋ ಆ ಕಡೆ ಪಂಜಾಬ್ ಅಂತೆ, ಅಲ್ಲಿ ಕಳಿಸ್ತಿದ್ದಾರೆ, ಸೊ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನಮ್ಮ ತಂದೆ ಏನೋ ನನ್ನ ಮಗಳು ಫಾರಿನ್ಗೆ ಹೋಗ್ತಾಳೆ ಅಂತ ಹೇಳಿ ಹೋದಂಗೆ ಎಲ್ಲರಿಗೂ ನೆಂಟರಿಗೆಲ್ಲ ಹೇಳ್ಕೊಂಡು ಬಂದಾರೆ, ಒಂದು ಊಟ ಕೊಡಬೇಕು, ನಮ್ಮ ದೇವರಿಗೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಆಮೇಲೆ ದಿಢೀರ್ನ ರಜೆ ಡಿಕ್ಲೇರ್ ಆಯಿತು. 2-3 ದಿನಕ್ಕೆ ನಾನು ಹೊರಡ್ಬೇಕಾಯ್ತು ಜಬಲ್ಪುರ್. ನಾನು ನಮ್ಮ ತಂದೆಗೆ ಊರಿಗೆ ಹೋಗೋಕೆ ಆಗಲಿಲ್ಲ. ಆಮೇಲೆ ನಮ್ಮ ಟೀಚರ್ ಒಬ್ರು ಇದ್ರು, ಯಾರು ಪ್ರಫುಲ್ಲ ಅಂತ, ಅವಳು ಸ್ಪಿನ್ಸ್ಟರ್. ಅವರು ತುಂಬಾ ಸ್ಟ್ರಿಕ್ಟು. ಅವ್ರು ಮಾತ್ರ ಯಾವಳೆ ಅವಳು ಬರೆಯಲ್ಲಿ ನೀನು ಯಾಕೆ ಇಷ್ಟು ಕಡಿಮೆ ಮಾರ್ಕ್ಸ್ ತೆಗ್ದಿದ್ಯಾ? ಅವ್ರು ಮ್ಯಾಥ್ಸು ಸೈನ್ಸ್ ನೋಡ್ಕೊಳ್ತಿದ್ರು. ಹಾಗೆ ನಮಗೆ ಅವರು ಮ್ಯಾಥ್ಸ್ ಬರ್ತಿದ್ರು, ನನಗೆಂತ ಮ್ಯಾಥ್ಸಲ್ಲಿ ನಾನು ಭಾಳ ಹಿಂದೆ, ಅದು ಯಾಕೋ ಏನೋ ಗೊತ್ತಿಲ್ಲ. ಅದರಲ್ಲೂ ಈ ಹಿಂದುಳಿದ ವರ್ಗ ದಲಿತರಿಗೆ ಇಂಗ್ಲೀಷು ಈ ಮ್ಯಾಥ್ಸು ಅಂತ ಹೇಳಿದ್ರೆ ಕಲ್ಲಿನ ಕಡಲೆ ಇದ್ದಂಗೆ. ಹೌದು. ಅಯ್ಯೋ ನಮಗೆಲ್ಲ ತಲೆಗೆ. ಆಮೇಲೆ ಅವರು ನೋಡು ಹೊರಡ್ಬೇಕು ನೀನು ಅಂತ ನಮ್ಮ ಮೇಷ್ಟ್ರು ಹೇಳಿದ್ರು. ಅವ್ರಿಗೆ ಖುಷಿ ನಮ್ಮ ಮೇಷ್ಟ್ರಿಗೆ, ನಾಗೇಂದ್ರನ್ಗೆ. ಈಗಲೂ ಇದ್ದಾರೆ ಅವರು ಹಾಸನದಲ್ಲಿ, ಜೈನರ ಪೈಕಿ. ಏನು ಮಾಡೋದು ಈಗ ನಾವೆಲ್ಲ ಉದ್ದಲಂಗ ಬ್ಲೌಸ್ ಹಾಕೊಳ್ತಿದ್ವಿ. ಅದೆಲ್ಲ ಆಗೋದಿಲ್ಲ, ನ್ಯಾಷನಲ್ ಸ್ಕೂಲ್ ಇದು ಸ್ಪೋರ್ಟ್ಸ್ಗೆ ಹೋಗೋದು, ನೀನು ಸ್ಕರ್ಟ್ ಬ್ಲೌಸ್ ಹಾಕಬೇಕು ಅಂತ ಹೇಳಿದ್ರು. ನನ್ನ ಹತ್ರ ಇಲ್ಲ. ಆಗ ಅವರು ಕಾನ್ವೆಂಟ್ ಸ್ಕೂಲ್ ಒಂದು ಹುಡುಗಿ, ಅವ್ರ ಫ್ರೆಂಡ್ ಮಗಳದ್ದು, ನನಗೆ ತಂದು ಕೊಟ್ರು 2 ಜೊತೆ. ಇದನ್ನ ಹಾಕು ಅಂತ ಹೇಳ್ಬಿಟ್ಟು. ಆಮೇಲೆ ಅವಳದು ಸ್ಕರ್ಟ್ ಆದ್ರೂ ನನಗೆ ಇದಾಗ್ಲಿಲ್ಲ. ಏನು, ನಾನು ಸ್ವಲ್ಪ ಆಗ್ಲೂ ಸ್ಟ್ರೌಟ್ ಆಗೇ ಇದ್ದೆ, ಹೋಲ್ಸ್ಕೋಬೇಕಾಗಿತ್ತು. ನನ್ನ ಅದೃಷ್ಟ ನಂಗೆ ಅವಾಗಲೇ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಒಬ್ರು ಜಾಯಿಂಟ್ ಡೈರೆಕ್ಟರ್ ಇಂದಿರಾ ರಾವ್ ಅಂತ ಇದ್ರು. ಆಕೆ ಚಿಕ್ಕಮಗಳೂರಿಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ರು ಹಾಸ್ಟೆಲ್. ಅವರು ಬಂದಾಗ ಇವರೆಲ್ಲ ನಮ್ಮ ವಾರ್ಡನ್ ಒಬ್ರು ಇದ್ರು, ಸರಸ್ವತಮ್ಮ ಅಂತ. ಅವ್ರು ಹೇಳಿದ್ರು, ಈ ಥರ ಇವಳು ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ. ನಮ್ಮ ಹಾಸ್ಟೆಲ್ ಹುಡುಗಿ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆಗಿದ್ದಾಳೆ, ವೆರಿ ಗುಡ್. ಆಮೇಲೆ ಯಾವತ್ತು ಹೋಗೋದಮ್ಮ? ಕರೆಸಿದ್ರು ನನ್ನನ್ನು. ಇಂಥ ದಿನ ಹೋಗೋದು. ಅಲ್ಲ, ಅಲ್ಲೆಲ್ಲ ತುಂಬ ಚಳಿ, ನಿನ್ನ ಹತ್ರ ಸ್ವೆಟ್ರು ಎಲ್ಲ ಇದೆಯಾ ಅಂದರು. ಇಲ್ಲ, ನಾನು ಸ್ವೆಟ್ರ್ ಇಲ್ಲ, ನನಗೆ ಗೊತ್ತಿಲ್ಲ ಅಂದೆ. ಆಮೇಲೆ ಆಕೆ ಹೋಗಿ
ಇವರು ಬಿ ಡಿ ಒ ಆಫೀಸಲ್ಲ, ಅವಾಗ ಬಿ ಡಿ ಒ ಆಫೀಸು, ಅಲ್ಲಿ ಹೋಗಿ ಈ 18% ಅಮೌಂಟಲ್ಲಿ ನನಗೆ 1,000 ರೂಪಾಯಿ ಸ್ಯಾಂಕ್ಷನ್ಸ್ ಮಾಡಿಸಿ ಕೊಡ್ತಾರೆ. ನೀನು ಇದರಲ್ಲಿ ಸ್ವೆಟರ್ ತಗೊಳ್ಬೇಕು, ಆಮೇಲೆ ಓದಿಲಿಕ್ಕೆ ಬ್ಲ್ಯಾಂಕೆಟ್ ತಗೊಳ್ಬೇಕು, ಆಮೇಲೆ ಅಂತ ಹೇಳ್ತಾರೆ. ನಮ್ಮ ಮೇಷ್ಟ್ರು ನನ್ನ ಹತ್ರ ಕೊಡ್ತಾರೆ ದುಡ್ಡನ್ನು, ಅದನ್ನು ತಗೊಂಡು ಮೇಷ್ಟ್ರಿಗೆ ಹೇಳಿದೆ. ಮೇಷ್ಟ್ರು ನನ್ನ ಅಂಗಡಿ ಕರ್ಕೊಂಡೋಗಿ ಸ್ವೆಟರು, ಆಮೇಲೆ ಬ್ಲ್ಯಾಂಕೆಟು, ಪಿಲ್ಟ್ ಅಂತ ಹೋಗೋದು ಸಣ್ಣ ಹಾಸಿಗೆಗಳು, ಓಕೆ, ಅದು ಸಣ್ಣದಾಗಿ ಹೊಲ್ದಿರ್ತಾರೆ, ಎಷ್ಟೇ ಒಬ್ರು ಮಲಗಂತ ಫೋಲ್ಡ್ ಮಾಡ್ಕೋಬೋದು ಓಕೆ, ಅದು. ಆಮೇಲೆ ಶೂಸು, ಸಾಕ್ಸು. ಓಕೆ, ಫಸ್ಟ್ ಟೈಮ್ ನಾನು ಕ್ಯಾನ್ವಾಸ್ ಶೂಸ್ ಹಾಕಿದ್ದೆ ಅವಾಗ. ಓ ಸೂಪರ್. ಅದೆಲ್ಲ ನಂಗೆ ಭಾಳ ಖುಷಿ. ಎಲ್ಲರಿಗೂ ಹಾಸ್ಟೆಲ್ ಮಕ್ಳಿಗೆಲ್ಲ ತಂದು ತೋರಿಸಿದ್ದು ಓ ಬಾಟಾ ಶೂದು, ಕ್ಯಾನ್ವಾಸ್ ಶೂಸ್ ನೋಡು ಅಂತ. ಆಮೇಲೆ ಮರುದಿನ ರಾತ್ರಿ ಕಡೂರಿಂದ ಅದು ಬೆಂಗಳೂರಿಗೆ ಬರೋ ಟ್ರೈನಲ್ಲಿ ಹೊರಡ್ಬೇಕಾಗಿತ್ತು. ಹೌದು. ಆಮೇಲೆ ನಮ್ಮ ಟೀಚರ್ ಸ್ಕೂಲ್ ಹತ್ರ ಬಂದು ನಿಂತಿದ್ದು, ನಾನು ಕರ್ಕೊಂಡು ಬಸ್ಸಲ್ಲಿ ಕಡೂರಿಗೆ ಬಂದು, ಕಡೂರಿಂದ ಬೆಳಿಗ್ಗೆ ಈ ಬೆಂಗಳೂರು ಟೀಮಲ್ಲಿ ಹೊರಡ್ಬೇಕಾಗಿತ್ತು. ಬೆಂಗಳೂರು ಅಂದರೆ ಸ್ಟೇಟ್ ಟೀಮ್ ಜೊತೆ. ಆಮೇಲೆ ನಾನು ಟ್ರೈನ್ ಫಸ್ಟ್ ಹತ್ತಿರೋದು. ನಂಗೆ ಟ್ರೈನ್ ಎಕ್ಸ್ಪೀರಿಯನ್ಸ್ ನೋಡಿರಲಿಲ್ಲ, ಪಾಠ ಓದಿರೋದಷ್ಟೇ. ಈ ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳಿ ಅವನದೊಂದು ಎಲ್ಲ ಸ್ಟೋರಿ ಇತ್ತು ನಮಗೆ, ನಾನ್ ಡಿಟೈಲ್. ಅದರಲ್ಲಿ ಅವನೇನೇನೋ ಟ್ರೈನಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಒಂದ್ಸರಿ ಅದು ಬೆಂಕಿ ಹತ್ಕೊಂಡ್ ಬಿಡುತ್ತೆ, ಅವನನ್ನೆಲ್ಲ ಆಚೆಗೆ ಹಾಕ್ಬಿಡ್ತಾರೆ. ಅವನ ಎಕ್ಸ್ಪೆರಿಮೆಂಟ್ ಥಿಂಗ್ಸ್ ಎಲ್ಲ ಹೊರಗಡೆ ಹಾಕಿ ಅವ್ನ ಕೆಳಗಿಳಿಸ್ಬಿಡ್ತಾರೆ. ಅವ್ನು ಅಳ್ತಾನೆ ನಿಲ್ತಿರ್ತಾನೆ. ನನ್ಗೆ ಅದೇ ಟ್ರೈನ್ ಹೋಗೋತಿಗೆ ಜಗ 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 ಅಂತ ಹೋಗೋತಿಗೆ ನಿದ್ದೆ ಬರೋದಿಲ್ಲ. ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ನಾನು ಹೊರಡ್ತೀನಿ. ಅದೆಲ್ಲ ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ, ಎಲ್ಲಿರುತ್ತೆ ಅಂತ. ಆಮೇಲೆ ಅವ್ರು ತುಂಬಾ ಸ್ಟ್ರಿಕ್ಟ್, ಅವ್ರ ಹತ್ರ ಮಾತಾಡೋಕ್ಕೆ ಭಯ. ಅವಾಗೆಲ್ಲ ನಾವು ಮಿಸ್ ಅಂತಿದ್ದೆ. ಮಿಸ್, ನಾನು ಈ ಥರ ಹಿಂಗಂದಿದ್ದು ನಾನು. ನಡಿ ಅಂತ ಹೇಳಿ, ಹೋಗಲ್ಲಿ ಇರುತ್ತೆ ಅಂತ. ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. 2 ಸರಿ ಆಚೆಗೆ ಹೋದೆ, ಈ ಕಡೆ ಬಂದೆ, ಆ ಕಡೆ ಹೋದೆ, ಈ ಕಡೆ ಬಂದೆ. ಆಮೇಲೆ ನನಗೆ ಸಿಗ್ತಾ ಇಲ್ಲ ಅಂತ, ನಿನ್ನ ತಲೆ ಅಂತ ಒಂದು ತಲೆಗೆ ಹಿಂಗೆ ಹೊಡೆದು ಆಮೇಲೆ ಕರ್ಕೊಂಡೋಗಿ ಟಾಯ್ಲೆಟ್ ಇದನ್ನ ಡೋರ್ ಓಪನ್ ಮಾಡಿ ಬಿಟ್ರು. ಸರಿ, ನಾ ಹೋದೆ. ಅದು ಗಡಗಡ ಗಡಗಡ ಅಂತ ಇದೆ. ಅವಾಗೆಲ್ಲ ಈ ಟ್ರೈನಲ್ಲಿ ಕಮೋಡು ಇದೆಲ್ಲ ಇರಲಿಲ್ಲ, ಇಂಡಿಯನ್ ಟಾಯ್ಲೆಟ್. ಅದು ಕೆಳಗೆ ಕೂರ್ಲಿಕ್ಕೂ ಅಲ್ಲಾಡ್ತಿರುತ್ತಲ್ಲ, ಒಂಥರ ಭಯ. ಆಯ್ತು ಸರಿ. ಆಮೇಲೆ ಸರಿ ತಪ್ಪು ಇದನ್ನ ಹಿಡ್ಕೊಂಡು, ನಲ್ಲಿ ಹಿಡ್ಕೊಂಡು ಗಟ್ಟಿ ಕೂತಿ ಎದ್ದೆ. ಆಮೇಲೆ ಅದನ್ನ ಹಿಂಗ್ ಒತ್ತಿದೆ, ನಲ್ಲಿ ನೀರು ಒಂದೇ ಸಮನ ಬಕ 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 ಅಂತ ನೀರು ಬರ್ತಾ ಇತ್ತು. ಸ್ಟಾಪ್ ಮಾಡೋದು ಹೆಂಗೆ ಗೊತ್ತಿಲ್ಲ, ಅದು ಆಟೋಮೆಟಿಕ್ ಅದೇ ಸ್ಟಾಪ್ ಆಗೋದಂತೆ. ನಾನು ಒತ್ತೋದು ಸ್ಟಾಪ್ ಆಗೋದಿಲ್ಲ, ಅದು ನೀರು ಬರೋದೇ ಬರೋದು, ಒತ್ತೋದು ಸ್ಟಾಪ್ ಆಗೋದು. ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಅಲ್ಲೇ ಇದ್ದೀನಿ ನಾನು. ಆಮೇಲೆ ಆ ಟೀಚರ್ ಬಂದ್ರು, ಅದು ಡಬ ಡಬ ಅಂತ ಬಡಿದ್ರು. ನಾನು ಅವ್ರು ಬಂದ್ ಕೂಡ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಟೆ. ಯಾಕೆ ಏನಾಯ್ತು ನಿನಗೆ, ಯಾಕೆ ಕಲ್ತಿದೀಯ ಅಂದ್ರು. ನಲ್ಲಿ ನಿಲ್ತಾ ಇಲ್ಲ ಅಂದ್ರು. ನಲ್ಲಿ ನಿಲ್ತಾ ಇದೆ, ನಿನಗೇನು, ಅದ್ ನಿಂತ್ಕೊಳ್ಳುತ್ತೆ ಬಾಯಲ್ಲಿ ಹತ್ತಿದೊಂದು ಮತ್ತೊಂದು ಓಡಿಸ್ಕೊಂಡೆ ತಲೆ ಮೇಲೆ. ಸರಿ, ಕರ್ಕೊಂಡೋಗಿ ಕೂತ. ಅದೊಂದು ಒಂಥರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕೆಂತಂದ್ರೆ ಹೈಸ್ಕೂಲ್, ಪ್ರೈಮರಿ ಅವೆಲ್ಲ ಇದೆಯಲ್ಲ, ಗೋಲ್ಡನ್ ಡೇಸ್ ಅದೆಲ್ಲ. ಹೌದು ಮೇಡಮ್, ನನಗೆ ತುಂಬಾ ಆಶ್ಚರ್ಯ ಆಗೋದು ಅಂತಂದ್ರೆ 1978 ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರಲ್ಲ, ಯಾರು ಅಪ್ರೋಚ್ ಮಾಡಿದ್ರು ಆ ಟೈಮಲ್ಲಿ ಬನ್ನಿ ಕಾಂಗ್ರೆಸ್ ಪಾರ್ಟಿಗೆ ಅಂತ? ಅಪ್ರೋಚ್ ಏನೇ ಇಲ್ಲ. ಡಿ ವಿ ಚಂದ್ರೇಗೌಡರು ಅವಾಗ ನಮ್ಮ MP. ಅವರಿಗೆ ಪಾಪ ಅವ್ರಿಲ್ಲ, ನಮ್ಮ ಮೊನ್ನೆ ತೀರ್ಕೊಂಡು. ಏನಿಲ್ಲ, ಅವ್ರಿಗೆ ಏನಂದ್ರೆ ಕಾಂಗ್ರೆಸ್ ಡಿವೈಡ್ ಆಯ್ತು 78 ಅಲ್ಲಿ. ಹೌದು, ಇಂದಿರಾ ಕಾಂಗ್ರೆಸ್, ರೆಡ್ಡಿ ಕಾಂಗ್ರೆಸ್. ಇವರು ಇಂದಿರಾ ಕಾಂಗ್ರೆಸ್ ಅಲ್ಲಿ ಉಳಿದ್ರು. ಸಿಂಬಲ್ ಹಸುಕರು ಆ ಕಡೆ ಹೋಯ್ತು, ಹೊಸ ಸಿಂಬಲ್, ಹ್ಯಾಂಡ್ ಸಿಂಬಲ್ ಬಂತು. ಆಗ ಜವಾಬ್ದಾರಿ ನಮ್ ಜಿಲ್ಲೆದು ಚಂದ್ರೇಗೌಡರಿಗೆ ಬಂತು. ಕ್ಯಾಂಡಿಡೇಟ್ ಮಾಡ್ಬೇಕಲ್ಲ. ಅವ್ರ ಲೆಕ್ಕಾಚಾರ ಹಾಕಿ ನಾನು ಅವ್ರ ಮನೆ ಎದುರುಗಡೆ ಅದು ಹೇಳಲಿಲ್ಲ, ನಾನು MA ಮುಗಿಸಿದ್ಮೇಲೆ ಸಬ್ ರಿಜಿಸ್ಟರ್ ಆಗಿ ಕೆಲಸ ಸಿಕ್ಕಿತ್ತು ನನಗೆ. ನಿಮಗೆ ಎಷ್ಟು ಸಂಬಳ ಬರ್ತಿತ್ತಾಗ? ಆಗ ಸಬ್ ರಿಜಿಸ್ಟರ್ ಇದರಲ್ಲಿ ಒಂದು 600-700 ಅಷ್ಟೇ. ಹೌದು, ಸಾಕಾಗ್ತಿತ್ತ ಅಂದ್ರೆ ಆಗಿನ ಸಂಬಳ ಅಷ್ಟೇ ಇದ್ದಿದ್ದು. ನಾನ್ ಪ್ರೊಬೇಷನರು, 1.5 ವರ್ಷ ಆಗಿತ್ತು ಸೆಲೆಕ್ಟ್ ಆಗಿ. ನಾವೊಂದು 3-4 ಜನ ಅಲ್ಲಿದ್ವಿ. ರಾಮಚಂದ್ರ ನಾಯ್ಕ್ ಅಂತ, ಆಮೇಲೆ ಡಿ ರಾಮೇಗೌಡ ಅಂತ, ಈ ಲಕ್ಷ್ಮಯ್ಯ ಇದ್ರು ಒಬ್ರು, ಚಿಕ್ಕಮಂಗ್ಳೂರು MLA, ಬೀರೂರು ಅವ್ರ ಅಳಿಯ, ಇನ್ನೊಬ್ಬ ಅನಂತರಾಮಯ್ಯ ಅಂತ ಎಲ್ಲ 4 ಜನ 5 ಜನ ಇದ್ವಿ.
ಅವಾಗ ಅವ್ರು ನನ್ನನ್ನು ಕರೆಸಿದ್ರು. ನಾನು ಅಲ್ಲಿ ಅವ್ರ ಮನೆ ಮುಂದೆ ಪಾಸ್ ಆಗ್ತಿದ್ದೆ, ನಾನು ಬಾಡಿಗೆ ಇದ್ದ ಮನೆಗೆ. ಅವರ ಶಿಷ್ಯ ಒಬ್ಬ ಬಂದು ಕರೆದ, ಶ್ರೀನಿವಾಸನ್ ಗೌಡ್ರು ಕರಿತಿದ್ದಾರೆ, ಬನ್ರಿ ಬನ್ರಿ ಇಲ್ಲಿ ಅಂತ. ಆಮೇಲೆ ನಾ ಹೋದೆ. ನಮಸ್ಕಾರ ಸರ್. ಅದುವರೆಗೂ ನಾನು MP ನೋಡಿಲ್ಲ, MLA ನೋಡಿಲ್ಲ. ಅದೇ ಫಸ್ಟ್ ಟೈಮ್. ಆಸಕ್ತಿನೇ ಇರ್ಲಿಲ್ವಾ? ಬಾವುಟ ಹಿಡಿದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದು ಮನಸ್ಸಲ್ಲೇ ಎಣಿಸಿಲ್ಲ. ಆಮೇಲೆ ಮತ್ತೆ ನೋಡು, ಇವಾಗ ಎಲೆಕ್ಷನ್ ಬರ್ತಾ ಇದೆ, ನೀನು ಎಲೆಕ್ಷನ್ ನಿಲ್ಬೇಕಾಗತ್ತೆ ಅಂತ. ಯಾಕೆ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ರಂತೆ ಅಂತ ಅವ್ರು ಹೇಳಿದ್ರು. ಈಗ ನೋಡು, ನಮ್ಮ ತಾಲೂಕು ಏನಾಗಿದೆ ಅಂದ್ರೆ, ಇದುವರೆಗೂ ಅದು ನಿಮ್ಮ ಕೋಮಿನವ್ರಿಗೆ, ನಿಮ್ಮ ಹರಿಜನರಿಗೆ ಅಂತಾನೆ ಮೀಸಲಾತಿ ಇರೋದು, ಬೇರೆಯವ್ರು ನಿಲ್ಲಂಗಿಲ್ಲ. ಈಗ ಅಲ್ಲಿ ಯಾರು ಓದ್ದವ್ರು ಸರಿಯಾಗಿ ಸಿಗ್ಲಿಲ್ಲ ಅಂತ ಹೇಳಿ KH ರಂಗನಾಥ್ 2 ಸರಿ ಬಂದು ನಿಂತರು. ಆಮೇಲೆ ತಿಮ್ಮಬೋವಿ ಅಂತ ತರೀಕೆರೆಯವರು, ಆಮೇಲೆ G ಪುಟ್ಟಸ್ವಾಮಿ ಅಂತ ಬಂದು ನಿಂತಿದ್ರು. ಈಗ ಡೆಪ್ಟಿ ಸ್ಪೀಕರ್ ಆಗಿದ್ರು, ಈಗ ಆ ಕಡೆ ಹೋಗಿದ್ದಾರೆ, ಇನ್ನೊಂದು ರೆಡ್ಡಿ ಕಾಂಗ್ರೆಸ್ ಕಡೆ. ಈಗ ಇಂದಿರಾ ಗಾಂಧಿ ಕಾಂಗ್ರೆಸ್ ನಲ್ಲಿ ನಾನು ಅಭ್ಯರ್ಥಿ ಮಾಡಬೇಕು, ಅದಕ್ಕೆ ನೀನು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬರ್ಬೇಕು ಅಂದು. ಅಯ್ಯೋ, ನಾನು ಖಂಡಿತ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಯಾಕೆಂದ್ರೆ ನಾನು ಕಷ್ಟಪಟ್ಟು ಓದಿದ್ದು ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ಸಾಕ್ಬೇಕು ಅಂತ. ಅದೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ರೆ ಮತ್ ನನ್ ಕೆಲ್ಸ ಯಾರು ಕೊಡ್ತಾರೆ ಅಂತ, ಅದೆಲ್ಲ ನೋಡೋಣ, ನಾನ್ ಮಾಡ್ತೀನಿ, ತೊಂದರೆ ಇಲ್ಲ, ನಿಂಗೆ ತೊಂದರೆ ಆದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಷ್ಟೇ, ಮತ್ ಮನೆಗೆ ಬಂದೆ ನಾನು. ಆಮೇಲೆ ನನ್ನ ಆಫೀಸ್ಗೆ ಇನ್ನೊಬ್ರು ಬಂದ್ರು, ನಾನು ಪ್ರೊಬೇಷನರ್ ಇದ್ನಲ್ಲ, PL ಸುಬ್ಬಮ್ಮ ಅಂತ XMLA, ಅವರು ಆ ರೆಡ್ಡಿ ಕಾಂಗ್ರೆಸ್ ಕಡೆಯವರು. ನಿಮಗೆ ಯಾವ್ದು ಟಚ್ ಇರ್ಲಿಲ್ಲ? ಏನಮ್ಮ ನೀನ್ ಯಾಕೆ ಚುನಾವಣೆಗೆ ನಿಲ್ಬಾರ್ದು, ಎಲೆಕ್ಷನ್ ಅನ್ನೋದು, ಚುನಾವಣೆ ಅಂತಿಲ್ಲ, ಎಲೆಕ್ಷನ್ ನಿಲ್ಬಾರ್ದು, ಅದು ವೆರಿ ಕಾಮನ್, ಅದು ಕನ್ನಡ ಇಂಗ್ಲಿಷ್ ಪದ ಇದ್ದಂಗೆ ಎಲೆಕ್ಷನ್ ಅನ್ನೋದು. ನಿಲ್ಬಾರ್ದು ಅಂದ್ರು. ಇಲ್ಲಪ್ಪ, ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿದೆ. ಸರಿ ಅಂತ ಹೇಳಿ ಅವರು ಹೋದ್ರು. ಆಮೇಲೆ ಇನ್ನೇನು ಎಲೆಕ್ಷನ್ ಡಿಕ್ಲೇರ್ ಆಯ್ತು, ಕ್ಯಾಂಡಿಡೇಟ್ ಮಾಡಬೇಕು, DB ಚಂದ್ರಗೌಡರು ಬಿಡ್ಲೇ ಇಲ್ಲ. ನೀನು ಸ್ವಾರ್ಥಿ ಆಗ್ಬಾರ್ದಮ್ಮ, ನೀ ಹೇಳ್ತೀಯ ನಿನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ, ಅಷ್ಟಕ್ಕೆ ನೀನ್ ಸೀಮಿತ ಆಗ್ಬಾರ್ದು, ನಿನ್ನ ಸೇವೆ ಇಡೀ ತಾಲೂಕಿನ ಜನರನ್ನ ನಿನ್ನ ಹಾಗೆ ಬಡವರು ತುಂಬಾ ಜನ ಇದ್ದಾರೆ, ಮನೆ ಇಲ್ದರು, ಸೈಟ್ ಇಲ್ದರು, ಅಂತವ್ರಿಗೆಲ್ಲ ಸಹಾಯ ಮಾಡ್ಬೋದಲ್ಲ MLA ಆದ್ರೆ. ಇಂದಿರಾ ಗಾಂಧಿ ಅವರು ಜನತಾ ಇದು ಸ್ಕೀಮ್ ತಂದಿದ್ದಾರೆ, ಜನತಾ ಸೈಟು, ಜನತಾ ಮನೆ, ಆಮೇಲೆ ನಿಮ್ಮವ್ರಿಗೆಲ್ಲ ಜೀತ ವಿಮುಕ್ತಿ ಕಾನೂನು ತಂದಿದ್ದಾರೆ. ಆಮೇಲೆ ಗೇಣಿ ಉಳುವನೆ ಭೂಮಿ ಒಡೆಯಾನ ಕಾನೂನು ತಂದಿದ್ದಾರೆ. ಅದೆಲ್ಲ ನೀನು ಸಹಾಯ ಮಾಡ್ಬೋದಲ್ಲ ಅಂತವ್ರಿಗೆಲ್ಲ, ಯಾಕೆ ವಿಚಾರ ಮಾಡೋದಿಲ್ಲ ಅಂತ ಹೇಳಿದ್ರು. ಏನಾರಾಗ್ಲಿ ನಾನು ಮಾತ್ರ ಕೆಲಸ ಬಿಡಲ್ಲ ಸರ್. ಇಲ್ಲ ನೋಡು, ಎಲೆಕ್ಷನ್ ನಿಂತರೆ ಗೆಲ್ತೀವಿ ಅನ್ನೋದು ಏನು ಸರ್, ಅದು ಸೋತ್ರೆ ಏನು ಮಾಡಬೇಕು, ಮತ್ತೆ ನಂಗೆ ಕೆಲಸ ಯಾರು ಕೊಡ್ತಾರಂದ್ರೆ, ನೀನು ಸೋತ್ರೆ ಕುದುರೆ ಮುಕ್ತಲ್ಲಿ ನಿಂಗೆ ಕೆಲಸ ಕೊಡಿಸ್ತೀನಿ. ಅದು ಆಗ್ಲಿಲ್ಲ ಅಂದ್ರೆ ನಿನ್ನ ಅಣ್ಣನಿಗೊಂದು ಕೆಲಸ ಕೊಡ್ಸೋಣ. DCC ಬ್ಯಾಂಕು ನಮ್ಮ ಕೈಲೇ ಇರುತ್ತೆ, ಅವಾಗ ಕಾಂಗ್ರೆಸ್ನ ಆಡಳಿತ ಅಲ್ಲ, ಕೊಡಿಸ್ತೀನಿ. ಆಮೇಲೆ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಒಂದು 10 ಎಕರೆ ಜಮೀನು ಮಂಜೂರು ಮಾಡಿಸ್ತೀನಿ. ಅರ್ಥ ಆಯ್ತಾ? ಹಾಗಾಗಿ ನೀ ಹೆದರ್ಬೇಕಾಗಿಲ್ಲ ಅಂತ. ಆದ್ರೂ ನನಗೆ ಭಯ ತೀರಾ ಬಂದು ಫೋರ್ಸ್ ಮಾಡಕ್ ಬಂದಾಗ ನಾನೇನ್ ಮಾಡಿದೆ, ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟೆ. ದೊಡ್ಡಕ್ಕ ಅಲ್ಲಿ ಸಕಲೇಶ್ಪುರ ಬಾರ್ಡರ್ ಹುಡಿ ಎಸ್ಟೇಟ್, ನಾನು ಹುಟ್ಟಿದ್ದಲ್ಲೇ ಅಂತೆ. ಆ ಕತೆ ನಿಮ್ ಕೇಳಿದ್ರೆ ಇನ್ನೊಂಥರ ವಿಚಿತ್ರ. ಅಲ್ಲೇ ಹುಟ್ಟಿದ್ದು. ನಮ್ಮ ಅಪ್ಪ ಅಮ್ಮ ಅವಾಗ ಊರ್ ಮನೇಲಿ ಸಂಬಳ ಬಹಳ ಕಡಿಮೆ ಕಟ್ತಿದ್ರು ಕೂಲಿಕಾರರಿಗೆ. ಅವಾಗ 8 ಆಣೆ ಅಂತಿದ್ರು, 8 ಆಣೆ ಸಂಬಳ, 1 ರೂಪಾಯಿ ಸಂಬಳ ಅಂತ. ಅದೇ ಎಸ್ಟೇಟ್ ತೋಟಗಳಲ್ಲಿ 2 ರೂಪಾಯಿ ಸಂಬಳ, 3 ರೂಪಾಯಿ ಸಂಬಳ ಆಯ್ತು. ಅದಕ್ಕೆ ಇವರೇನೆಲ್ಲ ಏನ್ ಮಾಡ್ಕೊಂಡ್ರು, ಈ ಸಾಲ ತೀರಂಗೇ ಇಲ್ಲ, ಸಾಲದಲ್ಲೇ ಹುಟ್ಟು ಸಾಲದಲ್ಲೇ ಸಾಯೋ, ಅರ್ಥ ಆಯ್ತಾ? ಆ ಥರ ಇರ್ತಿತ್ತು. ಸಾಲ ತೀರಂಗೇ ಇಲ್ಲ. ಮದುವೆಗೆ ಸಾಲ ತೆಗಿರ್ತಾರೆ, ಮಕ್ಳಾಗ್ತಾರೆ, ಆ ಮಕ್ಕಳು ಮರಿ ಹೆಂಡತಿ ಈ ತರ ಬಾಣಂತನ ಇದು ಅದು ಅಂತ ಆ ಸಾಲ ತೀರಂಗೇ ಇಲ್ಲ. ಹಾಗಾಗಿ ಅವರಲ್ಲೇ ಒಂದಷ್ಟು ಜನ ನಮ್ಮ ತಂದೆ ಸ್ವಲ್ಪ ತಿಳುವಳಿಕಸ್ತರು ಅನ್ನಿಸ್ತದೆ, ನನಗೆ ಗೊತ್ತಿಲ್ಲ. ಒಂದು 4-5 ಜನ ಮಾತಾಡ್ಕೊಂಡು ನಾವು ಓಡಿ ಹೋಗೋಣ ಅಂತ ಊರಿಂದ ಓಡಿ ಬಂದವರು. ದಾರದಲ್ಲಿ ಗ್ರಾಮ ಪಂಚಾಯತಿ ಕೆಸೋಳಲು ಅನ್ನೋದು ಇನ್ನೊಂದು ಹ್ಯಾಮ್ಲೆಟ್ ಗ್ರಾಮ, ಅಲ್ಲಿಂದ ಅಷ್ಟೇ ಅಚ್ಚರಿ ಎಸ್ಟೇಟ್. ಅವಾಗ ಅಲ್ಲಿ ಒಬ್ಳು ಬ್ರಿಟಿಷ್ ಲೇಡಿ ಇದ್ಲು. ಎಲ್ರು ಬ್ರಿಟಿಷ್ ಬಿಟ್ಟೋದ್ರು, ತೋಟ ಎಲ್ಲ ಶುರು ಮಾಡಿದ್ ಬ್ರಿಟಿಷರೇ ನಮ್ಮ ತಾಲೂಕಲ್ಲಿ. ಅರ್ಥ ಆಯ್ತಾ? ಎಸ್ಟೇಟ್ ಅಂತ ಬಂದಿದೆ ಬ್ರಿಟಿಷರಿಂದ. ಹೌದು. ಆ ಎಸ್ಟೇಟ್ಗೆ ಇವರೆಲ್ಲ ರಾತ್ರಿ ಓಡಿ ಹೋಗಿದ್ದು.
ಇಲ್ಲ ಹಗಲು ಹೊಡೆದ್ರೆ ಹಿಡ್ಕೊಂಡು ಹೊಡಿತಾರಲ್ಲ, ಹೌದು. ಬಟ್ ಪಾತ್ರೆ ಪಾತ್ರೆ ಎಲ್ಲ ಕಿತ್ಕೊಳ್ತಾರೆ. ಕಾಲ್ನಡಿಗೆಯಲ್ಲಿ ಸುಮಾರು 18 ಕಿಲೋಮೀಟರ್ ನಡೆದಿದ್ದಾರೆ ನೋಡ್ರಿ, ಇಡೀ ರಾತ್ರಿ ನಡೆದು ಅಲ್ಲಿ ಸೇರಿದ್ರು. ಅಲ್ಲಿ ನಾನು ಹುಟ್ಟಿದವಳು ಆ್ಯಕ್ಚುಲಿ. ಓ ಹೌದಾ, ಓಕೆ. ಹಾಂ, ಅಲ್ಲಿ ನಾನು ಹುಟ್ಟಿದ್ದು ಅದೇ ನಾ ಹೇಳಿದ್ನಲ್ಲ, ಬೇಡದ ಮಗಳಾಗೆ ಹುಟ್ಟಿದ್ದು. ಆ ಎಸ್ಟೇಟಿಯಲ್ಲಿ ನಮ್ಮ ಅಕ್ಕ ನಮ್ಮ ಬಾವ ಅಲ್ಲೇ ಇದ್ರು. ಓಕೆ. ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದು. ಅದು ಹೆಂಗ್ ಹೋದ್ನೆ ಅಂತ ಗೊತ್ತಿಲ್ಲ, ಬಸ್ ಹತ್ತಿ ಹೋಗಿದ್ದೀನಿ ಚಿಕ್ಕಮಂಗ್ಳೂರಿಂದ. ಓಕೆ. ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಕೇಳಿದ್ದಾರೆ ಎಲ್ಲಿ ಹೋದ್ಲು ಏನು ಅಂತ ಹೇಳಿ. ಓಕೆ. ಆಗ ನಮ್ಮ ಅಣ್ಣ ನಮ್ಮ ತಂದೆ ಇರ್ಲಿಲ್ಲ. ನಾನು MLA ಅಥವಾ ಜಾಬಿಗೆ ಬಂದಾಗ ನಮ್ಮ ತಂದೆ ಇರಲಿಲ್ಲ. ಓಕೆ. ಸರಿಯಾ ತಪ್ಪ ಅವ್ರಿಗೆ ನಾನು ದುಡಿದು ಒಂದು ದಿವಸನೂ ಸುಖವಾಗಿರ್ಲಿಕ್ಕೆ ಅವಕಾಶ ಆಗಿಲ್ಲ. ಅದೊಂದು ಬೇಸರ ಇದೆ. ನನ್ನ ತಾಯಿ ಇದ್ರು. ಆಮೇಲೆ DB ಚಂದ್ರಗೆ ಗೊತ್ತಾಗಿ DC-ನ ಕಾರ್ ಕೊಟ್ಟು ಕಳಿಸಿದ್ದು ನನ್ನನ್ನು ಕರ್ಕೊಂಬರ್ಲಿಕ್ಕೆ. ಓಕೆ. ನಾನು ಐ ವಾಸ್ ಅಂಡರ್ ವರ್ಕಿಂಗ್ DC ಅಲ್ಲ, ಪ್ರೊಫೆಷನಲ್. ಹೌದು. ಆಮೇಲೆ ಕಾರ್ ಹತ್ತಿಸಿ ಕರ್ಕೊಂಡು ಬಂದಿದ್ದ. ನಾನು ಅಳ್ತಾನೆ ಬಂದಿರೋದು. ಓ. ಆವಾಗ ತಾರಾದೇವಿ ಮನೆ. DB ಚಂದ್ರೇಗೌಡರು ತಾರಾದೇವಿಯ ಚಿಕ್ಕಪ್ಪ, ಕಸಿನ್ ಮಗ ಅವರು, ಅವ್ರ ತಂದೆಗೆ. ಹಾಗಾಗಿ ಅಲ್ಲಿ ಅವ್ರ ಮನೆಗೆ ಬಂದಾಗ ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಸಹಿ ಹಾಕೋದಿಲ್ಲ ಅಂತ. ಆಮೇಲೆ ಅವ್ರ ತಾಯಿ, ಆಗ್ಲೇ ನಾನು ತಾರಾದೇವಿ ಸ್ವಲ್ಪ ಕ್ಲೋಸೇ ಇದ್ವಿ. ಯಾಕೆಂದ್ರೆ ನಾವಿಬ್ರು ಇಲ್ಲಿ ಮಾರ್ನಿಸ್ ಕಾಲೇಜಲ್ಲಿ ಓದಿದ್ದು. ಅವ್ರ ಸೀನಿಯರ್ ನನಗೆ. ಆಮೇಲೆ ಅವ್ರಿಗೆ ಕೇಳಿದೆ ಏನ್ ಮಾಡ್ಬೇಕು ಅಂತ. ಅವರು ನೋಡಮ್ಮ, ರಾಜಕಾರಣ ಒಂದ್ ರೀತಿ ನಿಂತ ನೀರಲ್ಲ, ಅದು ಅರ್ಥ ಆಯ್ತಾ, ಬದಲಾಗ್ತಾನೆ ಇರ್ತದೆ. ನಿನಗ್ ಬಿಟ್ಟಿದ್ದು, ನೀನ್ ಡಿಸಿಷನ್ ತಗೋ ಅಂತ. ಆದ್ರೆ ಇವ್ರ ತಾಯಿ ಎಷ್ಟು ಜಾಣರು ಅಂದ್ರೆ, ಮಗ ಇಲ್ಲಿ ಅಳ್ಬೇಡ, ಚಂದ್ರಣ್ಣಂಗೂ ಜವಾಬ್ದಾರಿ ಇದೆ, ಅವ್ರು MP ಆಗಿದ್ದಾರೆ, ಇಲ್ಲಿ ಒಬ್ಬರನ್ನ ಚುನಾವಣೆಗೆ ನಿಲ್ಲಿಸ್ಲೇಬೇಕು ಮೂಡಿಗೆರೆಯಿಂದ. ಈಗ ಎಲ್ಲರ ತಲೆಯಲ್ಲಿ ಏನ್ ಬಂದಿದೆ ಅಂದ್ರೆ, ಮೂಡಿಗೆರೆಯಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿರೋರನ್ನ ನಿಲ್ಲಿಸ್ಬೇಕು ಅನ್ನೋದು ಬಂದಿದೆ. ಈಗ ನೀನು MA ಓದಿದೀಯಾ, ಹಾಗಾಗಿ ನಿನ್ನನ್ನು ಇದ್ ಮಾಡಿದ್ದಾರೆ. ನೀನ್ ಬೇಡ ಅಂದ್ರೆ 6 ತಿಂಗಳವರೆಗೂ ಟೈಮ್ ಇರುತ್ತೆ, ಅರ್ಜಿ ವಾಪಸ್ ತಗೊಳ್ಬಹುದು. ರೆಸಿಗ್ನೇಷನ್ ಲೆಟರ್ ನೀ ಸೋತ್ರೆ ವಾಪಸ್ ತಗೊಂಡು ನಿನ್ ಕೆಲ್ಸಕ್ಕೆ ವಾಪಸ್ ಹೋಗ್ಬೋದು ಅಂತ ಹೇಳಿ ನನಗೆ ಪುಸ್ಲಾಯಿಸಿದ್ರು. ಸರಿ ಸೈನ್ ಹಾಕೊಡು ಅಂತ. ಆಗೋಗಿ ಅವರು ಹಾಲ್ನಲ್ಲಿ ಇದ್ದ ಟೀಪಾಯಿ ಪೇಪರ್ಗೆ ಸೈನ್ ಹಾಕಿ ಕೊಟ್ಟು ಅಳ್ತಾನೆ. 3 ದಿವಸ ಅವ್ರ ಮನೇಲಿ ಊಟನೇ ಮಾಡಿಲ್ಲ. ಮಗ ಅಳ್ಬೇಡ ನೀನು, ಏನಾಗಲ್ಲ ನೋಡು, ಏನಾಗಲ್ಲ ಅಂತ. ಅಷ್ಟೇ. ನಾನು ಆಫೀಸ್ಗೆ ಹೋಗಿ ಬಾ, ಮತ್ತೆ ಆಗ ಈ ಕಾಲೇಜಿಂದ ಬಂದಿದ್ನಲ್ಲ, ಲಂಗ ಬ್ಲೌಸ್ ಹಾಕೊಂಡು ಅವ್ರ ಮನೆಯಲ್ಲಿ ಓಡಾಡ್ತಿದ್ದೆ. ಹಾಗೆ ಅದೇ ನಾ ಹೇಳ್ತೀನಿ, ಕ್ಯಾಂಪೈನ್ಗೆ ಹೋಗೋದು. ಆಮೇಲೆ ಬೆಳಿಗ್ಗೆನೆ ಕರ್ಕೊಂಡು ಹೋಗೋರು ಬಂದು. ಆಮೇಲೆ ನಾನು ನಮ್ಮ ಆಗ ಇದ್ನಲ್ಲ ಬ್ಲಾಕ್ ಅಧ್ಯಕ್ಷ, ಅಧ್ಯಕ್ಷ ಮತ್ತೊಂದಷ್ಟು ಜನ ಬರೋರು. ಈಗಿನ ಥರ ಒಂದು ದೊಡ್ಡ ಇದಲ್ಲ, ಗುಂಪಲ್ಲ. ಒಂದು 5-6 ಜನ ಹೋಗ್ತಿದ್ವಿ. ಯಾರ್ದೋ ಮನೇಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗಿ ತಿಂಡಿ ತಿನ್ನೋದು, ರೊಟ್ಟಿ ಗಿಟ್ಟಿ ಕೊಡ್ತಿದ್ದು ತಿನ್ನೋದು. ಆಮೇಲೆ ಅವಾಗ ಈಸಿ ನಮಗೆ ಕ್ಯಾನ್ವಸ್, ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಈ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಇಂದಿರಾ ಗಾಂಧಿದು ತುಂಬಾ ಪಾಪ್ಯುಲರ್ ಆಗಿತ್ತು. ಈ ಮನೆ ಇಲ್ದಾರ ಮನೆ ಕೊಡೋದು, ಸೈಟ್ ಇಲ್ದಾರ ಸೈಟ್ ಕೊಡೋದು, ಜೀತ ವಿಮುಕ್ತಿ. ನಮ್ಮಲ್ಲೆಲ್ಲ ಜೀತದ ಆಳುಗಳು ಜಾಸ್ತಿ ಇದ್ರು. ತೋಟದಲ್ಲಿ ಸಾಲ ತಗೊಂಡ್ರಲ್ಲಿ ಸಾಲ ಮುಗಿಯೋವರೆಗೂ ಅಲ್ಲೇ ಇರ್ಬೇಕು. ಯಾರಾದ್ರ ಸಾಹುಕಾರರ ಮನೇಲಿ ಸಾಲ ತಗೊಂಡ್ರೆ ಮುಗಿಯೋವರೆಗೂ ಅಲ್ಲೇ ಇರ್ಬೇಕು. ಅದೇ ಜೀತದ ಆಳು ಅಂತ. ಅರ್ಥ ಆಯ್ತಾ? ಜೀತ ವಿಮುಕ್ತಿ ಅಂತ ಹೇಳಿದ್ಮೇಲೆ ಎಲ್ಲರೂ ಖುಷಿ. ಎಲ್ಲರೂ ತೋಟದಲ್ಲಿ ಇದ್ದಾರೆಲ್ಲ ಬೇರೆ ಬೇರೆ ಬಂದು ಎಲ್ಲೆಲ್ಲಿ ಜಾಗ ಐತೆ ಅಲ್ಲಿ ಸೈಟಿಗೆ ಅರ್ಜಿ ಹಾಕಿ ಸೈಟ್ ಕೇಳಿ ಸೈಟ್ ತಗೊಳ್ಳೋ ಕೆಲಸ ಮಾಡ್ತಾ ಇದ್ರು. ನಾವು ಕ್ಯಾನ್ವಾಸ್ಗೆ ಹೋದಾಗ ಹಿಂಗ್ ಕೈ ತೋರ್ಸಿದ್ರೆ ಸಿಂಬಲ್ ಗುರ್ತಾಗಿತ್ತು ನೋಡ್ರಿ, ಎಲ್ಲರೂ ಕೈ ತೋರ್ಸೋರು. ನಮ್ಗೆ ಅದೇ ಖುಷಿ, ಕೈ ತೋರ್ಸೋರು. ನಾನು ಮಾತ್ರ ಅದೇನು ಯೋಚನೆ ಮಾಡ್ತಿದ್ದೆ. ನಂಜರಾಜ್ ಅಂತ ಒಬ್ರು ಇದ್ರು, ಅವರು ಚಿಕ್ಕಮಂಗ್ಳೂರು ಬ್ಲಾಕ್ ಅಧ್ಯಕ್ಷರು, ಲಿಂಗಾಯತ ಪೈಕಿ. ಏನ್ರಿ ಒಳ್ಳೆ ಹರಳೆನೆ ಕುಡ್ದಂಗೆ ಮುಖ ಇಟ್ಕೊಂಡಿರ್ತೀರಾ, ಜನರಿಗೆಲ್ಲ ನಾವು ಒಂದ್ ಸ್ವಲ್ಪ ನಗ್ನಗ್ತಾ ಇರ್ರಿ, ನಮಗಿಂತ ಅವಕಾಶ ಸಿಕ್ಕಿದ್ರೆ ಅಯ್ಯೋ ನಾವ್ ಎಷ್ಟು ಖುಷಿ ಪಡ್ತಿದ್ದೀವಿ. ಎಷ್ಟು ಪಾಂಪ್ಲೇಟ್ ಅಲ್ಲಿ ನಿಮ್ಮ ಹೆಸರಿದೆ ನೋಡಿ, ಈ ಭಾಗ್ಯ ಯಾರಿಗ್ರಿ ಸಿಗ್ತದೆ, ಅದೇ ಕೊಳ್ಳೆ ಹರಳೆಣ್ಣೆ ಕುಡ್ದಂಗೆ ಇರ್ತೀರಿ, ಸುಮ್ಮನೆ ಕುತ್ಕೊಳ್ರಿ, ನನ್ ಕಷ್ಟ ನನಗೆ ಅಂತ. ಆಮೇಲೆ ಎಲ್ಲೋ ಭಾಷಣ ಕೀಳಿಸಿದ್ರೆ ನನಗೆ ಭಾಷಣ ಮಾಡಕ್ ಗೊತ್ತಿಲ್ಲ. ದೊಡ್ಡ ಭಾಷಣಗಳು ಈ ಹೋಬಳಿ ಹೆಡ್ ಕ್ವಾರ್ಟರ್ಸ್, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಂದಾಗ DB ಚಂದ್ರೇಗೌಡರು ಬರ್ತಿದ್ರು, ಈ ತಾರಾದೇವಿ ಅವರೆಲ್ಲ ಭಾಷಣ ಮಾಡ್ತಾರೆ. ಫಸ್ಟ್ ನೋಡಿ ಪ್ರಥಮ ಬಾರಿಗೆ ಈ ತರ
ನಾವು ನಮ್ಮ ಊರಿನ ಹೆಣ್ಮಗಳನ್ನೇ ನಿಲ್ಸಿದ್ದೀವಿ. ಅದರಲ್ಲೂ ಕೂಲಿ ಕಾರ್ಮಿಕರ ಮಗಳು, ಕೂಲಿ ಕಾರ್ಮಿಕರು ತಿಳ್ಕೊಬೇಕು, ನಿಮ್ಮ ಮನೆ ಮಗಳು ಅಂತ, ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಳ್ಬೇಕು. MA ಓದಿದಾಳೆ, ಮತ್ತೆ ನಿಮ್ಗೆಲ್ಲ ಒಳ್ಳೆ ಇಲ್ಲಿ ಕೆಲಸ ಮಾಡ್ಕೊಡ್ತಾಳೆ ಅಂತ ಹೇಳೋರು. ಗೆಲ್ಸಿದ್ರು ನೋಡಿ, 16,232 ಲೀಡರ್ ಗೆಲ್ಲಿಸ್ತಾರೆ ಆ ಟೈಮಲ್ಲಿ. ಅವ್ರು ಬಹಳ ಖುಷಿ ಅವ್ರಿಗೆ, ಜನರಿಗೆ, ನಮ್ಮ ಮಗಳು ಅಂತ. ನಾನು ಹಾಗೆ ಒಂದ್ ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಈ ಒಂಥರ ಸ್ಟೈಲಿಶ್ ಲುಕ್ ಅಲ್ಲಿ ನಾ ಇರ್ಲಿಲ್ಲ. ನಾನು ಹಳ್ಳಿ ತರನೇ, ದೇಶಿ ಅಂತಾರಲ್ಲ. ದೇವರಾಜ್ ಅವರು CM ಆಗಿದ್ರಲ್ವಾ ನೀವು ಗೆದ್ದಿದ್ದ ಟೈಮಲ್ಲಿ? ಅಭ್ಯರ್ಥಿ ಮಾತಾಡಿ ಅಂತ. ಏನ್ ಮಾತಾಡೋದು ಕರೆಕ್ಟ್ ಸರ್, ನಾನ್ ಮಾತಾಡಲ್ಲ, ನನಗೆ ಗೊತ್ತಿಲ್ಲ, ನಂಗೆ ಏನು ಮಾತಾಡಲ್ಲ, ಏನೂ ಇಲ್ಲ. ಕೈ ಮುಗಿ ಎಲ್ಲರಿಗೂ ನಮಸ್ಕಾರ ಹೇಳು. ಆಮೇಲೆ ಎಲ್ಲ ನಮ್ಮ ಹಿರಿಯರು DB ಚಂದ್ರಗೌಡರೆಲ್ಲ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ. ನಾನು ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನಿಮ್ಮ ಕೆಲಸ ಮಾಡ್ತೀನಿ, ಇಷ್ಟೇ. ಎಲ್ಲ ಕಡೆ ಇಷ್ಟೇ ನನ್ನ ಭಾಷಣ, ಬೇರೆ ಏನೂ ಇಲ್ಲ. ಇಂದಿರಾ ಗಾಂಧಿ ಹೆಸರು ಹೇಳಂಗಿಲ್ಲ, 20 ಪಾಯಿಂಟ್ಸ್ ಪ್ರೋಗ್ರಾಮ್ ಹೆಸರು ಹೇಳಂಗಿಲ್ಲ. ಅವಾಗ ಯೂತ್ ಕಾಂಗ್ರೆಸ್ನಲ್ಲಿ ಕೆಲವರು ಚಂದ್ರಗೌಡರ ಶಿಷ್ಯರಿದ್ರು. ಏನ್ರಿ ಮೇಡಮ್, ಎಲ್ಲ ಕಡೆ ಒಂದೇ ಥರ ಪ್ಲೇಟ್ ಹಾಕ್ತೀರಾ, ಒಂದು ಸ್ವಲ್ಪ ಬದಲಾವಣೆ ಮಾಡ್ರಿ. ಆ ಪಾಂಪ್ಲೇಟ್ ಓದಿ, ಆ ಪಾಂಪ್ಲೇಟಲ್ಲಿ ಹಾಕಿದಾರಲ್ಲ ಅದೆಲ್ಲ ಹೇಳಿ, ನಾನು ಜೀತ ವಿಮುಕ್ತಿ ಕೆಲಸ ಮಾಡಿಸ್ತೀನಿ, ನಿಮ್ಮನ್ನ ಇದು ಮಾಡ್ತೀನಿ, ಎಂಥದ್ದು ಗೇಣಿದಾರ್ರಿ ಎಲ್ಲ ಚೀಟಿ ಕೊಡಿಸ್ತೀನಿ, ಗೇಣಿ ಹಾಕಿ ಕೊಡಿಸ್ತೀನಿ, ಅದೆಲ್ಲ ಹೇಳಿ ಸ್ವಲ್ಪ ಅಂತ. ಆಮೇಲೆ ಬರ್ತಾ ಸ್ವಲ್ಪ ಮಾತಾಡೋದು ಕಲಿತೆ ಅಂತ ಹೇಳಿ. ಆಮೇಲೆ ಸರಿಯಾ ತಪ್ಪ ಗೆದ್ದಾಗ ನನಗೆ ಅದೇ ಅಳಬೇಕೋ ನಗಬೇಕೋ ಗೊತ್ತಿಲ್ಲ. ಏನೋ ಎಲ್ಲರೂ ಆವಾಗ ಕುಣಿಯೋದು ಇದೆಲ್ಲ ಮಾಡಿದ್ರು, ಎಲ್ಲ ನಿಶಾನೆ ಹೊಡ್ಕೊಂಡು, ನಿಶಾನೆ ಅಂದ್ರೆ ನಮ್ಮ ಕಡೆ ವಾದ್ಯ ಹೊಡ್ಕೊಂಡು ಕುಣಿಯಕ್ಕೆ ಶುರು ಮಾಡಿದ್ರು. ರಾತ್ರಿ ರಿಸಲ್ಟ್ ಮುಗಿದಾಗ 7-8 ಗಂಟೆ ಅದನ್ನ ಕರ್ಕೊಂಡು ಬಂದರು. ಅಲ್ಲೊಂದು ಕಡೆ ಗುಳ್ಳನ್ಪೇಟೆ ಅಂತ, ಅಲ್ಲಿ ಮುಸ್ಲಿಂ ಏರಿಯಾ, ಅಲ್ಲಿ ನಮ್ಮಲ್ಲಿ ತುಂಬ ಪೇಟೆಗಳಿದ್ದಾವೆ, ಬಿದಿರಳ್ಳಿ ಪೇಟೆ, ಗುಳ್ಳನ್ಪೇಟೆ, ಹೊಸಳ್ಳಿ ಪೇಟೆ ಅಂತೆಲ್ಲ ಅಲ್ಪಸಂಖ್ಯಾತರು ಇರೋ ಏರಿಯಾ. ಅಲ್ಲಿ ಒಬ್ರು ಫಯಾಜ್ ಅಂತ ಲೀಡರ್, ಅವ್ರಿಗೆ ಖುಷಿ, ಖಮೋಶ್ ಅಂತ ಜೋರಾಗಿ ಕೂಗ್ತಿದ್ದಾರೆ. ಗಲಾಟೆ ಮಾಡ್ಬಾರ್ದು, ಕೂತ್ಕೊಳ್ಳಿ ಜನರಿಗೆ. ಆ ಜನರೆಲ್ಲ ಕೂಗೋದು ಕಾಂಗ್ರೆಸ್ಸಿಗೆ ಜೈ, ಕೂಟಮ್ನಿಗೆ ಜೈ ಅಂತ. ಇವರು ಕಾಮೋಶ್ ಅಂತ ದೋರ್ ಕೂಗೋದು. ಸರಿ, ನನ್ನ ಒಂದು ಕಡೆ ಕೂರಿಸಿದ್ಮೇಲೆ ನನಗೆ ಸರಿಯೇ ತಪ್ಪ ಎಲ್ಲರೂ ಅಭಿನಂದನೆ ಹೇಳಿ ಒಂದು ಹಾರ ಹಾಕಿದ್ರು. ಅಲ್ಲಿ ಇನ್ನೊಂದು ಇದು ವಿಚಿತ್ರ ಅಂತ ಹೇಳಿದ್ರೆ, ನಾನು ಸಬ್ ರಿಜಿಸ್ಟ್ರಾರ್ ಆಗಿ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬರಿಬೇಕಾಯ್ತು. ಜನರಲ್ ಲಾ, ಅಕೌಂಟ್ಸ್ ಹೈಯರ್ ಅಂತ ಬರೆದ್ರೆ ಪ್ರೊಬೇಷನರಿ ಇದು ಡಿಕ್ಲೇರ್ ಆಗ್ತದೆ, ಪಾಸ್ ಆದ್ರೆ. ಇಲ್ದಿರ ಇಲ್ಲ, 2 ಸರಿ ನಮ್ಗೆ ಆಪ್ಷನ್, ಅಷ್ಟ್ರಲ್ಲಿ ಪಾಸ್ ಮಾಡ್ಬೇಕು, ಇಲ್ದಿದ್ರೆ ನಾವು ರಿಮೂವ್ ಆಗ್ತೀವಿ ಜಾಬಿಂದ. ಆಗ ನಾವು ಹಸ್ಬೆಂಡು ಆಗಷ್ಟೇ ಅವರು ಜಾಬಿಗೆ ಸೇರಿದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ, AO ಅಂತ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಆ ಸಬ್ ರಿಜಿಸ್ಟ್ರಾರ್ ನಮಗೆ ಟ್ರೈನಿಂಗ್ ಕೊಡ್ತಿದ್ದವರು ಮಂಡ್ಯದವರು. ಅಲ್ಲಿ ಅವ್ರ ಹತ್ರ ಬರ್ತಾ ಇದ್ರು, ನಂಗೆ ಆ ಬುಕ್ಸ್ ಬೇಕು ಸರ್, ಲಾ ಬುಕ್ ಬೇಕು, ಅಕೌಂಟ್ಸ್ ಹೈಯರ್ ಬೇಕು ಅಂತ. ಸರಿ, ಸಬ್ ರಿಜಿಸ್ಟ್ರಾರ್ ಒಂದ್ಸರಿ ನನ್ನ ಕರೆದು, ನೋಡಮ್ಮ ನಮ್ಮೂರು ಹುಡುಗ, ನೋಡು ಯಾಕೆ ಮದುವೆ ಮಾಡ್ಕೊಳ್ಬಾರ್ದು ಅಂತ ಒಂದ್ಸರಿ ನನಗೆ ರೇಗಿಸಿದ್ರು. ಇವ್ರೇನ್ ಮಾಡಿದ್ರು, ನಮ್ಮ ಹಸ್ಬೆಂಡ್ ಅದುವರೆಗೂ ನನಗೆ ಮದುವೆ ಬಗ್ಗೆ ಆಗ್ಲಿ, ಆ ಮನುಷ್ಯನ ಬಗ್ಗೆ ಆಗ್ಲಿ ಯಾವುದೇ ಒಪಿನಿಯನ್ ಕ್ರಿಯೇಟ್ ಆಗಿರ್ಲಿಲ್ಲ. ನನಗೆ ಇದೊಂದು ಹೊಸ ಜಗತ್ತಿನೊಳಗೆ ಸೇರ್ಕೊಬಿಟ್ಟಿದ್ದೀನಲ್ಲ, ಅದಂತೆ ತಲೆನೋವು ನನಗೆ. ಆಮೇಲೆ ಅವರು ಒಂದು ಹಾರ ಹಾಕಿದ್ರು. ಅವಾಗ ಹೆಣ್ಮಕ್ಳಿಗೆ ಗಂಡು ಮಕ್ಳು ಹಾರ ಹಾಕಂಗಿಲ್ಲ, ಕೈಗೆ ಕೊಡೋದಲ್ಲ. ಇದೇನು ಇವ್ರು ಬಂದು ಹಾರ ಹಾಕಿದ್ರಲ್ಲ, ಎಲ್ರು ಏನಂತಾರಂತ ನನ್ಗೆ ಬಹಳ ಸಂಕೋಚನೂ ಆಯ್ತು, ನಾಚಿಕೆನೂ ಆಯ್ತು. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ನಮ್ಮ ಹಳ್ಳಿಗೆ ಹೋಗ್ಲಿಲ್ಲ, ನಾನು ತಾರದೇವಿ ಮನೆಯಲ್ಲೇ ಇದ್ದೆ. ಎಲೆಕ್ಷನ್ ಮುಗಿಯೋವರೆಗೂ ಅಲ್ಲೇ ಇದ್ದೆ. ಮುಗಿದ ನಂತರನು ಅಲ್ಲೇ ಬಂದಿರ್ತಿದ್ದೆ ಮನೆಯಿಂದ. ಯಾಕೆಂದ್ರೆ ಜನ ಬಂದು ಮಾತಾಡ್ಸಕ್ಕೆ ಬಂದ್ರೆ ನಿಮ್ ಮನೆ ಚೆನ್ನಾಗಿತ್ತ ಮೇಡಮ್? ಜನ ಬಂದು ಕೂತ್ಕೊಳ್ಳುವಷ್ಟು ವ್ಯವಸ್ಥೆ ಆ ಥರದ್ದೆಲ್ಲ ಇಲ್ಲ. ನಮ್ಮ ಹಳ್ಳಿ ತುಂಬಾ ಹಳ್ಳಿ ಮನೆ, ಗೋಡೆ ಮನೆನೇ, ಹಂಚಿನ ಮನೆನೇ, ಅರ್ಥ ಆಯ್ತು. 2 ಮನೆ, 2 ರೂಮ್, ಒಂದು ಅಡಿಗೆ ಮನೆ, ಒಂದು ನಡು ಮನೆ ಅಂತ ನಾವ್ ಹೇಳ್ತೀವಿ. ಹಂಗೆ ಅಲ್ಲಿಗೆ ಯಾರು ಬಂದೇ ಇಲ್ಲ. ನಾನು MLA ಆಗಿ ಹೋಗಿದ್ದೆ 8 ದಿನ ಆದ್ಮೇಲೆ ಅಲ್ಲಿಗೆ. ಈ ತಾರದೇವಿ ಮನೇಲೆ ಇರ್ತಿದ್ದೆ. ಕ್ಯಾರಲ್ಸ್ಗೆ ಅವ್ರ ಮನೆಯಿಂದೇ ಹೋಗ್ತಿದ್ದೆ. ಅವ್ರ ತಾಯಿ ನಿಜವಾಗ್ಲೂ ದೇವ್ರಂತ ಹೆಣ್ಮಗಳು. ನನ್ನ ಮಗ ಅಂತಿದ್ರು. ನಮ್ ಕಡೆ
ಈ ಮಕ್ಕಳಿಗೆಲ್ಲ ಏನ್ ಮಗ ಬಾ ಮಗ, ಗಂಡ್ ಮಗುಗೂ ಹೆಣ್ಮಗು ಹಂಗೆ ಕರೀತಾರೆ. ವಾವ್. ಮಗ ಬಾ ತಿಂಡಿ ತಿನ್ನು, ಮಗ ಬಾ ಊಟ ಮಾಡು ಅಂತ ಹೌದು. ಹಂಗಂತಿದ್ರು. ಹಂಗಾಗಿ ಅದು ಹಾಗಾಯ್ತು. ಅಲ್ಲಿಂದ ಎಲ್ಲರೂ ಗೆದ್ದ ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಬಂದ್ವಿ. ಈ ಚಂದ್ರೇಗೌಡರು ಮೊದಲೇ ಹೋಗಿದ್ರು. ನನ್ನನ್ನು ನಮ್ಮ ಅಲ್ಲಿ ಮುಖಂಡರು, ಅಧ್ಯಕ್ಷರು ಅವರೆಲ್ಲ ಕರ್ಕೊಂಡು ಬಂದರು. ವಿಧಾನಸೌಧನ ನಾನು ಮಾರಣಿಸಲ್ಲಿ ಓದ್ತಿರ್ಬೇಕಾದ್ರೆ ಸುಮ್ಮನೆ ಗೋಪುರ ಗೀಪುರ ಅದನ್ನೆಲ್ಲ ನೋಡಿದ್ದೆ, ಹತ್ರ ಹೋಗಿರ್ಲಿಲ್ಲ. ವಿಧಾನಸೌಧ ಎಂಟ್ರೆನ್ಸ್ ಎಲ್ಲಿ ಅಂತ ಗೊತ್ತಿಲ್ಲ. ಸರಿ, ನಮ್ಮವ್ರು ಕರ್ಕೊಂಡು ಬಂದು ವಿಧಾನಸೌಧ ಬಾಗಿಲಿಗೆ ಬಿಟ್ರು. ಮುಂದೆ ಎಲ್ಲ ಹೋಗ್ಬೇಕು, ಯಾವ ಬಾಗಿಲಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆಕ್ಚುಲಿ ನಾನು ಈ ಕಡೆ ಅದು ಇವ್ರು ಹಿಂದ್ಗಡೆ ಎಲ್ಲ ಅವಾಗ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಅವ್ರ ಚೇಲ ಬಾಲುಗಳು, ಅವ್ರ ಫಾಲೋವರ್ಸ್ ಇರ್ತಾರಲ್ಲ, ಅವರೆಲ್ಲ MLA ಹಿಂದ್ಗಡೆ ಓಡ್ಬಿರೋದು. ನನಗೆ ಜಾಗ ಬೇಕಲ್ಲ, ಹಿಂಗ ಸಂಧಿಗುಂದಿಲ್ ಜಾಗ ಮಾಡ್ಕೊಂಡು ಈ ಅಪೋಸಿಷನ್ ಲೀಡರ್ ಡೋರಲ್ಲಿ ನಾನು ಎಂಟ್ರಿ ಆಗಿದ್ದು. ಆಕ್ಚುಲಿ ಬಲಗಡೆ ರೂಲಿಂಗ್ ಇದರಲ್ಲಿ ಹೋಗ್ಬೇಕು. ಆಮೇಲೆ ಆ ದಿನ ಫಸ್ಟ್ ನಾವೆಲ್ಲ ಮಿಕ್ಸಪ್ ಆಗೇ ಕೂತಿದ್ದು, ಮಿಕ್ಸಪ್ ಆಗೇ ಕೂತ್ಕೊಂಡಿದ್ದು. ದೇವರಾಜ್ ಅರಸು ಪ್ರಮಾಣ ವಚನ ತಗೊಂಡ್ರೆ ಏನ. ಆಮೇಲೆ CLP ಮೀಟಿಂಗ್ ಆಯಿತು, ಅಲ್ಲಿ ನಾಯಕರ ಆಯ್ಕೆ ಅಂತ ಆಯಿತು. ಆಮೇಲೆ ನನಗೆ ಏನೋ ಗೊತ್ತಾಗ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಸರಿ ಅಂತ ಹೇಳಿ ಒಂದೇ ವಾಕ್ಯದಲ್ಲಿ ಅದೇನೋ ಇದು ಮಾಡಿ ಇನ್ಚಾರ್ಜ್ ಸ್ಪೀಕರು, ರೆಗ್ಯುಲರ್ ಸ್ಪೀಕರ್ ಬರಲ್ಲ, ಅವರು ಎಲೆಕ್ಷನ್ ಇನ್ ಸೋತಿರ್ತಾರೆ, ಅವರು ಬರಂಗಿಲ್ಲ. ಆ್ಯಕ್ಚುಲಿ ಇನ್ಚಾರ್ಜ್ ಸ್ಪೀಕರ್ ಯಾರನ್ನ ಮಾಡಿದ್ರು. ಅವತ್ತು ರಾತ್ರಿ ವಾಪಸ್ ಬಂದ್ವಿ. ಎಲ್ಲಿ ನಾನಿನ್ನು LHL ರೂಮ್ ಸಿಕ್ಕಿಲ್ಲ. ಇಲ್ಲಿ ನಮ್ದೇನ್ ನೆಂಟ್ರ ಪಂಟ್ರ ಏನೂ ಇಲ್ಲ. ಮತ್ತೆ ರಿಟರ್ನ್ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು. ಫ್ರೆಂಡ್ ಮನೆಗೆ ಹೋಗಿ ಉಳ್ಕೊಂಡಿದ್ದು. ಹಂಗೆ ರಿಟರ್ನ್ ಹೋಗೋದೇ ಇಲ್ಲಿ ಫ್ರೆಂಡ್ ಮನೆಯಲ್ಲಿ ಸರೋಜಿನಿ ಅಂತ ಇದ್ಲು, ಅವಳ ಮನೇಲಿ ಉಳ್ಕೊಂಡೆ ನಾನು. ಈ ತರ ನನಗೆ ರಾಜಕಾರಣದ ಒಂದು ಏನ್ ಹೇಳ್ತಾರಲ್ಲ, ವೈಭವದ ಒಂದು ಖುಷಿ ಅಥವಾ ನೆನಪು ಅಥವಾ ಎಂಜಾಯ್ ಮಾಡೋಂಥ ಇದು ಮೂಡು ಮನಸ್ಸು ಹಾಗೇನು ನನಗೆ ಬಂದೇ ಇಲ್ಲ. ಎಲ್ಲವೂ ಏನೋ ಒಂದು ರೀತಿ ವ್ಯಾವಹಾರಿಕವಾಗಿ ನಡೀತಾ ಇದೆ ಅನ್ನೋ ರೀತಿನೇ ಇದೆ ನನಗೆ. ನೀವು ಅಬ್ಸರ್ವ್ ಮಾಡಿರ್ತೀರಿ, ತುಂಬಾ ಅಸೆಂಬ್ಲಿಗಳನ್ನು ನೋಡಿರ್ತೀರಿ. ದೇವರಾಜ್ ಅರಸು ಅವರನ್ನ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡಿದಾಗ ಹೇಗ್ ತಗೊಳ್ತಾ ಇದ್ರು ಮತ್ತೆ ಹೇಗಿರ್ತಾ ಇದ್ರು ಹೊರಗಡೆ? ಗ್ರೇಟ್ ಬಿಡಿ. ಅವರು ಪರ್ಸನಾಲಿಟಿನೇ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ. ಅವ್ರ ಕಚ್ಚೆ ಪಂಚೆ ಉಟ್ಕೊಂಡು ಅದ್ರ ಮೇಲೆ ಒಂದು ಕೋಟ್ ಹಾಕೊಂಡು ಇಲ್ಲೊಂದು ಇದು ಇಟ್ಕೊಂಡು ಬರ್ತಿದ್ರು, ಏನು ಹುಕ್ಕನ ಎಂತದ ಇಟ್ಕೊಂಡು ಬರ್ತಾ ಇದ್ರು, ಪೆನ್ ಇಟ್ಕೊಂಡು ಬರ್ತಾ ಇದ್ರು. ಅವ್ರು ಬಂದ್ರು ಅಂದ್ರೆ ಅಜಾನುಭಾವ ವ್ಯಕ್ತಿತ್ವ ಅಲ್ವಾ, ಅದು ಆ ತೇಜಸ್ಸೇ ಬೇರೆ. ಅಷ್ಟು ಚೆನ್ನಾಗಿ ಈ ದೇವೇಗೌಡರು ಅವ್ರಿಗೆ ಚಿವುಟೋದು. ಮಾತಾಡ್ಬೇಕಾದ್ರೆ ಟಾಂಟ್ ಹೊಡೆದು ಮಾತಾಡ್ತಿದ್ರು, ಅವ್ರೇನು ಕೇರೇ ಮಾಡ್ತಿರ್ಲಿಲ್ಲ. ದೇವರಾಜ್ ಅರಸು ರಿಪ್ಲೈ ಮಾಡಿದ್ರೆ ಮತ್ತೆ ಇವ್ರ ಕ್ಲಾರಿಫಿಕೇಶನ್ ಇಲ್ಲ, ಆ ತರ ರಿಪ್ಲೈ ಮಾಡೋರು. ಇವ್ರು ಇಷ್ಟು ಬುಕ್ ಇಟ್ಕೊಂಡು ಕುತ್ಕೊಳ್ತಿದ್ರು ಅಪೋಸಿಷನ್ ಲೀಡರ್ ದೇವೇಗೌಡರು. ಅವರು ಆ ಕಡೆಯಿಂದ ಫಸ್ಟ್ ಬೆಂಚು, ಇವ್ರು ಈ ಕಡೆಯಿಂದ ಫಸ್ಟ್ ಬೆಂಚು. ಭಯ ಇರ್ತಿತ್ತಂತಲ್ಲ ಮೇಡಮ್, ಏನ್ ಇಟ್ಟಿದ್ದಾರೋ ವಿರೋಧ ಪಕ್ಷದವ್ರು, ಏನಿದೆಯೋ ಇವತ್ತು ಅಸೆಂಬ್ಲಿಯಲ್ಲಿ ಅಂತ. ಬಟ್ ಈಗ ಆ ತರದ್ ಕಷ್ಟ ಆ ತರ ಇತ್ತೇನ ನನಗೇನು ಅನಿಸ್ತಿರ್ಲಿಲ್ಲ ಏನ್ ಮಾತಾಡ್ತಾರೆ ಅನ್ನೋದು. ಆಮೇಲೆ ಇನ್ನೊಬ್ರು ಜಯೇಶ್ ಪಟೇಲ್ ಅಂತ, ಜಯೇಶ್ ಪಟೇಲ್ ಅದೇ ರೆಡ್ಡಿ ಕಾಂಗ್ರೆಸ್ ಇಂದನೋ ಏನೋ ಗೆದ್ದಿದ್ರು. ಅವ್ರು ಚೆನ್ನಾಗಿ ಮಾತಾಡೋರು. ಇವರಿಗೆ ಏನಪ್ಪಾ ನೀನ್ 20 ಅಂಶದ ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡಿ ಎಲ್ಲ ನಿನ್ನ ಇದನ್ನ ಕೀರ್ತಿನ ಇಂದಿರಾ ಗಾಂಧಿ ಪಾದದಲ್ಲಿ ಇಟ್ಟು ತೊಳೆದಿಲ್ಲ ಅಂತ. ಅಂದ್ರೆ ಅವ್ರಿಗೆ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಈ ಇಂಪ್ಲಿಮೆಂಟ್ ಇದೆ ಇಡೀ ದೇಶದಲ್ಲಿ ದೇವರಾಜ್ ಅರಸು. ಅರ್ಥ ಆಯ್ತಾ? ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇಂದಿರಾ ಗಾಂಧಿ ಬೈ ಎಲೆಕ್ಷನ್ ನಾವು ಗೆದ್ದ 6 ತಿಂಗಳಿಗೆ ಚಿಕ್ಕಮಂಗ್ಳೂರಿಗೆ ಬಂದ್ರಲ್ಲ, ಲೋಕಸಭೆ ಅವ್ರ ಜೊತೆ ಎಲ್ಲ ಓಡಾಡಿದ್ವಲ್ಲ, ಅವಾಗ ಅವ್ರು ಸೋತ್ರು. ಅವ್ರನ್ನ ಕರ್ಕೊಂಡ್ ಬಂದಲ್ಲಿ ನಿಲ್ಸಿದ್ರ ಉದ್ದೇಶ 20 ಅಂಶದ ಕಾರ್ಯಕ್ರಮ ಅಗೇನ್ಸ್ಟ್ ನಿಂತಿದ್ರು ಅನ್ಸುತ್ತಲ್ಲ. ಇಂದಿರಾ ಗಾಂಧಿ ಅವರು ಮತ್ತು ಪಾಟೀಲ್ರು. ಹೌದು, ವೀರೇಂದ್ರ ಪಾಟೀಲ್. ಅವು ಅಲ್ಲಿ ಇದು ಚೆನ್ನಾಗಿದೆ ಅಂತ, ವಾತಾವರಣ ಚೆನ್ನಾಗಿದೆ ಅಂತ ಇಂದಿರಾ ಗಾಂಧಿ ಅವ್ರನ್ನ ಅಲ್ಲಿ ನಿಲ್ಸಿದ್ರು. ಇದ್ರ ದೊಡ್ಡಬಳ್ಳಾಪುರದಲ್ಲಿ ನಿಲ್ಸೋದಂತ ಏನಾಗಿತ್ತಂತೆ ಜಾಲಪ್ಪನವರು. ಇಂದಿರಾ ಗಾಂಧಿ ಅವ್ರು ಏನು ಹೇಳಿಲ್ವಾ ಅಂದ್ರೆ ಇವರು ಇಂದಿರಾ ಗಾಂಧಿ ಅವರೇ ಆ ಟೈಮಲ್ಲಿ ಲೈಕ್ ಕ್ಯಾಂಪೇನ್ ಮಾಡೋದಕ್ಕೆ ಬಂದಾಗ CM ಇಬ್ರಾಹಿಂ ಅವರೆಲ್ಲ ಸ್ಟಾರ್ ಕ್ಯಾಂಪೇನರ್ ಅಂತೆಲ್ಲ ತಗೊಂಡಿದ್ರಂತಾಗ.
ಗೊತ್ತಿಲ್ಲ ನನಗೆ ಅದನ್ನ ಅವೆಲ್ಲ ನನ್ನ ತಲೆಯಲ್ಲೇ ಇಲ್ಲ. ಓಕೆ. ಯಾರಿಂದ ಇವರು ವೀರೇಂದ್ರ ಪಾಟೀಲ್ ಒಂದು ಇಂದಿರಾ ಗಾಂಧಿ ಬೈ ಎಲೆಕ್ಷನ್ ಅಲ್ಲಿ, ಇನ್ನೊಬ್ಳು ಯಾರೋ ಡಾನ್ಸರ್ ಮಗಳಪ್ಪ ಗಾಯತ್ರಿ ಅಂತ, ಅವಳು ಉಜಿರೆ, ಬೆಳ್ತಂಗಡಿ ಉಜಿರೆಯಲ್ಲಿ ಏನೋ ಒಂದು ಗಲಾಟೆ ಆಗ್ತದೆ, ಅವಾಗ ಲಾಠಿ ಚಾರ್ಜ್ ಇದಾಗಿ ಅವಳು ಸತ್ತೋಗ್ತಾಳೆ. ಲಾಠಿ ಚಾರ್ಜ್ ಅಲ್ಲ, ಗುಂಡೇಟ್ ಬಿತ್ತಂತಾನೆ ಏನೋ ಆಗಿ ಸತ್ತೋಗ್ತಾಳೆ. ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಅದನ್ನೇ ಹೇಳ್ತಾ ಇದ್ರು ಎಲ್ಲ ಭಾಷಣಗಳಲ್ಲಿ ವಿರೋಧ ಪಕ್ಷದವರು. ಅವಾಗ ವಿರೋಧ ಪಕ್ಷದವ್ರು ಯಾರ್ಯಾರು ಬಂದ್ರು ಏನ್ ಮಾತಾಡಿದ್ರು ಅದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ಡಿ ಬಿ ಚಂದ್ರಗೌಡರು, ಇಂದಿರಾ ಗಾಂಧಿ, ನಮ್ ಡಿ ಎಂ ಪುಟ್ಟೇಗೌಡರು, ತಾರಾದೇವಿ, ಅಷ್ಟೇ ನನಗೆ ಗೊತ್ತಿದ್ದು, ಇನ್ಯಾರು ಗೊತ್ತಿರ್ಲಿಲ್ಲ. ಅದರಿಂದ ಆಚೆಗೆ ನೀವು ಯಾವ್ದಾದ್ರು ಲೈಕ್ ಅಬ್ಸರ್ವ್ ಮಾಡಿರ್ತೀರಲ್ಲ ಮೇಡಮ್, ಈಗ ದೇವೇಗೌಡರು ಎಷ್ಟೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ಅಸೆಂಬ್ಲಿಯಿಂದ ಆಚೆ ಬಂದ ಮೇಲೆ ಆ ಬಾಂಧವ್ಯನ ನೋಡ್ತಾ ಇದ್ರ ಅಂತ ಅಲ್ಲ, ಈಗಲೂ ಅಷ್ಟೇ. ಯಾರೇ ಈಗ ಯಾರೋ ವಿರೋಧ ಪಕ್ಷದಲ್ಲಿ ಏನೇ ಕಳ್ಳ ದರೋಡೆಕೋರ ಅಂತ ಹೇಳಿ ಬ್ಲೇಮ್ ಮಾಡಿ ಮಾತಾಡಿದ್ರು, ಅಸೆಂಬ್ಲಿ ಮುಗಿದ್ಮೇಲೆ ಹೆಗಲ್ ಮೇಲೆ ಕೈ ಹೆಗಲ್ ಇಟ್ಕೊಂಡು ನಗಾಡ್ಕೊಂಡು ಬರ್ತಾರೆ. ಏನಪ್ಪಾ ನೀ ಹಿಂಗೆಲ್ಲ ಮಾತಾಡ್ಬಿಟ್ಟೆ, ಏನು ಅಂದ್ರೆ ಮಾತಾಡ್ಬೇಕಲ್ಲಣ್ಣ, ಅದೊಂದು ಇದಲ್ವಾ, ನನಗೆ ಒಂದು ಅವಕಾಶ ಅಲ್ವಾ ಅಂತ ಹಂಗೆ ಹೇಳ್ಕೊಳ್ತಾರೆ. ಅದ್ರ ನಿಜವಾದ ದ್ವೇಷ ಇರೋದಿಲ್ಲ. ಈ ಪೊಸಿಷನ್ ಪ್ರಶ್ನೆ ಬಂದಾಗ ಮಾತ್ರ ದ್ವೇಷ ಸಾಧಿಸ್ಕೊಳ್ತಾರೆ. ಈಗ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ, ಅದಕ್ಕೋಸ್ಕರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೇನು ಮಾಡ್ಬೇಕು ಅದೆಲ್ಲ ತಂತ್ರಗಾರಿಕೆ, ಜೊತೆಗೆ ಮಂತ್ರಗಾರಿಕೆನೂ ಮಾಡ್ತಾರೆ. ನಿಮ್ಗೆ ಗೊತ್ತಿರಂಗೆ ವಿಧಾನಸೌಧದಲ್ಲೆಲ್ಲ ನಿಂಬೆಹಣ್ಣು ಕುಯ್ದಿದ್ರು, ಕೋಳಿ ಕತ್ ಕುಯ್ದಿದ್ರು ಅಂತೆಲ್ಲ ನೋಡಿದಿರಲ್ಲ. ಆಮೇಲೆ ಅದಿರೋದಿಲ್ಲ ಒಂದು ಪೊಸಿಷನ್ ಸಿಕ್ಕ ಮೇಲೆ. ಈಗೇನಾಗಿದೆ, ಆ ತರದ ಜಿದ್ದು ಮತ್ತೆ ದ್ವೇಷದ ರಾಜಕಾರಣ ಕಿಂತ ಹೆಚ್ಚಾಗಿ ವಿತಿನ್ ದ ಪಾರ್ಟಿ ದ್ವೇಷದ ರಾಜಕಾರಣ. ನಿಮ್ಗೆ ಗೊತ್ತಲ್ವಾ ಇವಾಗ, ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನ್ ಮಂತ್ರಿ ಆಗ್ಬೇಕು, ಜಿಲ್ಲಾ ಮಂತ್ರಿ ಆಗ್ಬೇಕು, ಜಿಲ್ಲೆಯಲ್ಲಿ ಬೇರೆಯವ್ರು ಗೆಲ್ಬಾರ್ದು, ಈ ತರನ ಒಬ್ರ ಕಾಲ ಒಬ್ರು ಹೇಳಿ. ಇನ್ಫ್ಯಾಕ್ಟ್ ನಿಮ್ ಬುಕ್ಕಲ್ಲೂ ಕೂಡ ನೀವು ಒಂದಷ್ಟು ನಾಯಕರು ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆದ್ರು ಅನ್ನುವಂತಹ ಒಂದು ಅಸಮಾಧಾನ ಕಾಣಿಸ್ತಾ ಇತ್ತು. ಹೌದು. ಯಾಕೆ ಅಡ್ಡಿಪಡಿಸಿದ್ರು ಬೆಳವಣಿಗೆಗೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಅದೇ, ಸೋನಿಯಾ ಗಾಂಧಿ ತುಂಬಾ ಹತ್ರ ಅದೇ. ಅವಾಗ ಇಂದಿರಾ ಗಾಂಧಿ ಅವ್ರಿಗೆ ನಾನು ಬೈ ಎಲೆಕ್ಷನ್ ಅಲ್ಲಿ ತುಂಬಾ ಕೆಲಸ ಮಾಡಿ ಓಡಾಡಿ ಅವ್ರು ಅದನ್ನ ಗುರ್ತಿಟ್ಕೊಂಡು ನನ್ ಬೆಂತಟ್ಟು ಮಾತಾಡ್ಸರು. ನನ್ ಮದುವೆಗೆ ಬಂದಿದ್ರು. ದೇಶದಲ್ಲಿ ಬಹಳಷ್ಟು ನಾಯಕರ ಮಕ್ಕಳು ಮದುವೆ ಆಗಿದೆ, ಯಾರ ಮದುವೆಗೂ ಹೋಗಿಲ್ಲ. ನನ್ನ ಅದೃಷ್ಟ ಅಂತ ಹೇಳಿದ್ರೆ ಅವ್ರು ನನ್ ಮದುವೆಗೆ ಬಂದಿದ್ರು. ಹೌದು ಹೌದು, 79ರಲ್ಲಿ ಜೂನ್ ಮದುವೆ ಬಂದಿದ್ರು. ಮೇಡಮ್ ಇಂದಿರಾ ಗಾಂಧಿ ಅವರು ಸೇರಿದಂತೆ ಯಾರೆಲ್ಲ ಇದ್ರು ಅವತ್ತು? ದೇವರಾಜ ಅರಸು ಎಲ್ಲ ಬಂದಿದ್ರು. ಹೌದು ಹೌದು, ಅವಾಗ್ಲೇ ದೇವರಾಜ ಅರಸು ಇಂದಿರಾ ಗಾಂಧಿಗೆ ರಿಫ್ಟ್ ಶುರುವಾಗಿತ್ತು. ನನಗೆ ಗೊತ್ತಿಲ್ಲ. ಇಂದಿರಾ ಗಾಂಧಿಗೆಲ್ಲ ದೇವರಾಜ ಅರಸು ಮೇಲೆ ಚಾಡಿ ಹೇಳಿದ್ರು. ಯಾಕೆಂದ್ರೆ ಈಸ್ ಓವರ್ಕಮಿಂಗ್ ಅಂತ, ಓವರ್ಕಮಿಂಗ್ ಮಾಡ್ತಾರೆ ನಿಮಗೆ ಅಂತ. ಅಲ್ಲಿ ಸೆಂಟ್ರಲ್ ಬರೋ ಯೋಚನೆ ಇದೆ, ಇಲ್ಲಿ 20 ಅಂಶದ ಕಾರ್ಯಕ್ರಮ ಎಲ್ಲ ಇಂಪ್ಲಿಮೆಂಟ್ ಮಾಡಿ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ತರ ಆಗ್ಬಿಟ್ಟಿದ್ದಾರೆ. ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಹಿಮ್ ಅಂತ ಅವ್ರಿಗೆ ಹೇಳಿದ್ರು ಅಂತ ಇಲ್ಲಿಯವರೇ ನಾಯಕರುಗಳು, ಹೆಸರು ಹೇಳೋದೇನ್ ಬೇಡ ಬಿಡಿ. ಹಾಗಾಗಿ ಅವ್ರು ಸ್ವಲ್ಪ ಇವ್ರನ್ನ ಒಂದ್ ರೀತಿ ಸಂಶಯಾಸ್ಪದವಾಗಿ ನೋಡ್ತಾ ಇದ್ರು. ನನ್ ಮದುವೆಗೆ ಇಂದಿರಾ ಗಾಂಧಿ ಬೆಳಗ್ಗೆನೆ ಬಂದ್ರು. ನಾನೇನು ಅವ್ರನ್ನ ಬಲವಂತವಾಗಿ ಬರ್ಲೇಬೇಕು ಅಂತ ಕರೆದಿರ್ಲಿಲ್ಲ. ನನ್ ಮದುವೆ ಇದೆ ಮೇಡಮ್, ಎಲ್ಲೆಲ್ಲ ಬೆಂಗಳೂರಿಗೆ ಬಂದಾಗ ಯಾವ್ದೋ ಪ್ರೋಗ್ರಾಮ್ಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆದೆ. ಇಸ್ ಇಟ್ ಮುಟ್ಟಮ್ಮ, ಕಂಗ್ರ್ಯಾಚುಲೇಷನ್, ಬಟ್ ಡೋಂಟ್ ಲೀವ್ ಪಾಲಿಟಿಕ್ಸ್ ಅಂತ ಹೇಳಿದ್ರು. ಎಸ್ ಮೇಡಮ್, ಐ ಡೋಂಟ್ ಲೀವ್ ಪಾಲಿಟಿಕ್ಸ್ ಅಂತ ಹೇಳಿದೆ. ಆಮೇಲೆ ಐ ವಿಲ್ ಟ್ರೈ ಟು ಕಮ್, ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಅಟ್ ಡೆಲ್ಲಿ ಅಂತ ಹೇಳಿದ್ರು. ಓಕೆ ಮೇಡಮ್, ಬಟ್ ಯು ಮಸ್ಟ್ ಕಮ್ ಮೇಡಮ್, ಫಾರ್ ಮೈ ಮ್ಯಾರೇಜ್ ಓನ್ಲಿ ಪೂರ್ ಪೀಪಲ್ ವಿಲ್ ಕಮ್, ನಾಟ್ ಕಾರ್ ಪೀಪಲ್ ಅಂದೆ. ಅವ್ರು ನಗಾಡಿದ್ರು ಜೋರಾಗಿ. ವಿಸಿಟ್ ಅಂತ ಹೇಳಿದ್ರು. ಅದಕ್ಕೇನು ಬಡವರೆಲ್ಲ ಬರ್ತಾರ ಅಂದದ್ಕೆ ಬಂದರೋ ಏನೋ ಗೊತ್ತಿಲ್ಲ. ಮತ್ ದಲಿತ ಹೆಣ್ಮಕ್ಳು ದೇ ಫೀಲ್ ಹ್ಯಾಪಿ ಅಂತ ಬಂದಿರ್ಬೋದು ನನ್ ಮದುವೆಗೆ. ನನ್ ಮೇಲಿನ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಾಂಗದ ಪ್ರೀತಿ, ಬಡವರ ಪ್ರೀತಿ ಮೇಲೆ ನನ್ ಮದುವೆಗೆ ಅವ್ರು ಬಂದಿದ್ದು. ಆಮೇಲೆ ನನಗೆ ಒಂದು ಸಡನ್ ಒನ್ ಡೇ ಗುಂಡೂರಾವ್ ಸಾರಿಗೆ ಮಂತ್ರಿ ಮೋಟಮ್ಮ ಬಾಯಿಲಿ ಅಂತ ಕರೆದ್ಬಿಟ್ಟು ಎಷ್ಟು ಬಸ್ ಬೇಕು ಅಂತ, ಏನಕ್ಕಂತ ನನಗೆ ಗೊತ್ತಿಲ್ಲ. ಸರ್ ಬಸ್ ಅಂತ ಹೇಳಿದೆ. ಅದೇ ಇಂದಿರಾ ಗಾಂಧಿ ಬರ್ತಾರಮ್ಮ, ನಿಮ್ಮ ಇವರೆಲ್ಲ ಬರ್ಬೇಕಲ್ಲ, ಜನ ಕಾರ್ಯಕರ್ತರೆಲ್ಲ ಬರ್ಬೇಕಲ್ಲ, ಎಷ್ಟು ಬೇಕು ಹೇಳು ಅಂತ.
ನಾನು ಹೇಳಿದೆ ಕೆಲವರು 10 ಬಸ್ ಕೇಳ್ತಿದ್ರೇನ ಈಗಿನ ಜಮಾನದಲ್ಲಿ ನನಗೆ 3 ಬಸ್ ಸಾಕ್ತಾರಂತೆ. ಸಾಕ ಹುಡುಗನ ಕಡೆಯವ್ರಿಗೆ ಎಷ್ಟು 2 ಬಸ್ ಸಾಕ, ಅವ್ರ ಕಡೆಯವ್ರಿಗೆ 2 ಬಸ್ಸು, ನನ್ನ 3 ಬಸ್ಸು. ಒಟ್ಟು ನಂದು 10-15 ಸಾವಿರ ಜನ ಮದುವೆಗೆ ಬಂದಿದ್ದಾರೆ. ಓ ಇಂದಿರಾ ಗಾಂಧಿ ಬರ್ತಾರೆ ಅಂತ. ಯಪ್ಪ, ಹೇಗ್ ಮ್ಯಾನೇಜ್ ಮಾಡಿದ್ರಿ? ಊಟ ಇಲ್ಲ, ಲಾಸ್ಟ್ ಊಟನೇ ಇಲ್ಲ, ಅಯ್ಯಯ್ಯೋ. ಬರೀ ಅನ್ನ ತಿಳಿಸಾರು ಕೊಟ್ಟಿರೋದು. ಅದು ಗೊತ್ತಿಲ್ಲ ನನ್ಗೆ ಯಾರು ಏನ್ ಅಡಿಗೆ ಮಾಡಿಸಿದ. ನಮ್ DM ಪುಟ್ಟೇಗೌಡ XMP ಹೌದು. ಅವರು ಇಂದಿರಾ ಗಾಂಧಿಗೋಸ್ಕರ, ಇಂದಿರಾ ಗಾಂಧಿ ಅವ್ರ ಮನೇಲಿ ಉಳಿದಿದ್ರು ಎಲೆಕ್ಷನ್ ಅಲ್ಲಿ, ಬೈ ಎಲೆಕ್ಷನ್ ಅಲ್ಲಿ. ಅವ್ರು ಸೋತ್ ಮೇಲೆ ಬಂದಿದ್ದು ನನ್ನ. ಎಷ್ಟು ಖರ್ಚಾಗಿತ್ತು ಮೇಡಮ್ ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಗೆಲ್ಸೋದಕ್ಕೆ ಎಲೆಕ್ಷನ್ಗೆ? ನಂಗೆ ಗೊತ್ತಿಲ್ರಿ, ನಾನೆಲ್ಲ ದುಡ್ಡು ಹ್ಯಾಂಡಲ್ ಮಾಡ್ತಿರ್ಲಿಲ್ಲ. ನನ್ನ ಎಲೆಕ್ಷನ್ಗೆ 1.5 ಲಕ್ಷ ಅಷ್ಟೇ ಖರ್ಚು ಮಾಡಿದ್ದು. ಇಂದಿರಾ ಗಾಂಧಿ ಎಲೆಕ್ಷನ್ ಎಷ್ಟು ಒಂದು 3-4 ಲಕ್ಷ ಖರ್ಚಾಗಿರ್ಬೋದು ಅಷ್ಟೇ, ಒಂದ್ ತಾಲೂಕಿಗೆ. ಬರೀ ಜಿಲ್ಲೆಗೆ ಎಷ್ಟು ಖರ್ಚಾಗಿದೆ ಅಂತ ಅದೆಲ್ಲ ನನಗೆ ಗೊತ್ತು. ಅದೆಲ್ಲ ಮ್ಯಾನೇಜ್ ಮಾಡ್ತಿದ್ದು ಇವ್ರೆ DB ಚಂದ್ರೇಗೌಡ್ರೆ. ನಾವು ಅದೆಲ್ಲ ತಲೆ ಕೆಡಿಸಿಲ್ಲ. ಟ್ರೆಜರರ್ ಯಾರು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಹೆಸರು ಗೊತ್ತಿತ್ತೇವಿನ, ಈ ದುಡ್ಡು ಎಲ್ಲಿಂದ ಬರುತ್ತೆ, ಏನ್ ಮಾಡ್ತಾರೆ, ಯಾರು ಕಡೆ ಕೊಡ್ತಾರೆ ಅದೇನು ಗೊತ್ತಿಲ್ಲ. ನಾನು ಒಂದ್ ಜಾತಿ ಕ್ಯಾನ್ವಾಸ್ ಮಾಡು, ಇವ್ರು ಮನೆಗೆ ಹೋಗು ಕ್ಯಾನ್ವಾಸ್, ಇಂದಿರಾ ಗಾಂಧಿ ಅವ್ರಿಗೆ ಓಟ್ ಹಾಕ್ಬೇಕು, ನಿಮ್ಗೆ ಗೇಣಿ ಚೀಟಿ ಕೊಟ್ಟಿದೀವಿ, ನಿಮ್ಗೆ ಅದ್ ಮಾಡಿದ್ವಿ, ಇದ್ ಮಾಡಿದ್ವಿ, ಮನೆ ಕೊಟ್ಟಿದ್ವಿ, ಇಂದಿರಾ ಬಡಾವಣೆ ಮಾಡಿದ್ವಿ, ಈ ತರ ಹೇಳ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಹೊರಗಡೆ ಬಂದ್ರೆ ಹೇಗಿರ್ತಾರೆ ಅಂತ ಹೇಳಿ. ಈಗ ಇಂದಿರಾ ಗಾಂಧಿ ವಿರುದ್ಧ ವೀರೇಂದ್ರ ಪಾಟೀಲ್ ನಿಂತು ಅಷ್ಟು ಇಡೀ ದೇಶದ ಜನ ಬಂದು ಚಿಕ್ಕಮಗಳೂರು ಬೈ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ರು. ಅವ್ರು ಸೋತ್ರು, ವೀರೇಂದ್ರ ಪಾಟೀಲ್ ಸೋತ್ರು. ಮತ್ತೆ ಅವರು ಅಜೇ ಮುಖ್ಯಮಂತ್ರಿ ಒಂಥರ ಕ್ಲೀನ್ ಹ್ಯಾಂಡೆಡ್ ಅಂತ ಹೇಳಿ ಅವ್ರ ತಲೆಯಲ್ಲಿ ಇತ್ತು ಅನ್ನಿಸ್ತೆ. ಅವ್ರನ್ನ ಕಾಂಗ್ರೆಸ್ ಸೇರ್ಸ್ಕೊಂಡ್ರು, ಮತ್ತೆ ವಾಪಸ್ ಬಂದ್ರು. ಹೌದು, ಕಾಂಗ್ರೆಸ್ ಸೇರ್ಸ್ಕೊಂಡು ಅವ್ರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮಾಡಿದ್ರು ವೀರೇಂದ್ರ ಪಾಟೀಲ್. ಹೌದು, ಮತ್ತೆ ಕಾಂಗ್ರೆಸ್ ಹೆಚ್ಚಿನ ಬಹುಮತ ಗಳಿಸ್ತು, ಸಿಎಂ ಕೂಡ ಮಾಡಿದ್ರು. ಆಮೇಲೆ ಕೆಳಗಡೆ ಕೂಡ ಇಳಿಸ್ಬಿಟ್ರು. ಅಲ್ಲಿ ದ್ವೇಷ ಎಲ್ಲಿ ಉಳಿಯುತ್ತೆ? ವೀರೇಂದ್ರ ಪಾಟೀಲ್ರನ್ನ ಕೆಳಗಡೆ ಇಳಿಸಿದ ಬಳಿಕ ಕೆಳಗಡೆ ಇಳಿಸ್ತಿಲ್ಲ, ಅವ್ರ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅವ್ರಿಗೆ ಸ್ಟ್ರೋಕ್ ಆಗಿತ್ತಲ್ಲ. ಅವ್ರನ್ನ ಕೆಳಗಡೆ ಇಳಿಸಿದ್ರು ಅನ್ನುವಂಥದ್ದೇ ಈಗಲೂ ಕೂಡ ಅಪವಾದ ದೊಡ್ಡ ಮಟ್ಟದಲ್ಲಿ. ಅದು ಹುಟ್ಟಾಕಿದೆ ಅಷ್ಟೇ. ಆಗ ಹೋದಂತ ಲಿಂಗಾಯತ ವೋಟ್ ಬ್ಯಾಂಕ್ ಇನ್ನೂ ತಿರುಗಿ ಬಂದಿಲ್ಲ ಕಾಂಗ್ರೆಸ್ ಕಡೆ ಅಂತಾರೆ, ನಿಜನಾ ಅದು? ಹಂಗ ಹೇಳಾರೆ ಲಿಂಗಾಯತರ ಓಟು ಕಾಂಗ್ರೆಸ್ಗೆ ಅಲ್ಲಿ ಬರ್ದೇ ಇದ್ರೆ ನಾರ್ತ್ ಕರ್ನಾಟಕದಲ್ಲಿ ನಮ್ಗೆ ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಪಾಟೀಲ್ ಇಳಿದ್ಮೇಲೆ ಯಾರು SM ಕೃಷ್ಣ ಇದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ್ರಲ್ಲ, ಅವರ ಲೀಡರ್ಶಿಪ್ ಅಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂತಲ್ಲ 99ರಲ್ಲಿ ಅಲ್ವಾ? ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಮೆಜಾರಿಟಿ ಬಂದಿತ್ತು. ಆದ್ರೆ ಈ ತರ ಗೊಂದಲಮಯ ರಾಜಕಾರಣದ ಸೃಷ್ಟಿ ಮಾಡಿ ಆಗ ಬಂಗಾರಪ್ಪನ್ ಮಾಡಿದ್ರು. ಬಂಗಾರಪ್ಪ ಆದ್ಮೇಲೆ ಅದೇನೋ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಆಗಿ ನಂತರ ಮತ್ತೆ ಲೀಡರ್ಶಿಪ್ ಚೇಂಜ್ ಆಯ್ತು. ಮೊಯ್ಲಿ ಅವರು, ಬಂಗಾರಪ್ಪ, SM ಕೃಷ್ಣ ಮಧ್ಯೆ. ಆಗ ಮೊಯ್ಲಿ ಮುಖ್ಯಮಂತ್ರಿ ಆದ್ರು. ಆಗ 3 ಜನ ಮುಖ್ಯಮಂತ್ರಿ ಆದ್ರಲ್ಲ. ಬಟ್ ಒಳ್ಳೊಳ್ಳೆ ಸ್ಟೋರೀಸ್ ಗಳಿದೆಯಲ್ಲ ಮೇಡಮ್ ಆ ಟೈಮಲ್ಲಿ ನಡೆದಂತಹ ಘಟನೆಗಳು, ಅದನ್ನ ಕೇಳೋದು ಒಂಥರ ಸ್ವಾರಸ್ಯ. ಹೌದು. ನೀವು ಯಾವುದೇ ಘಟನೆ ನಡೆದ್ರೆ ಏನೇ ಆದ್ರು ನಾನೇ ಆ ಘಟನೆಗೂ ನನ್ಗೂ ಸಂಬಂಧ ಇಲ್ಲ ಅಂತಾನೆ ಇದ್ದೀನಿ. ನನಗೆ ಅದ್ರ ಬಗ್ಗೆ ದುಃಖ ಆಗ್ಲಿ ಸಂತೋಷ ಆಗ್ಲಿ ಏನೂ ಇಲ್ಲ. ಆದ್ರೆ ಒಂದು ನನಗೆ ಆಶ್ಚರ್ಯ ಆಗ್ತಿದ್ದು, ಒಂದೇ ಪಕ್ಷದಲ್ಲಿ ಎಲ್ಲ ಗೆದ್ದಿದ್ದೀವಿ, ನಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ, ಯಾಕೆ ಕಿತ್ತಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ನಾನು ಇದನ್ನ ತಾರಾದೇವಿ ಕೇಳಿದೆ. ಆಕ್ಚುಲಿ ನನ್ನ ಕ್ಲೋಸ್ ಫ್ರೆಂಡ್ ಅವರು, ಯಾಕೆ ತಾರಾದೇವಿಯವರೇ ಈ ತರ ಗುಂಪು ಇನ್ ಫೈಟಿಂಗ್ ಅಂತ ಕೇಳಿದೆ. ಯಾಕೆ ಅಂದ್ರೆ ಅಧಿಕಾರ ದಾಹ ಕಣೆ ಅಂದ್ರು. ಅಧಿಕಾರ ದಾಹ ಅಂದ್ರೆ ಅದ್ರ ಮಜಾ ನಿಂಗೇನ್ ಗೊತ್ತು? ಅದ್ರ ಮಜಾ ನಿನ್ಗೇನ್ ಗೊತ್ತು? ಒಂದ್ ಸ್ಥಾನ ಸಿಕ್ತು ಅಂತ ಹೇಳಿದ್ರೆ ಇದೇ ಬೇರೆ ಕಡೆ. ಎಷ್ಟ್ ಜನ ಬರ್ತಾರೆ, ಎಷ್ಟ್ ಜನ ಹೋಗ್ತಾರೆ, ಏನ್ ಗತ್ತು, ಏನ್ ಗಮ್ಮತ್ತು. ಅದಕ್ಕೋಸ್ಕರ ಅಧಿಕಾರ ದಾಹದಿಂದ ಹಿಂಗೆಲ್ಲ ಆಗ್ತವೆ ಅಂತ ಈಗ ನೋಡಿದ್ರೆ ಅದೇ ಕಾಣ್ತದೆ. ಎಲ್ಲಾ ಪಕ್ಷದಲ್ಲೂ ಅದೇ ಕಾಣ್ತದೆ ಮೇಡಮ್. ನಿಮ್ ಬುಕ್ ಅಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆ ಬರ್ತಾರೆ. ಎಲ್ಲಿ ಪೊಸಿಷನ್ ಸಿಗುತ್ತೆ
ಅಂತ ನೋಡ್ಕೊಂಡು ಹೊಂಚಾಕಿ ಹೋಗ್ತಾರೆ. ಓಕೆ, ಇನ್ಫ್ಯಾಕ್ಟ್ ನಿಮ್ ಬುಕ್ಕಲ್ಲಿ ನಾನು ಓದ್ತಾ ಇರೋ ಟೈಮಲ್ಲಿ ನನಗೆ ಅನಿಸ್ತಾ ಇತ್ತು, ಯಾಕೆ ಈ ನಾಯಕರು ಹೀಗೆ ಮಾಡಿದ್ರು ಮೋಟಮ್ಮ ಅವರಿಗೆ? ಅದು ಬೇರೆ ವಿಷಯ. ಅದು ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಇಂದಿರಾ ಗಾಂಧಿ ಜೀವಂತವಾಗಿರ್ಬೇಕಾದ್ರೆ ಇಂದಿರಾ ಗಾಂಧಿ 1 to 1 ನಾನು ಭೇಟಿ ಆಗ್ತಿದ್ದೆ ಡೆಲ್ಲಿಗೆ ಹೋದ್ರೆ. ಓಕೆ, ಡೆಲ್ಲಿಗೆ ನಾನು ಹೋದಾಗೆಲ್ಲ ನನ್ನನ್ನ ಕರೆದು ಮಾತಾಡಿಸ್ತಿದ್ರು. ಯಾರಿಗೆ ಅಪಾಯಿಂಟ್ಮೆಂಟ್ ಸಿಕ್ತಿದ್ರು ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕೊಡ್ತಾ ಇದ್ರು. ಚಿಕ್ಕಮಂಗ್ಳೂರು ಅಂತ, ಮೋಟಮ್ಮ ಅಂತ, ನನ್ನ ಸಣ್ಣವಳು ಅಂತ. ಅರ್ಥ ಆಯ್ತಾ? ಓಕೆ. ಒಂದು ಸ್ವಾರಸ್ಯ ಅಂದ್ರೆ ಆಗ ಇಂದಿರಾ ಗಾಂಧಿ ದೇವರಾಜ್ ಅರಸು ಬೇರೆ ಆದ್ರಲ್ಲ, ನಮಗೆ ರಾಜಕಾರಣ ತೀರ್ಮಾನ ಹೇಗ್ ತಗೊಳ್ಬೇಕು ಅಂತ ಗೊತ್ತಿಲ್ಲ. ನಾವು ಫಾಲೋ ದಿ ಲೀಡರ್ ಅಂತ, DB ಚಂದ್ರೇಗೌಡರು ಏನ್ ಹೇಳ್ತಾರೆ ಅದನ್ನ ಕೇಳೋದು ಅಂತ. ಅರ್ಥ ಆಯ್ತಾ? DB ಚಂದ್ರೇಗೌಡರು ನಮ್ಮನ್ನ ಕರ್ಸಿ ಹೇಳಿದ್ರು. ನಾವು ಹೊಸಬರು, ಅವರು ರಾಜಕಾರಣಕ್ಕೆ ತಂದಂತ ಒಂದು 5-6 ಜನ ಇದ್ವಿ. ಒಂದು ರಮೇಶ್ ಕುಮಾರ್ ಕೋಲಾರ, ಇನ್ನೊಂದು R ದಿವಾಕರ್ ಅಂತ ತೀರ್ಥಹಳ್ಳಿ MLA ಆಗಿದ್ರು, ಇನ್ನೊಬ್ರು TB ಜಯಚಂದ್ರ, ಇನ್ನೊಬ್ರು ಮಳವಳ್ಳಿ ಮರಿಸ್ವಾಮಿ ಅಂತ. ಅವ್ರ ಮನೆಗೆ ಹೋಗಿ ನಾವು ಕೇಳಿದಾಗ ಹೇಳಿದ್ರು ನೋಡಿ, ಇಂದಿರಾ ಗಾಂಧಿ ದೇವರಾಜ್ ಅರಸು 2 ಕಣ್ಣು ಇದ್ದಂಗೆ. ಯಾವುದೇ ಒಂದು ಕಣ್ಣಿಗೆ ನೋವಾದ್ರೂ 2 ಕಣ್ಣಿಗೂ ನೋವಾದಂಗೆ. ಹೌದು ಅಲ್ವಾ? ಹಾಗಾಗಿ 2 ಕಣ್ಣಿಗೂ ನೋವು ಆಗ್ಬಾರ್ದು. ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಈ ಎಲ್ಲ 20 ಅಂಶದ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಜನರಿಗೆ ಸಿಗಬೇಕು ಚೆನ್ನಾಗಿ. ಅದಕ್ಕೋಸ್ಕರ ನಾವು ದೇವರಾಜ್ ಅರಸನ್ನ ಉಳಿಸ್ಕೊಳ್ಬೇಕು ಅಂತ. ದೇವರಾಜ್ ಅರಸು ಹಿಂದೆ ನಿಂತ್ರೆ ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿ ಉಳಿತಾರೆ ಅಂತ. ಆಗ ದೇವರಾಜ್ ಅರಸುಗೆ ಸಪೋರ್ಟ್ ಮಾಡ್ಲಿಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಚಂದ್ರೇಗೌಡರು. ಕರ್ಕೊಂಡು ಹೋಗಿದ್ರು. ಅಲ್ಲ ಅಲ್ಲ, ಇಲ್ಲೇನೋ ಒಂದು ಮೀಟಿಂಗ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿದ್ರು. ಅರ್ಥ ಆಯ್ತಾ? ಹೋಗಿ ಸಾಯಂಕಾಲ ಅದು ಮೀಟಿಂಗು. ಮನೆಗೆ ಬಂದ್ಮೇಲೆ ನನ್ನ ರೂಮಿಗೆ LHಗೆ ಬಂದ್ಮೇಲೆ ನನ್ನ ಗಂಡ ಬೈದ್ರು, ನಿನ್ ತಲೆ ಇದೆಯಾ? ಇಂದಿರಾ ಗಾಂಧಿ ಅವ್ರು ನಿನ್ ಮದುವೆಗೆ ಬಂದು ಹೋಗಿದ್ದಾರೆ, ಅಷ್ಟು ನಿನ್ ಕೃತಜ್ಞತೆ ಬೇಡ, ನೀ ಇಂದಿರಾ ಗಾಂಧಿ ಜೊತೆ ಇರಬೇಕು, ಅವರು ಪರವಾಗಿ ನಿಲ್ಬೇಕು, ನೀನ್ ಯಾಕೆ ಹೋಗಿ ದೇವರಾಜ್ ಅರಸು ಕಡೆ ಸೈನ್ ಹಾಕಿದೆ ಅಂತ. ನಂಗೆ ಗೊತ್ತಿಲ್ಲ, ಚಂದ್ರೇಗೌಡರು ಹೇಳಿದಂಗೆ ನಾನು ಕೇಳಿದೆ ಅಷ್ಟೇ. ಚಂದ್ರೇಗೌಡರು ತಾನೇ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದು, ಆದ್ರಿಂದ ನಾಯಕರು ಹೇಳಿದಂಗೆ ಕೇಳಬೇಕು ಅನ್ನೋದು ಉದ್ದೇಶದಿಂದ ಹಾಕಿನೇ ವಿನ ನಾನು ಇಂದಿರಾ ಗಾಂಧಿ ಸರಿ ಇಲ್ಲ, ದೇವರಾಜ್ ಅರಸು ಸರಿ ಇದ್ದಾರೆ ಅನ್ನೋ ದೃಷ್ಟಿ ಅಲ್ಲ. ಇಂದಿರಾ ಗಾಂಧಿನೇ ಮುಖ್ಯ, 20 ಅಂಶ ಕಾರ್ಯಕ್ರಮನೇ ನನಗೆ ಇಷ್ಟ ಅಂತ ಹೇಳ್ದೆ. ಹಂಗಾಗಿ ಮೊದ್ಲು ಹೋಗಿ ಬರ್ಕೊಡು ಬೆಳಿಗ್ಗೆ, ನಾನು ಇಂದಿರಾ ಗಾಂಧಿ ಜೊತೆ ಇರ್ತೀನಿ ಅಂತ. ಅದಾಗಿ 2-3 ದಿನಕ್ಕೆ ಮತ್ತೆ ಒಂದು ಲಾಬಿ, ದೊಡ್ಡ ಲಾಬಿ. ಯಾಕೆಂದ್ರೆ ಗೌರ್ಮೆಂಟ್ ಬಿದ್ದೋಗ್ತದೆ ಇಲ್ಲಿದ್ರೆ. ಹೌದು, ದೇವರಾಜ್ ಅರಸು ರಾಜೀನಾಮೆ ಕೊಟ್ರೆ ಬೇರೆ ಇನ್ನೊಂದು ಎಲೆಕ್ಷನ್ಗೆ ಹೋಗ್ಬೇಕಾಗತ್ತೆ, ಏನ್ ಮಾಡ್ಬೇಕು ಅಂತ ಹೇಳಿ SM ಯಾಹೆ ಅಂತ ಇದ್ರು, ನೀವು ಕೇಳಿರ್ಬೇಕು. ನಾರ್ತ್ ಕೆನರಾದವರು, ಕರಾವಳಿ ಪ್ರದೇಶ. SM ಯಾಹೆ ಅಂತ ಅವ್ರು ಅಲ್ಪಸಂಖ್ಯಾತರು. ಅವರು SC ಶ್ರೀಕಂಠಯ್ಯ, KH ರಂಗನಾಥ್ ನನ್ನ ರೂಮಿಗೆ ಬಂದ್ರು ಮರುದಿನ. ನೀನು ದೇವರಾಜ್ ಅರಸು ಹಿಂದೆ ಹೋಗ್ಬಾರ್ದು, ಇಂದಿರಾ ಗಾಂಧಿ ಅವರು ಸಹಿ ಹಾಕಿ ಕೊಡ್ಬೇಕು, ಬೇರೆ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಇಲ್ಲದೇ ಸರ್ಕಾರ ಬಿದ್ದೋಗ್ತದೆ, ಮತ್ತೆ ಎಲೆಕ್ಷನ್ಗೆ ಹೋಗೋಕ್ಕಾಗತ್ತೆ ಅಂತ. ಇಲ್ಲಪ್ಪ, ಮತ್ತೆ ನನಗೆ ಜಾಬು ಇಲ್ಲ, ಎಲೆಕ್ಷನ್ ಇಲ್ಲ, MLA ಗಿರಿ ಇಲ್ದಂಗೆ ಆಗುತ್ತೆ, ನಾನು ಸೈನ್ ಹಾಕೊಡ್ತೀನಿ ಅಂತ ಹಾಕೊಟ್ಟು ಕಳಿಸಿದೆ. ಆಗ ಅದೆಷ್ಟೋ ಜನರದ್ದು 80-90 ಜನ ಸಹಿ ಆಗಿ ಅದನ್ನ ತಗೊಂಡೋಗಿ ಇವ್ರಿಗೆ ಇಂದಿರಾ ಗಾಂಧಿ ಕೊಟ್ಟು. ಆಕ್ಚುಲಿ ಶ್ರೀಕಂಠಯ್ಯ ಸೀನಿಯರು ಗುಂಡೂರಾವ್ಗಿಂತ, ಆದ್ರೆ ಗುಂಡೂರಾವ್ ಅವ್ರನ್ನ ಲೀಡರ್ ಮಾಡಿದ್ರು ದೇವರಾಜ್ ಅರಸು ನಂತರ. ಹಂಗಾಯ್ತು ಕತೆ. ಮೇಡಮ್, ಇದು 2000 SM ಕೃಷ್ಣ ಅವರು CM ಆಗಿದ್ದಾಗ ಅಲ್ಲ, ಅದೊಂದು ವಿಷಯ ಹೇಳ್ತೀನಿ ತಾಳೆ. ಆಮೇಲೆ ಇಂದಿರಾ ಗಾಂಧಿ ಕಡೆ ಯಾವುದೋ ನಾವು ಕಮಿಟಿ ಮೀಟಿಂಗ್ ಹೋದಾಗ ಇಂದಿರಾ ಗಾಂಧಿ ಭೇಟಿ ಆದ್ವಿ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ನನಗೆ, ಇನ್ನೊಬ್ರು ನಾಗಮ್ಮ ಕೇಶಮೂರ್ತಿ ಅಂತ ದಾವಣಗೆರೆ ಅವರು. ಅವರು, ನಾನು, ಇನ್ನೊಬ್ರು ಯಾರೋ, ಇದು ಅಸೆಂಬ್ಲಿ ಕಮಿಟಿಗಳಿರ್ತವೆ, ನಾನು ಅದು ಯಾವ್ದೋ ಕಮಿಟಿಲಿ ಇದ್ದೆ, ಕರ್ಕೊಂಡು ಹೋಗಿದ್ರು. ಆಗ ಬೇರೆ ಬೇರೆ ಸ್ಟೇಟ್ ಸ್ಟಡಿ ಮಾಡೋದು, ಅಲ್ಲಿ ಆ ಕಮಿಟಿಗಳು ಹೆಂಗ್ ಕೆಲಸ ಮಾಡ್ತವೆ ಏನು ಅಂತ. ಇಂದಿರಾ ಗಾಂಧಿ ನೋಡೋದು ಅಂತ, ಅಪಾಯಿಂಟ್ಮೆಂಟ್ ಕೇಳೋದು ಅಂತ. ಅದಕ್ಕೆ ಕೇಳಿದ್ವಿ, ಕೊಟ್ರು, ಹೋದೆ ನಾನು. ಇಂದಿರಾ ಗಾಂಧಿ ವೆಟಿ ಕಾಮ್ ಮೊಟ್ಟಮಜ್ಜಿ ಹೌ ಆರ್ ಯು ಅಂದ್ರು. ನಾನು ಅಳಕ್ಕೆ ಶುರು ಮಾಡ್ಬಿಟ್ರೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮೇಡಮ್, I am just like your daughter. I have done a greatest mistake.
ವಿಲ್ ಯು ಮೇಡಮ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ. ನೋ ಡೋಂಟ್ ವರಿ ಅಂತ ಬೆನ್ ತಟ್ಟಿದ್ರು. ಐ ನೋ ಯು ಆರ್ ಇನ್ನಸೆಂಟ್ ಇನ್ ಪಾಲಿಟಿಕ್ಸ್ ಅಂತ ಹೇಳಿದರು. ಆಮೇಲೆ ಡಿಡ್ ಯು ಮೀಟ್ ಗುಂಡೂರಾವ್ ಅಂತ ಕೇಳಿದ್ರು. ನೋ ಮೇಡಮ್ ಅಂತ ಹೇಳಿದೆ ನಾನು. ಯು ಗೋ ಅಂಡ್ ಮೀಟ್ ಗುಂಡೂರಾವ್ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಆ ಗುಂಡೂರಾವ್ ಲೀಡರ್ ಆದ್ಮೇಲೆ ನಾನು ಹೋಗಿ ಭೇಟಿ ಆಗಿಲ್ಲ. ಅಯ್ಯೋ, ಇಂಥ ಕತೆ ನನ್ನ ರಾಜಕಾರಣದಲ್ಲಿ. ಸರಿ ಅಂತ ಹೇಳಿ ಮತ್ತೆ ನಿಂತ್ಕೊಂಡಿದ್ದೆ. ಯು ವಾಂಟ್ ಟು ಸೇ ಎನಿಥಿಂಗ್ ಅಂದ್ರು. ನೋ ಮೇಡಮ್, ಐ ಆಮ್ ವೆರಿ ಸ್ಕೇರ್ಡ್. ಡೋಂಟ್ ಎಂಥದ್ದು ಹೇಳಿದೆ, ಸಿಟ್ ಮಾಡ್ಕೋಬೇಡಿ ಅಂತ. ಡೋಂಟ್ ಗೆಟ್ ಆ್ಯಂಗ್ರಿ ಅಂತ ಹೇಳಿದೆ ನಾನು. ನೋ ಮೋಟಮ್ಮಾಜಿ, ನಥಿಂಗ್ ಟು ವರಿ, ಗೋ ಅಂಡ್ ಮೀಟ್ ಗುಂಡೂರಾವ್ ಅಂದರು. ಓಕೆ ಮೇಡಮ್ ಅಂತ ಹೇಳಿ ಮತ್ತೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದೆ. ಈಗ ಕಾಲು ಮುಟ್ಟಕ್ಕಷ್ಟೇ ಬಿಡೋದಿಲ್ಲ, ಯಾಕೆಂದ್ರೆ ಅವ್ರದ್ದು ಕಾಲು ಮುಟ್ಟಕ್ಕೆ ಹೋಗಿ ರಾಜೀವ್ ಗಾಂಧಿ ಇದಾಗಿದೆ ಅಲ್ವಾ, ನಮಸ್ಕಾರ ಮಾಡಕ್ ಹೋಗಿ. ಹಂಗೆ ಅದು ಕತೆ. ಇದು ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ ಅಲ್ಲೂ ಮಿನಿಸ್ಟರ್ ಆಗಿದ್ದವ್ರು ನೀವು. ಎಸ್ ಎಂ ಕೃಷ್ಣ ಅವ್ರನ್ನ ಹೇಗೆ ನೆನ್ಪು ಮಾಡ್ಕೋತೀರಿ ನೀವು ನಿಮ್ಮ ಜೀವನದ ಅಧ್ಯಯನದಲ್ಲಿ ಅಂತ? ಅದು ನಿಜವಾಗ್ಲೂ ಎಸ್ ಎಂ ಕೃಷ್ಣ ಅವರು ಒಂದ್ ರೀತಿ ಹೋಲ್ ಹಾರ್ಟೆಡ್ಲಿ ನನಗೆ ರಾಜಕಾರಣದಲ್ಲಿ ಎನ್ಕರೇಜ್ ಮಾಡದಂತ ವ್ಯಕ್ತಿ. ಹೌದು, ಮಿನಿಸ್ಟರ್. ಮತ್ತೆ ನನ್ನ ಒಂದು ಆಕ್ಟಿವಿಟೀಸ್, ನನಗೆ ರಾಜಕಾರಣದಲ್ಲಿ ಸರ್ವಿಸ್ ಮಾಡ್ಬೇಕಂತ ಕಮಿಟ್ಮೆಂಟ್ಸ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಂತ ವ್ಯಕ್ತಿ. ನನ್ನವರೇ ಲೀಡರ್ಸ್ ಆಗಿದ್ರು ನಾನು ಯಾರ ಕಡೆ ಹೋಗ್ತಿರ್ಲಿಲ್ಲ. ಬಸವಲಿಂಗಪ್ಪ ಇದ್ರು, ರಂಗನಾಥ್ ಇದ್ರು, ಸ್ವಲ್ಪ ಸ್ವಲ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರು ಒಂದ್ 2-3 ಸರಿ ಕರೆದು ಇದು ಹಾಕಿದಾಗ, ಎಲ್ಲರಿಗೂ ಡಿನ್ನರಿಗೆ ಕರೆದಾಗ ಅವರ ಹೆಂಡತಿ ಮಗಳು ತುಂಬಾ ಪ್ರೀತಿಯಿಂದ ನನ್ನನ್ನು ಮಾತಾಡ್ಸ್ತಿದ್ರು. ಒಂದು ಕಾನ್ಫಿಡೆನ್ಸ್ ಬಂದಿತ್ತು ನನಗೆ. ಹಂಗೇನೆ ಬಸವಲಿಂಗಪ್ಪರು 1-2 ಸರಿ ಕರೆಸಿ ಮಾತಾಡಿದ್ರು, ನೀನು ಅಸೆಂಬ್ಲಿಲಿ ಮಾತಾಡೋದು ಕಲಿಬೇಕು ಅಂತ. ಅವರೊಂದು SC/ST ಲೆಜಿಸ್ಲೇಟರ್ ಫೋರಂ ಮಾಡಿದ್ರು. ಆದ್ರೂ ನಮ್ಮ ಲೀಡ್ರಪ್ಪ ಅಂತ ಹೇಳಿ ಈಗೆಲ್ಲ ಈ ಜಾತಿ ಲೀಡರ್ಶಿಪ್ಗೆ ಜಾಸ್ತಿ ಜೀತ್ ಬೀಳೋದಲ್ಲ, ಜೀತಲ್ಲ ಜೋತ್ ಬೀಳೋದು ಅಂತಾರೆ ಹಳ್ಳಿ ಕಡೆ. ಆ ತರ ಏನಿಲ್ಲ ನನಗೆ. ಸರಿ, ಕೃಷ್ಣ ಅವರು ಸ್ಪೀಕರ್ ಆದಾಗ, ಅದೇ ಮೊಯ್ಲಿ ಅವರು ಮುಖ್ಯಮಂತ್ರಿ, ಇವ್ರು ಸ್ಪೀಕರ್ ಆದಾಗ ನಮಗೆ ಅಸೆಂಬ್ಲಿಲಿ ಏನೇ ಲೇಡೀಸ್ ಇಶ್ಯೂ ಬರ್ಲಿ ಅಥವಾ ದಲಿತರ ಇಶ್ಯೂ ಬರ್ಲಿ, ಮೋಟಮ್ಮ ಅಂತಿದ್ರು. ಅಂದ್ರೆ ಮಾತಾಡ್ಲಿಕ್ಕೆ ನಾನೇ ಮಾತಾಡ್ಬೇಕಾಯ್ತು ಅನಿವಾರ್ಯವಾಗಿ. ಹಾಗೆ ಈ ಬದನವಾಳು ಇಶ್ಯೂ ಬಂತು. ಬದನವಾಳು ಇಶ್ಯೂ ನಿಮ್ಗೆ ಗೊತ್ತಲ್ಲ, ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಅಪರ್ ಕಾಸ್ಟ್ಗೂ ದಲಿತರಿಗೂ ಗಲಾಟೆ ಆಗಿ ಗನ್ ಶಾಟ್ ಆಗಿ ಇಬ್ರು ಸತ್ರಲ್ಲ. ಆ ಟೈಮಲ್ಲಿ ನಾನು ಅಸೆಂಬ್ಲಿಲಿ ಅದನ್ನ 0 ಅವರಲ್ಲಿ ಕೂಗಾಡ್ಬಿಟ್ಟಿದ್ದೆ, ಅಧ್ಯಕ್ಷರೇ ನಾವು ಈ ರಾಜ್ಯದ ಪ್ರಜೆಗಳ ಹೌದಾ ಅಲ್ಲ, ದೇಶದ ಪ್ರಜೆಗಳ ಹೌದಾ ಅಲ್ಲ, ಯಾಕೆ ಈ ರೀತಿ ದೌರ್ಜನ್ಯ ಮಾಡ್ತಾರೆ, ಯಾಕೆ ಈ ರೀತಿ ಒಂಥರ ಏನ್ ಹೇಳ್ಬೇಕು, ಹೀಗೆ ನಡೆಸ್ಕೊಳ್ತಾರೆ, ಮನುಷ್ಯರ ಆ ತರ ಟ್ರೀಟ್ ಮಾಡಲ್ಲ. ನಾವ್ ಎಲ್ಲಿಗೂ ಕಳಿಸ್ತೀರಾ ನಮ್ಮನ್ನ? ನಾನು ಪಂಜಾಬಿಗೆ ಕಳಿಸ್ತೀರಾ, ಪಾಕಿಸ್ತಾನಕ್ಕೆ ಕಳಿಸ್ತೀರಾ? ಕಳ್ಸಿ, ಇಲ್ಲಿರೋದ್ ಬೇಡ ಅಂದ್ರ ಈ ರೀತಿ ದೌರ್ಜನ್ಯ ಮಾಡೋದಿದೆಯಲ್ಲ ಅದು ಸರಿ ಇಲ್ಲ. ಮತ್ತೆ ನಡೆಸ್ಕೊಳ್ಳೋದಿದೆಯಲ್ಲ ಅದು ತಪ್ಪು ಅಂತ ಜೋರಕ್ಕೆ ಕೂಗಾಡಿದೀನಿ. ಎಲ್ಲರೂ ಹೀಗೆ ನನ್ನ ನೋಡ್ತಿದ್ರಂತೆ. ಅಂತ ಭಾವವೇಶದಲ್ಲಿ ಮಾತಾಡಿದೀನ್ರಿ. ಅದೊಂದು ರೆಕಾರ್ಡ್ ನಂದು. ಎಲ್ಲ ಕೆಲವ್ರು ಹೇಳ್ತಾ ಇದ್ರು, ಅದೇನು ಓಡೋ ಗಾಳಿ ಬೀಸ್ತಿದ್ದೆಲ್ಲ ಅಲ್ಲೇ ನಿಂತಿತ್ತು, ಬೀಸೋ ಗಾಳಿ ನಿಂತ ಹೋಗಿತ್ತು, ಹಾರಾಡ ಹಕ್ಕಿ ನಿಂತ ಹೋಗಿತ್ತು, ಆ ತರ ಕೂಗಾಡಿದೆಯಲ್ಲಮ್ಮ ಅಂತ. ಅವಾಗ ಎಲ್ಲರೂ ನನ್ಗೆ, ಆ ಮೈಸೂರು ಹುಡುಗರೆಲ್ಲ, ಯೂನಿವರ್ಸಿಟಿ ಹುಡುಗರು ಅಷ್ಟು ಅಪ್ರಿಸಿಯೇಷನ್. ಅವಾಗ ಶ್ರೀನಿವಾಸ್ ಪ್ರಸಾದ್ MP-ನೇನೋ ಆಗಿದ್ರು ಅನ್ಸುತ್ತೆ. ಅವ್ರಿಗೂ ಹಿ ವಾಸ್ ವೆರಿ ಪ್ರೌಡ್. ಯಾರು ಮಾತಾಡಿಲ್ಲ, ಇಷ್ಟು ಧೈರ್ಯವಾಗಿ ಮಾತಾಡಿದಾರೆ. ರೂಲಿಂಗ್ ಪಾರ್ಟಿಲಿ ಇದ್ಕೊಂಡು, ರೂಲಿಂಗ್ ಪಾರ್ಟಿಯವರು ರೂಲಿಂಗ್ ಪಾರ್ಟಿಯನ್ನ, ಗವರ್ಮೆಂಟ್ ಅನ್ನ ಹಾಗೆ ನೇರವಾಗಿ ಕಂಡೆಮ್ ಮಾಡಂಗಿಲ್ಲ, ಅಟ್ಯಾಕ್ ಮಾಡಂಗಿಲ್ಲ. ಅದು ಪದ್ಧತಿ, ಮೈಲ್ಡ್ ಆಗಿ ಹೋಗ್ಬೇಕು. ಕರೆಕ್ಟ್. ಎಸ್ ಎಂ ಕೃಷ್ಣ ಅವರು ಮನೆ ಮಾಡುವಂತ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ರು ಅನ್ನುವಂಥದ್ದು ಏನ್ ಇನ್ಸಿಡೆಂಟ್ ಅದು? ಹೌದಂತ ಅಂದ್ರೆ, ನನ್ನ ಮನೆ ಸೈಟು ಏನು ಇರ್ಲಿಲ್ಲ. ಲೆಜಿಸ್ಲೇಟರ್ ಹೌಸಿಂಗ್ ಸೊಸೈಟಿಯಿಂದ ಒಂದು ಸೈಟ್ ಸಿಕ್ಕಿತ್ತು ಇಲ್ಲೇ ಪಕ್ಕದಲ್ಲಿ. ಮನೆ ಕಟ್ಟಿರ್ಲಿಲ್ಲ. ಅದ್ಯಾಕೆಂದ್ರೆ ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದಾಗ ನನಗೆ ಆನರ್ ಮಾಡಿದ್ರು ನಮ್ಮ ಕಾಂಗ್ರೆಸ್ ಕಮಿಟಿಯಿಂದ, ಅಂಬೇಡ್ಕರ್ ಭವನದಲ್ಲಿ. ಆಗ ಎಸ್ ಎಂ ಕೃಷ್ಣ ಅವರು, ಮೋಟಮ್ನವರು ಅಂದ್ರೆ ನನಗೆ ತುಂಬಾ ಪ್ರೀತಿ ವಿಶ್ವಾಸ.
ಯಾಕೆ ಅಂದ್ರೆ ಅವ್ರು ನನ್ನ ಸಹೋದರಿ ಇದ್ದಂಗೆ, ನಮ್ಮೂರಿನ ಸೊಸೆ ಕೂಡ, ಮತ್ತೆ ಅವರು ಶುದ್ಧ ಹಸ್ತ ರಾಜಕಾರಣಿ. ಹಾಗಾಗಿ ಅವ್ರನ್ನ ನಾನು ತುಂಬಾ ಲೈಕ್ ಮಾಡ್ತೀನಿ ಅನ್ನೋ ರೀತಿಲಿ ಮಾತಾಡಿದ್ರು. ನನಗೆ ಮಾತಿಗೆ ಬಂದಾಗ ನಾನೇನು ಹೇಳಿದೆ, ನಿಮಗೆ ನನ್ನ ಧನ್ಯವಾದಗಳು ಮುಖ್ಯಮಂತ್ರಿಗಳಿಗೆ, ಆದರೆ ಈ ಶುದ್ಧ ಹಸ್ತ ಅನ್ನೋ ಮಾತನ್ನ ಹೇಳಿದ್ರಿ. ಶುದ್ಧ ಹಸ್ತಕ್ಕೆ ಬೆಲೆನೇ ಇಲ್ಲ ಸರ್. ನನಗೆ ಮನೆ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಬೆಂಗಳೂರಿಗೆ ಬಂದರೆ ಮನೆ ಇಲ್ಲ, ನಾ ಹೋಟೆಲಲ್ಲಿ ಉಳ್ಕೊಳ್ತೀನಿ. ಆಮೇಲೆ ಉಳ್ಕೊಳ್ತಿದ್ದೆ. ಇಲ್ಲಿ LHಲ್ಲಿ ನನಗೊಂದು ರೂಮು ಮಾಡಿ ಅಂದರೆ ಕೊಡಿ ಅಂದರೆ ಯಾರೂ ಕೊಡಲಿಲ್ಲ. ಬೇರೆ ಇಲ್ಲಿ ಬೆಂಗಳೂರು MLAಗಳು ರೂಮಲ್ಲೇ ಒಂದೆರಡು ದಿವಸ ಬಂದಾಗ ಅವಕಾಶ ಮಾಡಿಕೊಡಿ ಅಂದರೂ ಬಿಟ್ಕೊಡ್ತಿರ್ಲಿಲ್ಲ. ಅದು ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿದೆ ಸರ್. ಶುದ್ಧ ಹಸ್ತಕ್ಕೆ ಏನು ಬೆಲೆ ಇದೆ? ನಿಜವಾದ ಜನರ ಸೇವೆ ಮಾಡೋರಿಗೆ ಅವಕಾಶ ಇರಲ್ಲ ಸರ್ ಅಂತ ಹೇಳಿದೆ. ನಾನು ಅಳಕ್ಕೆ ಶುರು ಮಾಡಿಬಿಟ್ಟೆ, ಅಳ್ತಾನೆ ಹೇಳಿದೆ. ಆಗ ಅವರು ಮೊಟಮ್ನವ್ರು ಅಳ್ಬಿಟ್ಟೆ ಅಂತ ಹೇಳಿದರು. ಆಮೇಲೆ ಅದಾದ್ಮೇಲೆ ಬಂದು ಹೇಳಿದ್ರು, ನೀವು ಮನೆ ಕಟ್ಟಬೇಕು ಅಂದರು. ದುಡ್ಡಿಲ್ಲಲ್ಲ ಸರ್, ಮನೆ ಎಲ್ಲಿ ಕಟ್ಟೋದು ನಾನು ಅಂತ ಹೇಳಿ. ನೀವು ಹೆದರಬೇಡಿ, ನಾನು ಸಹಾಯ ಮಾಡ್ತೀನಿ, ಸ್ಟಾರ್ಟ್ ಮಾಡಿ ಮನೆ ಅಂತ ಹೇಳಿ. ಆಗ ನಾನು ಈ ಮನೆ ಕಟ್ಟಿದಾಗ ಅವರು ಹಣ ಕಳಿಸ್ಕೊಟ್ಟಿದ್ರು. ಅವರು ಜೊತೆಗೆ ನನ್ನ ಸಿನ್ಸಿಯಾರಿಟಿ ಇನ್ ಪಾಲಿಟಿಕ್ಸ್ ನೋಡಿ HC ಶ್ರೀಕಂಠಯ್ಯ ಇವತ್ತಿಲ್ಲ, ಅವರು ತೀರೋಗಿದ್ದಾರೆ. ಅವರು ಹಣ ಕಳಿಸ್ಕೊಟ್ಟಿದ್ರು, ನಾನೇನು ಅವ್ರು ಕೇಳಕ್ ಹೋಗಿರ್ಲಿಲ್ಲ. ಹಾಗೆ ನಮ್ಮ ಪರಮೇಶ್ವರ್, ಡಾಕ್ಟರ್ ಪರಮೇಶ್ವರ್, ಅವ್ರು ಕೂಡ ಸಹಾಯ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕೃಷ್ಣ ಅವ್ರು ಸಹಾಯ ಮಾಡಿದರೆ, ಇವರೆಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಾನು ಮನೆ ಕಟ್ಲಿಕ್ಕೆ ಸಾಧ್ಯ ಆಯ್ತೆ ವಿನಃ. ಆಮೇಲೆ ನನ್ನ ಮಗಳು ಮದುವೆಗೂ ಅಷ್ಟೇ. ಅವಾಗ ಮಾತ್ರ ನಾ ಹೋಗಿ, ಅವಾಗ ನಾನು ಸೋತಿದ್ದೆ 2004ರಲ್ಲಿ. ಸರ್ ಮಗಳು ಮದುವೆ ಗೊತ್ತಾಯ್ತು, ಕಂಗ್ರ್ಯಾಚುಲೇಷನ್, ನಿಮ್ಮ ಮಗಳು ನನ್ನ ಮಗಳಿದ್ದಾನೆ. ಸರ್ ಮದುವೆನೇ ಗೊತ್ತಾಗಿದೆ, ಹುಡುಗ ಡೆಲ್ಲಿಯವನು, ಇಂಟರ್ಕಾಸ್ಟು. ಅದು ನನಗೆ ಯೋಚನೆ ಆಗಿರೋದು, ಮಾರುವಡಿಗಳಲ್ವಾ ಅಂತ. ಅದಕ್ಕೆ ಆಯ್ತು ಮೋಟಮ್ನವ್ರೆ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಸರಿ, ಮದುವೆ ಹತ್ರ ಬಂದೇ ಬಿಡ್ತು. ಅವ್ರು ಹೋಗಿ ಲಂಡನ್ನಲ್ಲಿ ಇದ್ರು, ಇದಕ್ಕೆ ಟೆನ್ನಿಸ್ ಇದು ನೋಡೋಕೆ ಹೋಗ್ತಾರೆ, ವಿಂಬಲ್ಡನ್. ಆಮೇಲೆ ಒಂದು ದಿವಸ ನಾನು ಬೆಳಗ್ಗೆ 9 ಗಂಟೆಗೆ ಫೋನ್ ಮಾಡಿದೆ, ಇನ್ನೊಂದು ವಾರ ಇದೆ ಮದುವೆ ಸರ್, ಈ ಥರ ಆ ಸಂದರ್ಭದಲ್ಲಿ ಹೇಳಿ ಅಂದಿದ್ರು. ಅಂತರ ಮಲಗದಲ್ಲೇ ಮಾತಾಡಿದ್ರಲ್ಲ, ಯಾಕೆ ಸರ್ ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳಿದೆ. ಹೌದು ಅಂದರು. 9 ಗಂಟೆಯಲ್ಲಿ ಅಂದೆ. ನಾನು ಲಂಡನ್ನಲ್ಲಿ ಇದ್ದೀನಿ ಮೋಟಮ್ನವ್ರೆ, ಈಗ 12 ಗಂಟೆ ರಾತ್ರಿ ಅಂದರು. ಸಾರಿ ಸರ್, ಕ್ಷಮಿಸಿ ಅಂತ ಹೇಳಿದೆ. ಸರ್ ಈಗ ಮಗಳ ಮದುವೆ ಗೊತ್ತಾಗಿದೆ, ಇನ್ನು 4-5 ದಿವಸ ಇದೆ ಸರ್, ಅದಕ್ಕೆ ನೀವು ರಿಮೈಂಡ್ ಮಾಡಿ ಅಂದಿದ್ರಲ್ಲ, ಮಾಡ್ತಾ ಇದ್ದೀನಿ. ನಾನು ಮನೇಲಿ ಹೇಳಿರ್ತೀನಿ, ಪ್ರೇಮಕ್ಕನ ಹೋಗಿ ಭೇಟಿಯಾಗಿ ಅಂದರು. ಮರುದಿನ ಹೋದರೆ ಅವರು ಹಣ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಸಹಾಯ ಮಾಡಿದ್ರು. ಗ್ರೇಟ್ ಮೇಡಮ್. ಇದು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಒಂಚೂರು ಅವ್ರ ಮೇಲೆ ಮುನಸ್ಸು ಜಾಸ್ತಿ, ಯಾಕೆ ಅಂತ? ಅದೆಲ್ಲ ಸುಳ್ಳು, ಅದೇ ತಪ್ಪು ಮಾತು. ನನಗೆ ಅವ್ರ ಬಗ್ಗೆ ಗೌರವನೇ ಇದೆ. ಆಕ್ಚುಲಿ ಅವರು ಇಲ್ಲಿಗೆ ದಳದಿಂದ ಕಾಂಗ್ರೆಸ್ಸಿಗೆ ಬರಬೇಕಾದ್ರೆ ನಾನು ಕೂಡ ಅವಾಗ ವರ್ಕಿಂಗ್ ಕಮಿಟಿ ಮೆಂಬರ್ ಇದ್ದೆ. ವರ್ಕಿಂಗ್ ಕಮಿಟಿ ಮೆಂಬರ್ ಇದ್ದೆ. ನಾನು ಸೋನಿಯಾ ಗಾಂಧಿಗೆ ಹೇಳಿದೆ, ಮೈನಸ್ ಬಂಗಾರಪ್ಪ ಮಾಸ್ ಪುಲ್ಲಿಂಗ್ ಲೀಡರ್ ಬೇಕಾಗತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಬೇಕು. ಹಾಗಾಗಿ ಸಿದ್ದರಾಮಯ್ಯನಂತವ್ರು ಕಾಂಗ್ರೆಸ್ಸಿಗೆ ಬಂದ್ರೆ ತುಂಬಾ ಪ್ಲಸ್ ಆಗುತ್ತೆ ಅಂತಾನೆ ನಾನು ಹೇಳಿದ್ದೆ ಸೋನಿಯಾ ಗಾಂಧಿಗೆ. ಅದು ಅವ್ರಿಗೂ ಗೊತ್ತು. ಅವ್ರು ಎಷ್ಟೋ ಸರಿ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಅಪೋಸಿಷನ್ ಲೀಡರ್ ಕೆಳಗಡೆ ಇದ್ರು, ನಾನು ಮೇಲ್ಮನೆಗೆ ನಾನು ಟಿಕೆಟ್ ಕೊಟ್ರು ಸೋನಿಯಾ ಗಾಂಧಿ. ನಾ ಸೋತದ್ದಕ್ಕೆ ಬೇಜಾರಾಗಿ ಅವರೇ ಕರೆದು ಕೊಟ್ಟಿದ್ದು, ನಾನೇನು ಕೇಳಕ್ ಹೋಗಿರ್ಲಿಲ್ಲ. ಆ ಟೈಮಲ್ಲಿ ಅವರು ಏನು ಇಲ್ಲಿ ಕೆಳಗಡೆ ಪ್ರಸ್ತಾವ, ಅದು ನಾನು ಮೇಲ್ಗಡೆ ಪ್ರಸ್ತಾವ ಅದೇ ಗಣೇಶನೆಲ್ಲ ನಾವೇ ಜೋರಾಗಿ ಟ್ಯಾಕಲ್ ಮಾಡಿ ಎಷ್ಟು ಕದ್ದಿ ಹೊಡೆದಿದ್ದಾರೆ, ಇಲ್ಲಿಗಲ್ ಇದಾಗಿದೆ ಲೈಸೆನ್ಸು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಓಪನ್ ಆಗಿ ಅವರು ಯಡಿಯೂರಪ್ಪ ಆನ್ಸರ್ ಮಾಡಿ ಪಾದಯಾತ್ರೆ ಮಾಡಿದ್ವಲ್ಲ, ಪಾದಯಾತ್ರೆ ಮಾಡಿದ್ದೀನಿ ನಾನು. ಏನು ಇವಾಗ ನಾನು ಸೇರ್ಬೇಕಾದ್ರೆ ಮಹಮ್ಮದ್ ಪಟೇಲ್ ಎಲ್ಲ ನನ್ನ ಕರೀತಿದ್ರು ಊಟಕ್ಕೆ ತಿಂಡಿಗೆ. ಈಗ ನನ್ನ ಯಾರು ನಿಮ್ ನಾಯಕರು ಮಾತಾಡ್ಸೋದೇ ಇಲ್ವಲ್ಲ, ನನ್ನ ನಾಯಕರು ಅನ್ಬೇಡಿ, ನಿಮ್ ನಾಯಕರು ಅನ್ರಿ, ನಿಮ್ಗೂ ನಾಯಕರು ತಾನೆ ಅಂತ ಹೇಳಿ ತಮಾಷೆ ಮಾಡ್ತಿದ್ದೆ ಅವ್ರಿಗೆ. ಯಾಕೋ ನಂಗೆ ಬೇಜಾರಾಗಿದೆ, ನಾನು ರಾಜಕಾರಣ ಬಿಟ್ಟು ಏನ್ ಮಾಡ್ತೀರಿ ಸರ್, ತಂಬೂರಿ ಹಿಡ್ಕೊಳ್ತೀರಾ, ಇದೇ ಮಾತು ಕೇಳಿದ್ದೀನಿ ಅವ್ರಿಗೆ. ತಮಾಷೆಗೆ ಜೋಕ್ ಮಾಡ್ತಾನೆ. ಅವಾಗ ಅವರ ಫ್ರೆಂಡೇ ಒಬ್ರು ಇದ್ರು ಅವ್ರ ಜೊತೆಲಿ, ಓಪನ್ ಆಗೇ ನಾ ಹೇಳಿದ ಮಾತು, ಹಂಗಲ್ಲಮ್ಮ
ಅಂತ ಅದೇನೋ ಅವ್ರಿಗೆ ಒಂದ್ ಸ್ವಲ್ಪ ಅಲ್ಲಿ ಇರಿಸ್ಮುರ್ಸ ಆಗ್ತಾ ಇತ್ತು. ಆಮೇಲೆ ಪಾದಯಾತ್ರೆ ಡಿಕ್ಲೇರ್ ಆಯ್ತು, ಅವ್ರ ಜೊತೆ ನಾ ಪಾದಯಾತ್ರೆ ಎಲ್ಲ ಮಾಡಿದ್ನಲ್ಲ. ಓಕೆ. ಸರ್ಕಾರ ಬಂತಲ್ವಾ, ನನ್ಗೊಂದು ಅವಕಾಶ ಕೊಡೋದ್ ಬೇಡವಾ? Correct. ಅಪೋಸಿಷನ್ ಲೀಡರ್ ಆಗಿದ್ದಳು, ಹೌದು. ನನಗೆ ಮತ್ತೆ ಮಿನಿಸ್ಟ್ರಿಗೆ ತಗೊಳ್ಬೇಕಲ್ಲ. ಅವಾಗ ಒಂದ್ ಏನ್ ಹೇಳಿದ್ರು, MLC-ಗಳಿಗೆ ಕೊಡ್ಲಿಕ್ಕೆ ಅವಕಾಶ ಆಗ್ತಿಲ್ಲ, ನಂಬರ್ ಆಫ್ MLA-ಗಳು ಮೇಲೆ ನಾವು ಮಿನಿಸ್ಟ್ರಿ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ ಅಂತ. ಓ ಕರೆಕ್ಟ್. ಈಗ ಈ ಹರಿಪ್ರಸಾದ್ ಅದೇ ಪರಿಸ್ಥಿತಿ. ಈಗ ಅಪೋಸಿಷನ್ ಲೀಡರ್ ಆಗಿದ್ದವ್ರಿಗೆ ಅವರು MLC-ನೂ ಕಂಟಿನ್ಯೂ ಮಾಡ್ಬೇಕಿತ್ತು, ಅವ್ರಿಗೆ ಮಂತ್ರಿನೂ ಕೊಡ್ಬೇಕಾಗಿತ್ತು. ಹೌದು. ನನಗೂ ಅದೇ ಪರಿಸ್ಥಿತಿ ಆಯ್ತು. ಹಾಗಾಗಿ ಬೇಸರವಿನ ಸಿದ್ದರಾಮಯ್ಯ ಬೇಸರ ತೀರ್ಮಾನದ ಮೇಲೆ ಬೇಜಾರಾಗಲ್ವಾ? ಹೌದು ಹೌದು. ಆಮೇಲೆ ಅವಾಗ ನಮ್ಮ ಪರಮೇಶ್ ಅವರು ಅಧ್ಯಕ್ಷರು, ನಮ್ಮ ಖರ್ಗೆ ಅವರು ಅಲ್ಲ ರಾಜ್ಯಸಭಾದಲ್ಲಿ ಮೆಂಬರ್ ಆಗಿ ಅಪೋಸಿಷನ್ ಲೀಡರು. ಹೌದು. ಅವರು ಅಟ್ಲೀಸ್ಟ್ ಮೇಡಮ್ಗೆ ಅಲ್ಲ AICC ಲೀಡರ್ಸಿ ಕನ್ವಿನ್ಸ್ ಮಾಡ್ಬೋದಲ್ಲ. ಹೌದು. ನಾನು ಹಾರ್ಡ್ ವರ್ಕ್ ಮಾಡಿದ್ದೆ, ಸ್ತ್ರೀ ಶಕ್ತಿ ಗುಂಪುಗಳು ಕಟ್ಟಿದ್ದೆ, ಹೆಣ್ಮಕ್ಳಿಗೆ ಒಂದು ಇದನ್ನ ನಾನು ಮೋಟಿವೇಟ್ ಮಾಡಿ ಅವರಿಗೆ ಒಂದು ಸ್ವಾವಲಂಬನೆ ಕಲ್ಪನೆ, ಸ್ವಾಭಿಮಾನದ ಕಲ್ಪನೆ ಕೊಟ್ಟು ಮುಂದೆ ತರ್ಲಿಲ್ವಾ? ಹಾಗಾದ್ರೆ ಆ ಸರ್ವಿಸಿಗೆ ಬೆಲೆ ಬೇಡವಾ ಪಕ್ಷದಲ್ಲಿ? ಹೌದು. ಹಾಗೆ ಬೇಜಾರು ವಿನ ಮೇಲೆ ನನಗೆ ಯಾಕೆ ಬೇಜಾರು? ಕರೆಕ್ಟ್. ಹೌದು, ಬೇಜಾರಿಲ್ಲ. ಅವರು ಡ್ಯಾಶ್ ಡೇರ್ ಆಗಿ ಮಾತಾಡ್ತಾರೆ, ಹಳ್ಳಿ ಭಾಷೆನೇ ಮಾತಾಡ್ತಾರೆ. ನನಗೆ ತಮಾಷೆ ಅಂತ ಹೇಳಿದ್ರೆ, ನಾನು ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಲಿ ಇದ್ದಾಗ ರೇವಣ್ಣ ಲೇಟ್ ಆಗಿ ಬರ್ತಿದ್ರು. ಇವ್ರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಪರ್ಸನ್. ರೇವಣ್ಣ ಬಂದ್ರೆ ಅವ್ರು ನೋಡ್ಬಿಟ್ಟು, ಏನು ರೇವಣ್ಣ ಯಾವ ದೇವ್ರಿಗೆ ಹೋಗಿದ್ದೆಪ್ಪ ಅಂತ ರೇಗಿಸ್ತಾ ಇದ್ರು ಓಪನ್ ಆಗಿ. ಅದೆಲ್ಲ ನಮ್ಗೆ ಅವ್ರ ಬಗ್ಗೆ ಆತರ ಅಭಿಮಾನ ಇದೆ, ಇಲ್ಲ ಅಂತಲ್ಲ. ಸುಮ್ನೆ ಇದನ್ನ ಅರ್ಧ ಪ್ರಶ್ನೆ ಕ್ರಿಯೇಟ್ ಅಲ್ಲಿ ಅದ್ರ ಬಗ್ಗೆ ನನ್ ಬೇಜಾರಾಗಿದೆ ಅಂತಾನೆ ಬರ್ದಿದ್ದೀನಿ. ಬೇಜಾರಾಯ್ತು ಆ ಸಂದರ್ಭದಲ್ಲಿ ಅಂತ. ಒಂಥರ ಅಲ್ಲಿಂದ ನಾನು ಒಂದ್ ರೀತಿ ಮೂಲೆ ರಾಜಕಾರಣದಲ್ಲಿ ಮೂಲೆ ನಾನೀಗ ಮೈನ್ ಸ್ಟ್ರೀಮ್ ಅಲ್ಲೇ ಇದ್ರೆ ರಾಜಕಾರಣ ಕಂಟಿನ್ಯೂ ಆಗ್ತಿತ್ತು. ನನಗೆ ಸಾಮಾನ್ಯ ಜನರ ಬಗ್ಗೆ ಆಸಕ್ತಿ ಇದೆ, ಮಹಿಳೆಯರ ಬಗ್ಗೆ ಸ್ಪೆಷಲಿ ಆಸಕ್ತಿ ಇದೆ, ಪಕ್ಷದ ಬಗ್ಗೆ ಆಸಕ್ತಿ ಇದೆ. ಈಗಲೂ ಪಕ್ಷದ ಬಗ್ಗೆ ನನಗೆ ಆಸಕ್ತಿ, ಬೇಜಾರಾಗ್ತಿದೆ. ನಮ್ಮ ಪಕ್ಷ ಹಿಂಗಾಗ್ಬಾರ್ದು. ಇವತ್ತು ಮೆಜಾರಿಟಿ ಇದೆ, ಸರ್ಕಾರ ನಮ್ದಿದೆ. ಈ ಸಂದರ್ಭದಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಯಾಕೆ? ಹೌದು ಅಂತ ಪ್ರಶ್ನೆ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ವಾ? ಆ ಪ್ರಶ್ನೆ ಬಗ್ಗೆ ಈಗ ಮಾತಾಡೋ ಅಗತ್ಯನೇ ಇಲ್ಲ. ಹೌದು. ಮುಖ್ಯಮಂತ್ರಿಗಳು ಕೂಡ ನಾನೇ ಮುಂದುವರಿತೀನಿ ಅಂತ ಅದು ಬೈ ಸ್ಲಿಪ್ ಆಫ್ ಟಂಗ್ ಹೇಳಿದಾರ ನನಗ್ ಗೊತ್ತಿಲ್ಲ, ಹೇಳಿದ್ರಲ್ಲಿ ಅರ್ಥ ಇರ್ಲಿಲ್ಲ. ಆ ಮಧ್ಯೆ ಇವ್ರು ನಾವು ರೆಡಿ ಆಗಿದ್ದೀವಿ, ನಾವು ತಯಾರಾಗಿದ್ದೀವಿ ಅಂದ್ರೆ ಏನ್ ಪೌಡರ್ ಹಚ್ಕೊಂಡು ಬಟ್ಟೆ ಹಾಕೊಳ್ಳೋದ? ರೆಡಿ ಆಗೋದು ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಸರಿಯಲ್ಲ. ಹೌದು ಅಲ್ವಾ? ಕರೆಕ್ಟ್. ಅದು ಸರಿಯಲ್ಲ. ನಮ್ದು ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೆಯೋದು. ಹೌದು. ಮತ್ತೆ ಯಾರಿಗೆ ಎಲ್ಲವನ್ನು ನಿಭಾಯಿಸುವ ಒಂದು ಕೆಪಾಸಿಟಿ ಇದೆ, ಮತ್ತೆ ಮನಸ್ಸಿದೆ, ಶಕ್ತಿ ಇದೆ, ಅಂತವ್ರನ್ನ ವಿಚಾರ ಮಾಡ್ಬೇಕು, ಅಂತವ್ರ ಬಗ್ಗೆ ವಿಚಾರ ಮಾಡ್ಬೇಕು. ಹೈಕಮಾಂಡ್ ಕೂಡ ಆ ಬಗ್ಗೆನೇ ವಿಚಾರ ಮಾಡ್ತದೆ. ಆ ಮಧ್ಯೆ ಸುಮ್ನೆ ನಾವು ಇತ್ತೀಚೆಗೆ ಬಂದವರೆಲ್ಲ ಮುಖ್ಯಮಂತ್ರಿ ಆಗ್ತದೆ ಆಗ ಏನೋ ಗುಂಡೂರಾವ್ ಅವರು ಅದೃಷ್ಟವಶಾತ್ ದೇವರಾಜ್ ಅರಸು ಇಳಿಸಿದಾಗ ಆದ್ರು ಅಂತ ಹೇಳಿ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ಪಕ್ಷಕ್ಕೆ ಈಗ 8 ವರ್ಷ ಅವ್ರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪರಮೇಶ್ವರ್ ಇದ್ದಾರೆ, ಅವರೇ ನಾನು ಆಗ್ತೀನಿ ಅಂತ ಹೇಳಿಲ್ಲ, ಬೇರೆಯವರು ಆಗ್ಬೇಕು ಅಂತ ರಾಜಣ್ಣ ಹೇಳಿರೋದು. ಅವರು ಹೇಳ್ಬೇಕಾದ ಅಗತ್ಯ ಇರ್ಲಿಲ್ಲ. ಅವಕಾಶ ಬಂದ್ರೆ ಮತ್ತೆ ಇದು ಬಂದ್ರೆ ನಮ್ ಯೋಗ್ಯತೆ ಅನುಸಾರ ನಮಗೆ ಸ್ಥಾನಮಾನಗಳು ದೊರೀತವೆ. ನಾವು ಬಾಯಿ ಮುಚ್ಕೊಂಡಿದೀವಿ. ನನ್ ಮಗಳು ಅಷ್ಟೇ MLA ಆಗಿದ್ದಾರೆ. ಅವಳು ನಾವು ಫೋರ್ಸಬಲಿ ನನ್ನ ಮಗಳನ್ನ ರಾಜಕಾರಣಕ್ಕೆ ತರ್ಲಿಲ್ಲ. ಅವಳು ಮಹಿಳಾ ಕಾರ್ಯದರ್ಶಿಯಾಗಿ 5-6 ವರ್ಷ ಕೆಲಸ ಮಾಡಿದ್ಲು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ. ಮತ್ತೆ ಅವಳಿಗೆ ಒಳ್ಳೆ ಎಜುಕೇಶನ್ ಇದೆ, ಮತ್ತೆ ಅವಳು ವೆರಿ ಕಮಿಟೆಡ್. ಕೆಲಸ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂದ್ರೆ ಮಾಡ್ತಾಳೆ. ನೀವು ಹೆಲ್ಪ್ ಮಾಡ್ತಾ ಇರ್ತೀರಲ್ಲ ಮಗಳಿಗೆ. ನಿನ್ನೆ ನೋಡಿ ಕ್ಷೇತ್ರದಲ್ಲಿ ಒಂದು ಆನೆ ದಾಳಿಯಿಂದ ಅಲ್ಲ ಹೆಲ್ಪ್ ಮಾಡ್ತಾ ಇರ್ತೀನಿ, ಆದ್ರೆ ನನ್ನ ಹೆಲ್ಪ್ಗಿಂತ ಅವಳೇ ಮುಂದೋಗಿ ಎಲ್ಲ ಮಾಡ್ತಾಳೆ. ನಿನ್ ರಾಜಕಾರಣ ಆ ಕಾಲದ ರಾಜಕಾರಣ ಬೇರೆ ಕಡಮ, ಈ ಕಾಲದ ರಾಜಕಾರಣ ಬೇರೆ ಅಂತ ನನಗೆ ಹೇಳ್ತಾಳೆ. ಏನ್ ಮಾಡ್ತೀರಾ? ಅದ್ ನಿಜ ಕೂಡ. ನಾವು ಯಾವ್ದ್ರಿಂದ ಜನರನ್ನ ಸಮಾಧಾನ ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು, ಆ ದೃಷ್ಟಿನೇ ವಿಚಾರ ಮಾಡ್ತಿದ್ವಿ. ಅರ್ಥ ಆಯ್ತಾ?
ಬೇರೆ ದೃಷ್ಟಿ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಜನಾಂಗದವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರೆ ನಮ್ಮ ಹಿಂದೆ ನಿಲ್ತಾರೆ, ಈ ಜನಾಂಗದವರಲ್ಲಿ ಇದಕ್ಕೆ ಸಹಾಯ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ ಅಂತಲ್ಲ, ಕೆಲಸ ಮಾಡಿದ್ರೆ ನಮ್ಮ ಹಿಂದೆ ಬರ್ತಾರೆ, ಓಟ್ ಹಾಕ್ತಾರೆ, ನಮ್ಮನ್ನ ಬೆಂಬಲಿಸ್ತಾರೆ ಅನ್ನೋ ಕಾನ್ಸೆಪ್ಟ್ ನಮ್ದು. ನಾವು ರಾಜಕಾರಣದಲ್ಲಿ ಆ ತರ ಬಂದವರು. ಈಗ ಅದು ಹೋಗಿದೆ. ರೆಡ್ಡಿ ರಾಜಕಾರಣ ಶುರು ಆದ್ಮೇಲೆ, ರೆಡ್ಡೀಸ್ ನಾಟ್ ರೆಡ್ಡೀಸ್ ರಾಜಕಾರಣ ಬಳ್ಳಾರಿದು ಶುರು ಆದ್ಮೇಲೆ ಆ ಕಾನ್ಸೆಪ್ಟ್ ಹೋಗಿದೆ. ಜನ ಕೆಲ್ಸನೂ ಬೇಕು ಅಂತಾರೆ. ಮತ್ತೆ ಚುನಾವಣೆ ಟೈಮಲ್ಲಿ ಏನ್ ಬಂತು, ಏನ್ ಹೋಯ್ತು, ಎಷ್ಟು ಬಂತು ಅಂತ ವಿಚಾರ ಮಾಡ್ತಾರೆ. ಹಾಗಾಗಿ ನಮ್ಮ ಮತದಾರರು ದಾರಿ ತಪ್ಪಿಸ್ತಾ ಇದ್ದಾರೆ. ರಾಜಕಾರಣದ ದಾರಿ ತಪ್ಪಲಿಕ್ಕೆ ಮತದಾರರು ಹೊಣೆಗಾರರೇ ಅಲ್ಲ ಅಂತ ಹೇಳಿಕ್ಕಾಗಲ್ಲ. ಒಟ್ನಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ರಾಜಕಾರಣದಲ್ಲಿ ಕೆಲ್ಸಕ್ಕೆ ಅರ್ಥ ಆಯ್ತಾ, ಕರೆಕ್ಟ್, ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಇಲ್ಲೋ ಅನ್ನೋದನ್ನ ಜನ ವಿಚಾರ ಮಾಡ್ಬೇಕಾಗತ್ತೆ. ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಅಭಿವೃದ್ಧಿ ಪಥದತ್ತ ಆ ಕ್ಷೇತ್ರವನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೆಂಬಲಿಸ್ಬೇಕು, ಹಣಕ್ಕಲ್ಲ, ಅವ್ರಿಗೆ ಬೆಂಬಲಿಸ್ಬೇಕು. ಅವರು ಹೇಳ್ತಾರೆ ಹಣ ಕೊಟ್ಟಿದ್ದೀನಲ್ಲ ಎಲೆಕ್ಷನ್ ಟೈಮಲ್ಲಿ, ಮುಂದಿನ ಎಲೆಕ್ಷನ್ ಅಲ್ಲಿ ಹಣ ಕೊಟ್ರೆ ಗೆಲ್ತೀನಿ, ಕೆಲ್ಸ ಯಾಕೆ ಮಾಡ್ಬೇಕು ಅಂತ ಅನ್ನೋ ಭಾವನೆ ಬರಲ್ವಾ? ಆ ರೀತಿ ಆಗ್ಬಾರ್ದು ಅನ್ನೋದು ನನ್ನ ದೃಷ್ಟಿ. ಅಲ್ಲೂ ಇನ್ನು ವಿರೋಧ ಪಕ್ಷದಲ್ಲೂ ಅದೇ ಗತಿ. ಈಗ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಡ್ಲಿಕ್ಕೆ ಅವ್ರಿಗೆ ಈಗ ಶಕ್ತಿ ಇಲ್ದಂಗಾಗಿದೆ. ಆಮೇಲೆ ಅಧ್ಯಕ್ಷನ್ ಮಾಡ್ಲಿಕ್ಕೆ ಶಕ್ತಿ ಇಲ್ದಂಗಾಗಿದೆ. ಇಡೀ ದೇಶದಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಅವ್ರೇನ್ ಮಾಡ್ತಿದ್ದಾರೆ, ಅವ್ರದ್ದು ಅದೇ ಹಣೆ ಬರ. ಅಲ್ಲಿ ಬೇರೆ ಪಕ್ಷದ ಬರಬಾರ್ದು, ಇಲ್ಲಿ ಬೇರೆ ಪಕ್ಷ ಬರಬಾರ್ದು, ನಮ್ದೊಂದೇ ಪಕ್ಷ ಇಡೀ ದೇಶ ಆಳ್ಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಅವರು ವಿಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ ವಿನ ಒಂದು ಪಕ್ಷವನ್ನ ಯಾವ ರೀತಿ ವೀಕ್ ಮಾಡ್ಬೋದು, ಅದಕ್ಕೆ ಇಲ್ಲಿ ಸಲ್ಲದ ಆಪಾದನೆ ಮಾಡ್ಕೊಂಡು ಹೋಗೋದು. ಮಾತಾಡ್ತಿದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರ, ಅಲ್ಲಿ ನಾಯಕತ್ವ ಇಲ್ಲ, ರಾಹುಲ್ ಗಾಂಧಿಗೆ ನಾಯಕತ್ವದ ಕೊರತೆ ಇದೆ ಅನ್ನೋದು ಮಾತಾಡ್ತಾರೆ. ಆದ್ರೆ ಅವ್ರ ಕುಟುಂಬದ ತ್ಯಾಗ, ಈಗ ರಾಹುಲ್ ಗಾಂಧಿಗಿರೋ ಒಂದು ಇದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಇವ್ರು ವಿಚಾರ ಮಾಡ್ತಿಲ್ಲ. ಈಗ ರಾಜೀವ್ ಗಾಂಧಿ ಜನರ ಬಳಿಗೆ ಹೋಗ್ತಿದ್ದಾರೆ, ಅವ್ರ ಕಷ್ಟ ಸುಖ ಹೇಳ್ತಿದ್ದಾರೆ. ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ ಉದ್ದೇಶ ನಾವೆಲ್ಲರೂ ಭಾರತೀಯರು ಅಂತ. ಧರ್ಮ ಎಲ್ಲರನ್ನೂ ಒಪ್ಕೊಳ್ಬೇಕು, ಅದು ಮನುಷ್ಯ ಧರ್ಮಕ್ಕೆ ಬೆಲೆ ಕೊಡ್ಬೇಕು. ಅದನ್ನ ಬಿಟ್ಟು ಧರ್ಮದಿಂದಲೇ ನಾವು ರಾಜಕೀಯ ಮಾಡ್ತೀವಿ ಅಂದ್ರೆ ಅದು ಸರಿ ಅಲ್ಲ ಅಲ್ವಾ? ಅವರು ಸರಿ ಇಲ್ಲ, ಇವ್ರದ್ದು ಧರ್ಮ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಆ ಕಾನ್ಸೆಪ್ಟ್ ಅಲ್ಲಿ ಹೋಗೋದ್ರ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ರಾಹುಲ್ ಗಾಂಧಿಗೆ ಈಗ ನಾನಾದ್ರೆ ಬ್ಲೈಂಡ್ ಆಗಿ ಬಂದೆ ರಾಜಕಾರಣ. ರಾಜೀವ್ ಗಾಂಧಿಗೆ ಹಂಗಲ್ಲ, ಅಪಾರ ಅನುಭವ ಇದೆ. ತಂದೆ ತ್ಯಾಗ ಮಾಡಿದ್ದಾರೆ, ಜೀವ ಬಲಿದಾನ ಕೊಟ್ಟಿದ್ದಾರೆ. ಅಜ್ಜಿ ನೋಡಿದ್ದಾರೆ, ಅಜ್ಜಿನೂ ದೇಶಕ್ಕೋಸ್ಕರನೇ ಪ್ರಾಣ ಕೊಟ್ಟಿದ್ದಾರೆ ಅಲ್ವಾ? ಇಡೀ ಫ್ಯಾಮಿಲಿ ಅದನ್ನ ಯಾರು ವಿಚಾರ ಮಾಡೋದೇ ಇಲ್ಲ. ಬರೀ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇಲ್ಲೂ ಭ್ರಷ್ಟಾಚಾರ ಇರ್ಲಿಲ್ವಾ? ಇವ್ರ ಆಡಳಿತದಲ್ಲಿ, ಬೇರೆ ವಿರೋಧ ಪಕ್ಷದ ಆಡಳಿತದಲ್ಲಿ ಇಲ್ಲಿ ಭ್ರಷ್ಟಾಚಾರ ಇತ್ತಲ್ಲ. 9 ಜನ ಜೈಲಿಗೆ ಹಾಕಿದ್ರು. ಅದು ಭ್ರಷ್ಟಾಚಾರ ಅಲ್ವಾ? ಕೇವಲ ಒಂದ್ ಪಕ್ಷನೇ ಗುರ್ತಿಟ್ಕೊಂಡು ಮೊನ್ನೆ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿಗಳು, ಭ್ರಷ್ಟಾಚಾರವನ್ನ ಪಕ್ಷವನ್ನ ದೂರ ಇಡಬೇಕು, ಅದಕ್ಕೆ ಪ್ರಯತ್ನ ಮಾಡ್ತೀವಿ, ಅದೇನೇನೋ ಹೇಳಿದ್ದಾರೆ. ನಿಜ. ಹಂಗಲ್ಲ, ನಾನು ಇನ್ನೊಬ್ಬರನ್ನ ಟೀಕೆ ಮಾಡ್ಬೇಕಾದ್ರೆ ನಾನೇನಾಗಿದೆ ಇದೇನು ಅಂತ ಹೇಳ್ಕೊಂಡ್ರೆ ಟೀಕೆ ಮಾಡಿದ್ರೆ ಯಾರಾದ್ರೂ ಹೋಗ್ತಾರೆ ಅಲ್ವಾ? ನಮ್ ಬೆನ್ನ ನಮ್ ಹಿಂದೆ ಕಾಣದೇ ಇರ್ಬೋದು, ನಮಗ್ ಕಾಣ್ತಾ ಇರ್ಬೋದು, ಅದ್ರ ಜನಕ್ಕೆ ಕಾಣುತ್ತಲ್ಲ. ಅದು ವಿಚಾರ ಮಾಡ್ಬೇಕು ಅನ್ನೋದು ನನ್ನ ಒಂದು ದೃಷ್ಟಿ. ನೀವು ಕೇಸರಿದೊಂದು ಹೇಳ್ತಾ ಇದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವಾಗ್ಲೂ ಟ್ರೋಲ್ ಆಗ್ತಾ ಇರುತ್ತೆ. ಕೇಸರಿ ವಿಚಾರ ನೀವು ಹೇಳಿದ್ರಲ್ಲ, ಈಗ ಎಲ್ಲ ಕಡೆ ಕೇಸರಿ ಬಂಟಿಂಗ್ಸ್ ಹಾಕ್ತಾರೆ ಅದು ಇದು ಅಂತ. ಬಟ್ ಸಿದ್ದರಾಮಯ್ಯ ಅವ್ರದ್ದು ಆ ರೀತಿ ಆ ರೀತಿಯಲ್ಲೇ ಆಸಕ್ತಿ ತೋರಿಸ್ತಾರೆ ಜನಕ್ಕೆ ಒಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರು ಯಾವ್ದಾದ್ರು ಹಬ್ಬ ಹರಿದಿನಗಳಿಗೆ ಹೋದಾಗ ಮುಸಲ್ಮಾನರು ಟೋಪಿ ಹಾಕಿದಾಗ ಹಾಕಿಸ್ಕೊಳ್ತಾರೆ, ನಾವು ಮೈಸೂರು ಪೇಟ ಹಾಕ್ತಿವಿ ಅಂದ್ರೆ ಯಾಕೆ ಹಾಕಿಸ್ಕೊಳ್ಳಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ. ಅದು ಟ್ರೋಲ್ ಕೂಡ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡಿರ್ತೀರಿ. ಇಲ್ಲ, ನಾನು ನೋಡಿಲ್ಲ. ಅವ್ರನ್ನ ಹಾಕ್ಸ್ಬೋದು, ಯಾಕೆ ಪೇಟ ಹಾಕೊಳ್ಳಲ್ಲ ಅಂತ ಹೇಳಿದಾರ? ಎಲ್ಲಿ ಹೇಳಿಲ್ವಲ್ಲ. ಅಯ್ಯೋ ಮೇಡಮ್, ವಿಡಿಯೋಗಳನ್ನ ನೋಡಿಲ್ವ ನೀವು? ಕೇಸರಿ ಪೇಟ ಹಾಕಿ ಬಂದ್ರೆ ಅದನ್ನ ತಳ್ತಾರೆ.
ಮೈಸೂರು ಪೇಟ ಹಾಕಕ್ ಬಂದ್ರೆ ಬೇಡಪ್ಪ ಅಂತಾರೆ. ನನಗೂ ಇಷ್ಟ ಇಲ್ಲ ಪೇಟ, ಹೆಣ್ಮಕ್ಳಿಗೆಲ್ಲ ಹಾಕ್ತಾರಲ್ಲ. ಮತ್ತೆ ಮುಸಲ್ಮಾನರು ಟೋಪಿ ಹಾಕಿದ್ರೆ ಹಾಕಿಸ್ಕೋಬಹುದಾ ಅಂತ ಅದು ಗೊತ್ತಿಲ್ಲ ನಂಗೆ, ಯಾವ ದೃಷ್ಟಿಯಿಂದ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಆ ಟೋಪಿ ಹಾಕಿಸ್ಕೊಂಡ್ಮೇಲೆ ಪೇಟದಿಂದ ಏನ್ ಸಮಸ್ಯೆ ಅಂತ ಅಷ್ಟೇ ನನ್ನ ಪ್ರಶ್ನೆ. ಓಕೆ, ಅವರು ಪೇಟ ಹಾಕೊಂಡೆ ಮದ್ವೆ ಆಗಿರೋದ್ರಿ. ಓಕೆ, ಮದ್ವೆ ಗಂಡಿಗೆ ಪೇಟ ಹಾಕಿಲ್ವಾ? ಈಗ ಅವ್ರಿಗೆ ಒಂಥರ ಸಂಕೋಚ ಅನ್ನಿಸ್ಬೋದು. ಬಟ್ ಟೋಪಿ ಟೋಪಿ ಹಾಕಿದ್ರೆ ಈ ಧಾರ್ಮಿಕ ಭಾವನೆಗೆ ಒಂಥರ ಧಕ್ಕೆ ಆದಂಗೆ ಅಂತ ಅನ್ನೋ ದೃಷ್ಟಿಲಿ ಅವ್ರು ಹಾಕ್ಸ್ಕೊಳ್ಬಹುದು ಅಷ್ಟೇ. ಯಾರ್ದೋ ಮನೆಗೆ ಹೋಗ್ತೀವಪ್ಪ, ಏನೋ ತಿನ್ಲಿಕ್ಕೆ ಕೊಡ್ತಾರೆ, ಬೇಡ 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 ಅಂದ್ರೆ ಅವ್ರದ್ದು ಬಹಳ ಬೇಜಾರಾಗ್ತದೆ. ಬಲವಂತವಾಗಿ ಇದ್ ಮಾಡ್ತೀವಿ. ಓಕೆ, ಈಗ ನಮ್ಮವರೇ ತುಷ್ಟೀಕರಣ ಏನಾದ್ರೂ ಬಡಿಸ್ಲಿಕ್ ಬಂದ್ರೆ ಕೊಡ್ಲಿಕ್ ಬಂದ್ರೆ ಬೇಡಪ್ಪ ನಿಂಗೆ ಗೊತ್ತಲ್ವಾ ನಾನ್ ತಿನ್ನೋದಿಲ್ಲ ಅಂತ ಹೇಳ್ತೀನಿ, ನನ್ಗೆ ಇದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮಗ್ ಗೊತ್ತಿರುತ್ತೆ ಅಂತ. ಬಟ್ ಎಲ್ರು ಬಗ್ಗೆ ಗೊತ್ತಿರುತ್ತೆ ಅಂತ. ಓಕೆ, ಹಂಗೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ಮೋಟಮ್ಮ ಅವರೇ, ತುಂಬಾ ಖುಷಿ ಆಯ್ತು. ಸುದೀರ್ಘವಾಗಿ 2 ಗಂಟೆಗಳ ಕಾಲ ನಾವು ಮಾತಾಡಿದ್ವಿ, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಆಕ್ಚುಲಿ ನಂದು ಇನ್ನೊಂದು ಪ್ರಶ್ನೆ ಇತ್ತು. DK ಶಿವಕುಮಾರ್ ಅವರು ಚಹಾ ಮಾರ್ತಾ ಇದ್ರು ಅನ್ನುವಂಥದ್ದು ಏನೋ ಹೇಳ್ತಾ ಇದ್ರಿ, ಚಹಾ ಸಪ್ಲೈ ಮಾಡ್ತಾ ಇದ್ರಂತೆ, ಏನದು ಅಂತ? ಅದೆಲ್ಲ ನಂಗೆ ಗೊತ್ತಿಲ್ಲ, ಅವ್ರ ಹಿನ್ನೆಲೆಗಳೇ ಗೊತ್ತಿಲ್ಲ. ನಾನು ಹೇಳ್ತಿಲ್ಲ ರಾಜಕಾರಣದಲ್ಲಿ ಯಾರ ಬಗ್ಗೆನೂ ನಾನು ಹಿಂದೆ ಮುಂದೆ ತಿಳ್ಕೊಳಕ್ಕೆ ಹೋಗಿಲ್ಲ. ನಾನು ಅಕಸ್ಮಾತ್ ಬಂದಿದ್ದಲ್ಲ ಅವ್ರ ಹಿನ್ನೆಲೆ. ಆದ್ರೆ ಅವರೆಲ್ಲ ದೊಡ್ಡವ್ರಿಗೆ ಒಂದು ಫಾಲೋವರ್ಸ್ ಆಗಿ ಇದ್ರು, ಅಂದ್ರೆ ಲೀಡರ್ಸ್ ಆದ್ರೆ MP ಇರ್ಬಹುದು, ಪ್ರೆಸಿಡೆಂಟ್ ಇರ್ಬಹುದು, ಇಂಥವ್ರು ಆದವ್ರಿಗೆಲ್ಲ ಆಸ್ಕರ್ ಫರ್ನಾಂಡಿಸ್ ಇರ್ಬಹುದು, ಅವರೆಲ್ಲ ರಾಜಕೀಯದಲ್ಲಿ ಮುಂದೆ ನಾವು MP ಆಗ್ತೀವಿ, ಸೆಂಟ್ರಲ್ ಮಿನಿಸ್ಟರ್ ಆಗ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಏನಾಗಿಲ್ಲ. ಆಗ ನಾಯಕರ ಸೇವೆ ಮಾಡ್ಬೇಕು, ಪಕ್ಷದ ಸೇವೆ ಮಾಡ್ಬೇಕು ಅಂತ ರಾಜಕಾರಣಕ್ಕೆ ಬಂದವರು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೋಟಮ್ಮ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಬದುಕು ಹೇಗೆಲ್ಲ ಬದಲಾಗುತ್ತೆ, ಬದುಕನ್ನ ಹೇಗೆ ಬದಲಾಯಿಸಿಕೊಳ್ಳಬಹುದು ಅನ್ನುವಂಥದ್ದು ಅವರ ಲೈಫ್ ಸ್ಟೋರಿ. ಒಂದು ಬುಕ್ ಇದೆ ಅವ್ರದ್ದು, ಆತ್ಮಚರಿತ್ರೆ. ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.